ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ನಮ್ಮ ಈ ಒಂದು ವೆಬಿನಾರ್ ಸೀರೀಸ್ ನ 7ನೇ ದಿನದ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ಹರೀಶ್, ನ್ಯೂರೋ ಸರ್ಜನ್, ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಗೆ ಇವತ್ತು ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಈ ಒಂದು ಇಂದಿನ ಕಾರ್ಯಕ್ರಮವನ್ನ ಎಲ್ಲರನ್ನ ಸ್ವಾಗತ ಮಾಡುವ ಮೂಲಕ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಶ್ರೀಮತಿ ವಾಣಿ ಶ್ರೀನಾಥ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಎಲ್ಲರಿಗೂ ಶುಭೋದಯ, ನಮಸ್ತೆ. ನಿಜವಾಗ್ಲೂ ಈ 13 ದಿನ ನಾವ್ ಏನಿಗೆ ಕಳೀತಾ ಇದೀವಿ, ನಿಜವಾಗ್ಲೂ ಶುಭವಾಗಿ ಶುರು ಆಗ್ತಾ ಇದೆ. ಯಾಕಂದ್ರೆ ಈ ವಿಚಿತ್ರವಾದ ಸಂದರ್ಭದಲ್ಲಿ ನಮ್ಮ ಎಲ್ಲ ಬಂಧುಗಳ ಜೊತೆಗೆ ಬೆಳಿಗ್ಗೆನೆ ಮಾತಾಡೋದು ಎಷ್ಟೊಂದು ಸಂತೋಷ ಕೊಡ್ತಿದೆ ಅಂದ್ರೆ ಅದು ಹೇಳಕ್ಕಾಗಲ್ಲ. ಸೊ ಎಲ್ರನ್ನ ಯಾವಾಗ ನೋಡ್ತೀವೋ, ಎಲ್ರ ಹತ್ರ ಯಾವಾಗ ಮಾತಾಡ್ತೀವೋ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ಎಲ್ರಿಗೂ ಒಂದ್ ರೀತಿ ಸಾಕಾಗ್ ಹೋಗಿತ್ತು. ಹಾಗಿರ್ಬೇಕಾದ್ರೆ ಈ ಕಾರ್ಯಕ್ರಮ ಎಲ್ಲರಲ್ಲೂ ಒಂದ್ ಹೊಸ ಸ್ಫೂರ್ತಿ ತಗೊಂಡ್ ಬಂದಿದೆ, ಹೊಸ ಉತ್ಸಾಹ ತರ್ತಾ ಇದೆ. ಎಲ್ರನ್ನು ನೋಡ್ತಾ ಇರೋದು, ಮಾತಾಡ್ತಾ ಇರೋದು ಮನಸ್ಸಿಗೆ ಒಂಥರ ಸಮಾಧಾನ ಕೊಡ್ತಾ ಇದೆ. ಸೊ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ರಿಗೂ ತುಂಬಾ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಗ ಹರಡುವಿಕೆಗೆ ಹೆಚ್ಚಿನ ಅಪಾಯದ ಸಂದರ್ಭಗಳು, ಅವುಗಳನ್ನು ತಪ್ಪಿಸುವ ವಿಧಾನಗಳು. ಈ ವಿಷಯದಲ್ಲಿ ನಮ್ಮೆಲ್ರಿಗೂ ಅರಿವನ್ನ ನೀಡ್ತಾ ಇರೋರು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಹರೀಶ್ PN. ಇವರು ಸದ್ಯ ವಿಕ್ರಮ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ನ್ಯೂರೋ ಸರ್ಜನ್ ಆಗಿದ್ದಾರೆ. ಇವರು ಮೈಸೂರಿನ JSS ಮೆಡಿಕಲ್ ಕಾಲೇಜ್ ನಲ್ಲಿ MBBS ಪದವಿನ 2004ರಲ್ಲಿ ಹಲವಾರು ಮೆಡಲ್ಗಳೊಂದಿಗೆ ಪಡೆದಿದ್ದಾರೆ. ಮತ್ತೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ನಂತರ 2009ರಲ್ಲಿ MCH ನ್ಯೂರೋ ಸರ್ಜರಿ ಟ್ರೈನಿಂಗ್ ಅನ್ನ ಬೆಂಗಳೂರಿನ ಪ್ರತಿಷ್ಠಿತ ನಿಮ್ಹಾನ್ಸ್ ನಿಂದ ಪಡೆದುಕೊಂಡಿದ್ದಾರೆ. ಅಲ್ಲೂ ಸಹ ಸಿಲ್ವರ್ ಜುಬಿಲಿ ಅವಾರ್ಡ್ ಫಾರ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. MCH ನ್ಯೂರೋ ಸರ್ಜರಿಯಲ್ಲಿ ಇವರ ಅತ್ಯುತ್ತಮ ಸಾಧನೆಗೆ 2010ರ ರಿಪಬ್ಲಿಕ್ ಡೇ ಪೆರೇಡ್ ನ ವೀಕ್ಷಣೆಗೆ ಇವರನ್ನ ಆಹ್ವಾನಿಸಲಾಗಿತ್ತು. ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಅನೇಕ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಇವರು ಎಂಡೋಸ್ಕೋಪಿಕ್ ಸ್ಕಲ್ ಬೇಸ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಅಂಡ್ ರೋಬೋಟಿಕ್ ನ್ಯೂರೋ ಸರ್ಜರಿಯಲ್ಲಿ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ. ಹೀಗೆ ಇವರ ಸಾಧನೆಗಳು ತುಂಬಾ ಇದೆ. ಎಲ್ಲಾನು ಲಿಸ್ಟ್ ಮಾಡ್ತಾ ಹೋದ್ರೆ ನಮ್ಗ ಅವರಿಂದ ಏನ್ ಕಲಿಬೇಕು ಅಂತಿದೀವಿ ಅದನ್ನ ಕಲಿಯಕ್ಕೆ ತುಂಬಾ ಕಡಿಮೆ ಆಗ್ಬಿಡುತ್ತೇನೋ ಸಮಯ ಅಂತ ನನ್ಗ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತಿನ ವಿಷಯದ ಬಗ್ಗೆ ನಮ್ಗೆಲ್ಲ ಅರಿವು ಮೂಡಿಸಲು TBS ವಠಾರದ ಪರವಾಗಿ ಈ ವೇದಿಕೆಗೆ ಡಾಕ್ಟರ್ ಹರೀಶ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಭಾಗವಹಿಸುತ್ತಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನನಗೆ ಇಷ್ಟ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಮತ್ತು ಅನಂತಾನಂದ ಧನ್ಯವಾದ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ TBS ವಠಾರದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಸ್ವಲ್ಪ ಲೇಟ್ ಆಗಿರಬಹುದು. ಮೇ ಬಿ ಫಸ್ಟ್ ವೇವ್ ಬಂದಿದ್ದ ಟೈಮಲ್ಲೇ ಮಾಡಿದ್ರೆ ಸೂಕ್ತವಾಗಿತ್ತೇನೋ ಅಂತ ಅನ್ಸುತ್ತೆ ಈಗ. ಬಟ್ ಬೆಟರ್ ಲೇಟ್ ದ್ಯಾನ್ ನೆವರ್. ಈಗ ಅಟ್ಲೀಸ್ಟ್ ವಠಾರದ ಸುಬ್ಬಣ್ಣ ಮಾವ ಮತ್ತು ಮುಂತಿತರರಿಗೆ ಈ ಐಡಿಯಾ ಇವಾಗ ಸ್ಟಾರ್ಟ್ ಆಗಿರೋದು. ಅಟ್ಲೀಸ್ಟ್ ಹೋಪ್ಫುಲಿ ವಿ ಕ್ಯಾನ್ ಪ್ರಿವೆಂಟ್ ಫರ್ದರ್ ಪೀಪಲ್ ಫ್ರಮ್ ಗೆಟಿಂಗ್ ಇನ್ಫೆಕ್ಟೆಡ್ ಅಂತ ಅನ್ಕೋತೀನಿ. ಸೊ ಇದು ಸ್ವಲ್ಪ ಹೊಸ ರೋಗ ಆದ್ರಿಂದ ಇನ್ನೂ 1 ವರ್ಷದಿಂದ ಅಷ್ಟೇ ಇದು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಈ ರೋಗಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ದಿನೇ ದಿನೇ ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ. ಪ್ಲಸ್ ಮಾಧ್ಯಮದಲ್ಲೂ ಇದನ್ನ ಪ್ರಸಾರ ಮಾಡೋದ್ರಿಂದ ಆಲ್ಮೋಸ್ಟ್ ದಿನನಿತ್ಯದಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರೋ ನ್ಯೂಸ್ ಅನ್ನ ಮಾಡೋರಿಗೆ ಇದ್ರ ಬಗ್ಗೆ ಸುಮಾರಾಗಿ ಗೊತ್ತೇ ಇರುತ್ತೆ. ಆದ್ರೂ ಇಲ್ಲಿ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನ ಏನಂದ್ರೆ ಅದರಲ್ಲಿ ಇರತಕ್ಕಂತಹ ಕೆಲವು ಲೂಪ್ ಹೋಲ್ಸ್ ನ ಫಿಲ್ ಮಾಡೋದು, ಸ್ವಲ್ಪ ತಪ್ಪು ಮಾಹಿತಿ ಏನಾದ್ರು ಇದ್ರೆ ಸಾಧ್ಯವಾದಷ್ಟು ಅದನ್ನ ಕರೆಕ್ಟ್ ಮಾಡೋದು, ಪ್ಲಸ್ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಪ್ಲಸ್ ಹಾಗೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಇವತ್ತಿನ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ
ಇಟ್ ಈಸ್ ಅಪ್ ಟು ಡೇಟ್ ಅಂತ ಅನ್ಕೊಳ್ತೀನಿ. ಆದರೆ ಅದು ಇನ್ನೂ ಮುಂದೆ ಚೇಂಜ್ ಆಗೋ ಪಾಸಿಬಿಲಿಟೀಸ್ ಇದೆ. ಪ್ಲಸ್ ಅಂಕಿ ಅಂಶಗಳು ಮತ್ತಿನ್ನೇನಾದ್ರೂ ಮಾಹಿತಿ ಏನಿದೆ ಅದು ತುಂಬಾ ಆಕ್ಯುರೇಟ್ ಆಗಿ ಇಲ್ದೇನೆ ಇರಬಹುದು, ಸ್ವಲ್ಪ ಆಚೆ ಈಚೆ ಇರಬಹುದು. ಸೊ this round will share my screen. COVID-19 ಮುಂಜಾಗರೂಕತಾ ಕ್ರಮಗಳು ಏನಿದೆ ಅದನ್ನ 2 ಪಾರ್ಟ್ ಆಗಿ ಡಿವೈಡ್ ಕೊಂಡಿದೀವಿ. ಒಂದು ಪಾರ್ಟ್ ಅಲ್ಲಿ ನೆಕ್ಸ್ಟ್ ಸ್ಲೈಡ್ ಹೋಗಕ್ಕಾಗತ್ತಾ? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಫಸ್ಟ್ ಈ ಬೇಸಿಕ್ಸ್ ಡಿಸೀಸ್ ಟ್ರಾನ್ಸ್ಮಿಷನ್ ಮತ್ತೆ ಹೈ ಸಿಚುವೇಶನ್ಸ್ ಫಾರ್ ಸೋಂಕು ಬರೋದಕ್ಕೆ ಯಾವ್ಯಾವ್ದು ತುಂಬಾ ಅಪಾಯದ ಸನ್ನಿವೇಶಗಳಿರುತ್ತೆ ಅದು ಮತ್ತೆ ಅದನ್ನ ಈ ಸೋಂಕು ಬರೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಅಪ್ಲೈ ಮಾಡೋದು ಅದನ್ನ ನಾನು ಇವತ್ತು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದರ 2ನೇ ಭಾಗದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗು, ಐಸೋಲೇಷನ್ನು, ಸ್ಯಾನಿಟೈಸೇಷನ್ನು, ಡಿಸ್ಇನ್ಫೆಕ್ಷನ್ನು ಮತ್ತೆ ವ್ಯಾಕ್ಸಿನೇಷನ್ ಇದ್ರ ಬಗ್ಗೆ ಡಾಕ್ಟರ್ ಪ್ರತಿಭಾ ಅವರು 28ನೇ ತಾರೀಕು ಫರ್ದರ್ ಮಾಹಿತಿ ಕೊಡ್ತಾರೆ. ಮುಂದಕ್ಕೆ ಹೋಗ್ಬೋದಾ? ಸೊ ಇದ್ರ ಪರ್ಪಸ್ ಏನು ಅಂತಂದ್ರೆ, ಈಗ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದೇ ಇದೆ, ಕೊರೋನಾ ವೈರಸ್ ಇಂದ ಇವಾಗ ತಪ್ಪಿಸ್ಕೋಬೇಕು ಅಂತಂದ್ರೆ ಮನೆಯಲ್ಲಿ ಇದ್ದುಬಿಟ್ಟು ಯಾರ ಜೊತೆನೂ ಸಂಪರ್ಕ ಇಟ್ಕೊಳ್ಳದೆ ಒಂದ್ ಕಡೆ ಕೂತ್ಕೊಂಡ್ಬಿಟ್ರೆ ಈ ಸೋಂಕು ಬರುವಂತ ಚಾನ್ಸಸ್ ಇಲ್ವೇ ಇಲ್ಲ. ಅದು ಯಾರಿಗೂ ತಿಳಿದಿದ್ದೇನೆ. ಹಾಗೆ ಯಾವ ಕ್ರಮನೂ ತಗೊಳ್ಳೆ ಏನು ಉಡಾಫಿಯಾಗಿ ಹೊರಗಡೆ ಎಲ್ಲಾರ ಜೊತೆ ಸಂಪರ್ಕ ಇಟ್ಕೊಂಡು ಓಡಾಡ್ಕೊಂಡಿದ್ರೆ ಈ ಸೋಂಕು ತಗುಲೋ ಸಾಧ್ಯತೆ ಬಹಳಷ್ಟು ಹೆಚ್ಚು, ಆಲ್ಮೋಸ್ಟ್ ಕನ್ಫರ್ಮ್ಡ್ ಅನ್ನೋ ತರಹ. ಸೊ ಅದೆರಡಕ್ಕೂ ಮಧ್ಯವಾಗಿ ರಿಸ್ಕ್ ನ ಆಪ್ಟಿಮೈಸ್ ಮಾಡಿಕೊಂಡು ಹೇಗೆ ಬದುಕೋದು ಅನ್ನೋದನ್ನ ನಾವು ಇವಾಗ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಪರ್ಮನೆಂಟ್ ಆಗಿ ಪರ್ಪೆಚುಯಲಿ ಲಾಕ್ ಡೌನ್ ಅಲ್ಲಿ ಇರಕ್ಕಾಗೋದಿಲ್ಲ. ಇಟ್ ಈಸ್ ನಾಟ್ ಡಿಸೈರಬಲ್ ಆಲ್ಸೋ. ಬಟ್ ಹಾಗಂತ ಏನೂ ಮುಂಜಾಗರೂಕತಾ ಕ್ರಮ ತಗೊಳ್ಳದೇನೆ ಹೇಗ್ ಬೇಕೋ ಹಾಗೆ ಓಡಾಡ್ಕೊಂಡಿದ್ರೆ ಸೋಂಕು ತಗೊಳ್ಳೋ ರಿಸ್ಕು ತುಂಬಾ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಮಟ್ಟಿಗೆ ನಮ್ಮ ದಿನಚರಿಗೆ ನೆಸೆಸಿಟಿಯೋ ಆ ಆಕ್ಟಿವಿಟೀಸ್ ನ ಮಾಡ್ಕೊಂಡುವೇ ಸೋಂಕು ತಗಲ್ದೇ ಇರೋ ತರಹ ರಿಸ್ಕ್ ನ ಮಿನಿಮೈಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಈ ಬರೋ ದಿನಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಾದ್ರೆ ಕಂಪ್ಲೀಟ್ ಲಾಕ್ ಡೌನ್ ಇದೆ, ಯಾರು ಎಲ್ಲೂ ಹೊರಗೆ ಹೋಗೋ ಹಾಗಿಲ್ಲ, ಈ ತರ ಯಾವತ್ತೂ ಇರಕ್ಕಾಗೋದಿಲ್ಲ. ಸೊ ಮುಂದೆ ಲಾಕ್ ಡೌನ್ ರಿಲೀಸ್ ಆದ ಹಾಗೆ ಕುಟುಂಬದಲ್ಲಿ ಒಬ್ಬರಾಗ್ಲಿ ಅಥವಾ ಎಲ್ಲರೂ ಆಗ್ಲಿ ಹೊರಗಡೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ. ಆಗ್ಲೂ ನಾವು ಈ ಸೋಂಕು ತಗಲ್ದೇ ಇರೋ ತರಹ ಹೇಗೆ ಅವಾಯ್ಡ್ ಮಾಡ್ಕೋಬಹುದು ಅಂತ ಇದನ್ನ ಈ ಮೂಲಕ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಸ್ಲೈಡ್. ಯಾವುದೇ ವಿಷಯ ಆಗ್ಲಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಏನೋ ತುಂಬಾ ಕಾಂಪ್ಲೆಕ್ಸ್ ಇರ್ಬೋದು, ಇದು ಹೇಗೆ ಏನು ಗೊತ್ತಿಲ್ದೇನೆ ತಿಳ್ಕೊಳ್ಳೋದೆ, ದಟ್ ವಿಲ್ ಲೀಡ್ ಟು ಐದರ್ ಫಿಯರ್ ಆರ್ ಕೇರ್ಲೆಸ್ನೆಸ್. ಅಂದ್ರೆ ಒಂದು ಎಕ್ಸ್ಟ್ರೀಮ್ ಅಲ್ಲಿ ತುಂಬಾ ಭಯ ಪಟ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗತ್ತೆ, ಇಲ್ಲ ಇನ್ನೊಂದು ಕಡೆ ಉಡಾಫಿಯಾಗಿ ನಮಗ್ ಬರೋದೇ ಇಲ್ಲ. ಇದೆಲ್ಲ ಈಗಲೂ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಎರಡೂ ಎಕ್ಸ್ಟ್ರೀಮ್ಸ್ ದುವೆ ನಾವು ನ್ಯೂಸ್ ಮತ್ತೆ ರೂಮರ್ಸ್ ನ ನೋಡ್ತಾನೆ ಇರ್ತೀವಿ. ಸೊ the only way to overcome this is to know the virus. So that is the only way we can win the virus. So ಯಾವುದೇ ವಿಷಯದ ಬಗ್ಗೆ ನಾಲೆಡ್ಜ್ ಬೆಳೆದ ಹಾಗೆ ಅದು ಸಿಂಪಲ್ ಅಂತ ಅನಿಸುತ್ತೆ, ಮತ್ತೆ ನಾವು ಅದಕ್ಕೆ ತಕ್ಕಾದಂತ ಡೇ ಟು ಡೇ ಲೈಫ್ ಅಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಈ ಎಕ್ಸ್ಟ್ರೀಮ್ಸ್ ಆಫ್ ಫಿಯರ್ ಆರ್ ಕೇರ್ಲೆಸ್ನೆಸ್ ಎರಡರಿಂದಾನು ತಪ್ಪಿಸ್ಕೊಂಡು ನಮ್ಮ ಮಾಮೂಲಿ ದಿನಚರಿನ ಎಷ್ಟು ಸಾಧ್ಯನೋ ಅಷ್ಟು ಸೇಫ್ ಆಗಿ ಹೋಗ್ಬೋದು. ನೆಕ್ಸ್ಟ್ ಸ್ಲೈಡ್. ಎಸ್ಪೆಷಲಿ ಈ COVID-19 ರಿಲೇಟೆಡ್ ಈ ಪ್ಯಾಂಡಮಿಕ್ ನಲ್ಲಿ ಇದು ಒಂದು ಥೀಮ್ ತುಂಬಾ ಇಂಪಾರ್ಟೆಂಟ್. ಸೊ
ಈಗ ತುಂಬಾ ಜನ ಅನ್ನೋದನ್ನ ನಾವು ಕೇಳಿದೀವಿ. ಅಯ್ಯೋ ನನಗ್ ಬಂದ್ರೆ ಪರವಾಗಿಲ್ಲಪ್ಪ, ಮನೆಯಲ್ಲಿ ದೊಡ್ಡವ್ರು ಇದ್ದಾರೆ, ವಯಸ್ಸಾದವ್ರು ಇದ್ದಾರೆ, ಅವ್ರಿಗೆ ಬರಬಾರ್ದು ಸೋಂಕು ಅಂತ. ಸೊ ಅದಕ್ಕೆ ಮಾಡೋದಕ್ಕೆ ಇರೋದು ಒಂದೇ ಉಪಾಯ, ಪ್ರೊಟೆಕ್ಟ್ ಸೆಲ್ಫ್, ವಿಚ್ ಮೀನ್ಸ್ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ, ಅಂಡ್ ದ ಸೇಮ್ ಇಫ್ ಎವ್ರಿಬಡಿ ಡಸ್, ಯು ಆರ್ ಇನ್ ಟರ್ನ್ ಪ್ರೊಟೆಕ್ಟಿಂಗ್ ದ ಸೊಸೈಟಿ. ಅಂದ್ರೆ ನಾವು ಮತ್ತೆ ನಮ್ಮ ಕುಟುಂಬದವರು ಚೆನ್ನಾಗಿದ್ರೆ ಈ ಸೋಂಕು ಬರದೇ ಇರೋ ತರಹ ಆಟೋಮ್ಯಾಟಿಕಲಿ ನಮ್ಮ ಸಮಾಜದಲ್ಲಿ, ಕಮ್ಯುನಿಟಿನಲ್ಲೂ ಈ ಸೋಂಕು ತಾನಾಗೆ ಕಡಿಮೆ ಆಗ್ಬಿಟ್ಟು ನಾವು ಈ ಪ್ಯಾಂಡಮಿಕ್ ಇಂದ ಬಿಡುಗಡೆ ಪಡಿಬಹುದು. ಸೊ ಅದು ಎರಡೂ ತರಹನೂ ಕೆಲಸ ಮಾಡುತ್ತೆ. ಇವಾಗ ನಾವು ನಮ್ಮ ಸಮಾಜದಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ, ನಮ್ಮ ಪರಿಸರದಲ್ಲಿ ಈ ಸೋಂಕು ಕಡಿಮೆ ಆದ ಹಾಗೆ ವಿ ಆರ್ ಆಟೋಮ್ಯಾಟಿಕಲಿ ಪ್ರೊಟೆಕ್ಟೆಡ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟೆಪ್ ಹೋಗೋಣ. ಎಲ್ಲ ಸುಮಾರು ಮಾಹಿತಿ ನಿಮಗೆ ಗೊತ್ತಿರೋವಂಥದ್ದೇನೆ. ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮಧ್ಯೆ ಸ್ವಲ್ಪ ಮೆಡಿಕಲ್ ಟರ್ಮ್ಸು ಬರ್ತಾ ಇರುತ್ತೆ, ಟೆಕ್ನಿಕಲ್ ಟರ್ಮ್ಸು. ಅದು ಮೋಸ್ಟ್ ಆಫ್ ಯು ಕ್ಯಾನ್ ಫಾಲೋ ಅಂತ ಅನ್ಕೋತೀನಿ. ಸಾಕಷ್ಟು ಸರಳವಾಗಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಅಕಸ್ಮಾತ್ ಮಧ್ಯೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ, ಜಸ್ಟ್ ಅರ್ಥ ಆದ್ರೆ ಸಾಕು. ಸೊ ಈ COVID-19 ಸೋಂಕಿಗೆ ಇಟಿಯೋಲಾಜಿಕಲ್ ಏಜೆಂಟ್ ಅಥವಾ ಅದನ್ನು ಕಾಸ್ ಮಾಡುವಂತ ವೈರಾಣು ಎಲ್ಲರೂ ಕೇಳೇ ಇದ್ದೀರಿ. SARS-CoV-2 ಅಂತ ಇದಕ್ಕೆ ಹೆಸರು ಕೊಡಲಾಗಿದೆ. ಚೈನಾದಿಂದ, ವುಹಾನ್ ಪ್ರಾವಿನ್ಸ್ ನಿಂದ ಇದು ಆಗಿದೆ. ಇದು ಒನ್ ಆಫ್ ದ ವೈರಲ್ ಡಿಸೀಸಸ್. ವೈರಲ್ ಡಿಸೀಸಸ್ ಅಷ್ಟು ರೇರ್ ಏನಲ್ಲ, ತುಂಬಾ ಕಾಮನ್, ಒನ್ ಆಫ್ ದ ಮೋಸ್ಟ್ ಕಾಮನ್. ಇನ್ಫ್ಯಾಕ್ಟ್ ದಿನಚರಿಯಲ್ಲಿ ನಾವು ಇದನ್ನ ನೋಡ್ತಾ ಇರ್ತಕ್ಕಂಥದ್ದೇನೆ. ಕಾಮನ್ ಕೋಲ್ಡ್ ಆಗಿರ್ಬೋದು, ಸೋರ್ ಥ್ರೋಟ್ ಆಗಿರ್ಬೋದು, ಒಂದೊಂದ್ಸಾರಿ ಲೂಸ್ ಮೋಷನ್ ಇರ್ಬೋದು. ಇದೆಲ್ಲ ಮೋಸ್ಟ್ ಆಫ್ ದೀಸ್ ಡಿಸೀಸಸ್ ಎಲ್ಲ ಬರೋದು ವೈರಸಸ್ ಇಂದಾನೆ. ಹಾಗಾದ್ಮೇಲೆ ಇದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ, ಇಷ್ಟೊಂದು ಈಗ ಪ್ರಾಬ್ಲಮ್ ಆಗಿರೋದು ಏನಕ್ಕೆ? ಯಾಕೆ ಅಂದ್ರೆ ಕನ್ವೆನ್ಷನಲ್ಲಿ ವೈರಲ್ ಡಿಸೀಸಸ್ ಮೋಸ್ಟ್ ಆಫ್ ದೆಮ್ ಎಲ್ಲ ಸೆಲ್ಫ್ ಲಿಮಿಟಿಂಗ್. ಇವಾಗ ಸುಮಾರು ಸರಿ ಹೇಳ್ತಾನೆ ಇದ್ದಾರೆ, ಮಾಮೂಲಿ ಮನೆಯಲ್ಲಿ ನೆಗಡಿ ಆದ್ರೆ, ಕೆಮ್ಮಾದ್ರೆ ಯಾರು ಡಾಕ್ಟರ್ ಹತ್ರ ಓಡೋ ಹೋಗ್ತಿರ್ಲಿಲ್ಲ, ಎಲ್ಲ ಮನೆಯಲ್ಲೇನೆ ಸಿಂಪ್ಟಮ್ಯಾಟಿಕಲಿ ರಿಲೀಫ್ಗೋಸ್ಕರ ಕಷಾಯಗಳು ಇದನ್ನ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ರು. ಸೊ ಬೈ ದ ನೇಚರ್ ಆಫ್ ದ ಇಲ್ನೆಸ್ ಅದು ಸೆಲ್ಫ್ ಲಿಮಿಟಿಂಗ್ ಆಗಿ ಅದೇನೆ 1 ವಾರ ಅಥವಾ 4 ದಿವಸ 5 ದಿವಸದಲ್ಲಿ ಕಡಿಮೆ ಆಗಿ ಹೋಗ್ತಾ ಇತ್ತು. ಹಾಗಿದ್ಮೇಲೆ ಈಗ ಆಕ್ಚುಲಿ ಕೊರೋನಾ ವೈರಸಸ್ ಕೂಡ ಮುಂಚೆಯಿಂದಾನು ಈ ತರ ಒಂದು ಡಿಸೀಸಸ್ ನ ಕಾಸ್ ಮಾಡ್ತಾ ಇದ್ವು. ಸೆಲ್ಫ್ ಲಿಮಿಟಿಂಗ್ ಕಾಮನ್ ಕೋಲ್ಡ್ ಇದೆಲ್ಲ ಮಾಡ್ತಾ ಇತ್ತು. ಮೋಸ್ಟ್ ಕಾಮನ್ ಇವಾಗ ಇನ್ಫ್ಲುಯೆನ್ಸಾ ವೈರಸ್ ಆಗಿರ್ಬೋದು, ಹರ್ಪಿಸ್ ವೈರಸ್ ಆಗಿರ್ಬೋದು, ಈ ತರ ಅನೇಕ ವೈರಸಸ್ ಇದೆ. ಅವೆಲ್ಲ ಸೆಲ್ಫ್ ಲಿಮಿಟಿಂಗ್ ಮೋಸ್ಟ್ ಆಫ್ ದೆಮ್. ಇದು ಹಾಗೆ ಇತ್ತು. ಈಗ ಅದರಲ್ಲಿ ಅದೇ ಈ ಮ್ಯೂಟೇಶನ್ ಅಥವಾ ವೇರಿಯಂಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಫಾರ್ಮ್ ಆಗಿದ್ರಿಂದ ಅದಕ್ಕೆ ನಮ್ಮ ಹ್ಯೂಮನ್ ಬಾಡಿ ಎಕ್ಸ್ಪೋಸ್ ಆಗಿರ್ಲಿಲ್ಲ. ಹಾಗಾಗಿ ಕಮ್ಯುನಿಟಿನಲ್ಲಿ ಇದಕ್ಕೆ ವಿರುದ್ಧವಾಗಿ ಇಮ್ಯುನಿಟಿ ವಾಸ್ ನಾಟ್ ದೇರ್. ಹಾಗಾಗಿ ಇದು ಸಡನ್ ಆಗಿ ಬಂದಾಗ, ಇವಾಗ ವೆಟ್ ಮಾರ್ಕೆಟ್ ಆಗಿ ಅಥವಾ ಲ್ಯಾಬ್ ಇಂದ ಲೀಕ್ ಆಯ್ತು ನಮಗೆ ಗೊತ್ತಿಲ್ಲ, ಚೈನಾದಲ್ಲಿ ಸಡನ್ ಆಗಿ ದ ಹ್ಯೂಮನ್ ಪಾಪ್ಯುಲೇಷನ್ ವಾಸ್ ಎಕ್ಸ್ಪೋಸ್ ಟು ದಿಸ್ ವೈರಸ್. ಈ ಪಾಪ್ಯುಲೇಷನ್ ನಲ್ಲಿ ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಇದಕ್ಕೆ ವಿರುದ್ಧವಾಗಿ ಏನು ಇಮ್ಯುನಿಟಿ ಇರಲಿಲ್ಲ. ಹಾಗೆ ಇದು ವೆಂಟ್ ಆನ್ ಇನ್ಫೆಕ್ಟಿಂಗ್ ಮೆನಿ ಪೀಪಲ್ ಅಂಡ್ ಕಾಸಿಂಗ್ ಸಿವಿಯರ್ ಡಿಸೀಸ್. ಅದು ಒಂದು. ಇನ್ನೊಂದೇನು, ಇದರ ಪ್ರೊಪೆನ್ಸಿಟಿ ಟು ಇನ್ವಾಲ್ವ್ ದ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಕಾಮನ್ ಕೋಲ್ಡ್ ಅಥವಾ ಈ ಸೋರ್ ಥ್ರೋಟು ಇದೆಲ್ಲ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಥವಾ ಗಂಟ್ಲು ಇಲ್ಲಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಇದು ಲಂಗ್ಸ್ ವರೆಗೆ ಹೋಗೋ ಪ್ರೊಪೆನ್ಸಿಟಿ ತುಂಬಾ ಜಾಸ್ತಿ. ಈ ಸಾರ್ಸ್ ಅಂದ್ರೆ ಅದೇನೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದರಲ್ಲಿ ಈ ತುಂಬಾ ಕಾಂಪ್ಲೆಕ್ಸ್ ಅಂತ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಫಸ್ಟ್ ಹಾಫ್ ಅನ್ನೆಲ್ಲರೂ ಕಾಮನ್ ಈ ವೈರಸ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಅಥವಾ ಲಂಗ್ಸ್ಗೆ ತುಂಬಾ ಅಫಿನಿಟಿ ಇದ್ರೂ ಸಹ ತುಂಬಾ ಕಾಸ್ ಮಾಡುವಂತದ್ದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನೇ. ಹಾಗಾಗಿ ಮೈಲ್ಡ್ ಇಲ್ನೆಸ್ ಅನ್ನೇ ಕಾಸ್ ಮಾಡುತ್ತೆ. ನೆಗಡಿ, ಗಂಟಲು ನೋವು, ಕೆಮ್ಮು, ಸ್ವಲ್ಪ ಜ್ವರ, ಮೈಕೈ ನೋವು ಬಂದ್ಬಿಟ್ಟು ವಾಸಿ ಆಗೋಗ್ಬಿಡುತ್ತೆ.
ಅದನ್ನ ಲೆಫ್ಟ್ ಪ್ಯಾನಲ್ ನಲ್ಲಿ ತೋರಿಸಿರೋದು. ರೈಟ್ ಪ್ಯಾನಲ್ ನಲ್ಲಿ ತೋರಿಸಿರೋದು ಸ್ವಲ್ಪ 20% ಆಫ್ ಪೀಪಲ್ ಹೂ ಕ್ಯಾನ್ ಡೆವಲಪ್ ಅ ಸಿವಿಯರ್ ಇನ್ಫೆಕ್ಷನ್. ಲಂಗ್ಸ್ಗೆ ಹೋಗಿ ವೈರಾಣು ಅಲ್ಲಿ ನ್ಯೂಮೋನಿಯಾ, ವೈರಲ್ ನ್ಯೂಮೋನಿಯಾ ಕಾಸ್ ಮಾಡಿ ಅದು ವಿಪರೀತಕ್ಕೆ ಹೋದಾಗ ಈ ಸಾರ್ಸ್ ಅಂತ ಏನ್ ಹೇಳಿದ್ವಿ, ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂದ್ರೆ ಇಸ್ ಅ ಫಾರ್ಮ್ ಆಫ್ ರೆಸ್ಪಿರೇಷನ್, ತುಂಬಾ ಅಫೆಕ್ಟ್ ಆಗ್ಬಿಟ್ಟು ಬ್ರೀದಿಂಗು ಸಿವಿಯರ್ ಇಲ್ನೆಸ್ ನ ಕಾಸ್ ಮಾಡೋ ಪ್ರೊಪೆನ್ಸಿಟಿ ಇದೆ. ಹಾಗಾಗಿ ವೈರಸ್ ಮಾಮೂಲಾಗಿ ನಾವು ದಿನಚರಿ ನೋಡ್ತಕ್ಕಂತ ವೈರಸಸ್ಗಿಂತ ಭಿನ್ನವಾಗಿದೆ. ಮತ್ತೆ ಇನ್ನೊಂದು ಏನಂದ್ರೆ ಅಗೇನ್ ಕನ್ವೆನ್ಷನಲಿ ವೈರಸಸ್ಗೆ ಟ್ರೀಟ್ಮೆಂಟ್ ಇಲ್ಲ. ಮೋಸ್ಟ್ ವೈರಸಸ್ ಡೂ ನಾಟ್ ಹ್ಯಾವ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್. ಅಫ್ಕೋರ್ಸ್ ಲಾಸ್ಟ್ 20-25 ವರ್ಷದಿಂದ ಆಂಟಿವೈರಲ್ ಡ್ರಗ್ಸು ಬಂದಿದೆ, ಅದು ಕೆಲವು ವೈರಸ್ಗೆ ಕೆಲಸ ಮಾಡುತ್ತೆ. ಬಟ್ ಬೈ ಅಂಡ್ ಲಾರ್ಜ್ ವೈರಸಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇಲ್ಲ. ಯಾವ್ಯಾವ್ದು ಕಾಮನ್ ಆಗಿ ಬರ್ತಕ್ಕಂಥ ವೈರಸಸ್ ಇತ್ತೋ ಅದಕ್ಕೆ ತುಂಬಾ ರಿಸರ್ಚ್ ಮಾಡಿ ವ್ಯಾಕ್ಸಿನ್ ಡೆವಲಪ್ ಮಾಡಿದ್ದಾರೆ, ಅಂದ್ರೆ ಬರ್ದೇ ಇರೋ ತರ ಪ್ರಿವೆಂಟ್ ಮಾಡಬಹುದು. ಆದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬಾ ಲಿಮಿಟೆಡ್ ಇದೆ. ಹಾಗಾಗಿ ಅದು ಇನ್ನೊಂದು ಪ್ರಾಬ್ಲಮ್ ಈ ವೈರಲ್ ಡಿಸೀಸ್ ಬಗ್ಗೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಹೋಗ್ಲಿಕ್ಕೆ ಮುಂಚೆ ಇದೊಂದು 2-3 ಟರ್ಮಿನಾಲಜೀಸ್ ತಿಳ್ಕೊಳ್ಳೋದು ಉಪಯುಕ್ತ. ಇನ್ಕ್ಯುಬೇಷನ್ ಪೀರಿಯಡ್, ಇನ್ಫೆಕ್ಟಿವ್ ಪೀರಿಯಡ್ ಮತ್ತೆ ಲೇಟೆಂಟ್ ಪೀರಿಯಡ್ ಅಂತ. ಅದನ್ನ ನೆಕ್ಸ್ಟ್ ಸ್ಲೈಡ್ ನಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಈಗ ಯಾರಾದ್ರೂ ಸೋಂಕಿತ ವ್ಯಕ್ತಿಗೆ ಸಂಪರ್ಕ ಆದಾಗ, ನಾರ್ಮಲ್ ಹೆಲ್ದಿ ವ್ಯಕ್ತಿ, ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಸೋಂಕಿತ ವ್ಯಕ್ತಿಗೆ ಎಕ್ಸ್ಪೋಸ್ ಆದಾಗ ಇಮಿಡಿಯೇಟ್ ಆಗಿ ಕಾಯಿಲೆ ಬರೋದು ಇಲ್ಲ, ಅವರು ಆ ಕಾಯಿಲೆನ ಇನ್ನೊಬ್ಬರಿಗೆ ಹರಡೋ ಚಾನ್ಸಸ್ಸು ಇರೋದಿಲ್ಲ. ಆ ಥರ ಆಗ್ಲಿಕ್ಕೆ ಸ್ವಲ್ಪ ಆಗುತ್ತೆ. ವೈರಸ್ಸು ನಮ್ಮ ಬಾಡಿಗೆ ಬಂದು ಮಲ್ಟಿಪ್ಲೈ ಆಗಿ ಡಿಸೀಸ್ನ ಕಾಸ್ ಮಾಡಿ ಅದು ಒಂದು ಪರ್ಟಿಕ್ಯುಲರ್ ಥ್ರೆಶೋಲ್ಡ್ ರೀಚ್ ಆದ್ಮೇಲೆ ರೋಗದ ಲಕ್ಷಣಗಳು ಕಾಣಕ್ ಶುರುವಾಗುತ್ತೆ. ಸಿಂಪ್ಟಮ್ ಆನ್ಸೆಟ್ ಅಂತ ಏನ್ ಮಾರ್ಕ್ ಆಗಿದೆ ಇಲ್ಲಿ ಅದು. ಸೊ ಆ ಟೈಮ್ ವರೆಗೂ ಆ ವ್ಯಕ್ತಿಗೆ ತನಗೆ ಸೋಂಕು ಬಂದಿದೆ ಅಂತ ಗೊತ್ತಿರೋದಿಲ್ಲ. ಅದನ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆದ್ರೆ ಅದಕ್ಕೆ ಒಂದು 2-3 ದಿವಸಗಳು ಮುಂಚಿತವಾಗೇನೆ ಈ ವೈರಲ್ಕಲ್ಸು ಅವರ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಂದಾಗಿ ಅಥವಾ ಬೇರೆ ಸೆಕ್ರಿಷನ್ಸ್ ನಿಂದಾಗ್ಲಿ ಹೊರಗಡೆ ಬರ್ತಾ ಇರುತ್ತೆ. ಅದರಿಂದ ಅವರು ಸೋಂಕನ್ನ ಇನ್ನೊಬ್ಬರಿಗೆ ಹರಡೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಲೇಟೆಂಟ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಆ ಸೋಂಕಿಗೆ ನಾವು ಎಕ್ಸ್ಪೋಸ್ ಆಗಿ ನಾವು ಇನ್ಫೆಕ್ಟಿವ್ ಆಗೋವರೆಗೆ ಎಷ್ಟು ಡ್ಯೂರೇಷನ್ ಇದೆ ಅದು ಲೇಟೆಂಟ್ ಪೀರಿಯಡ್ ಅಂತ ಕರಿತೀವಿ. ಸೊ ಅದು ದಟ್ ಈಸ್ ಶಾರ್ಟರ್ ದ್ಯಾನ್ ಇನ್ಕ್ಯುಬೇಷನ್ ಪೀರಿಯಡ್. ಇನ್ಕ್ಯುಬೇಷನ್ ಪೀರಿಯಡ್ ಆನ್ ಆನ್ ಆವರೇಜ್ 5 ದಿವಸ ಇದ್ರೆ, ಅಫ್ಕೋರ್ಸ್ ರೇಂಜು 2 to 15 ಡೇಸು ಇರ್ಬೋದು ಅಂತಿದೆ, ಬಟ್ ಆವರೇಜ್ ಅಲ್ಲಿ 5 ಡೇಸ್ ಅಂತ ಇಟ್ಕೋಬಹುದು ಇನ್ಕ್ಯುಬೇಷನ್ ಪೀರಿಯಡ್. ಹಾಗೇನೆ ಲೇಟೆಂಟ್ ಪೀರಿಯಡ್ 2 to 3 ಡೇಸ್ ಅಷ್ಟೇನೆ. ಸೊ ಸೋಂಕಿತ ವ್ಯಕ್ತಿಗೆ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಸಂಪರ್ಕ ಬಂದಾದ್ಮೇಲೆ ಒಂದು 2-3 ದಿನಗಳಲ್ಲೇನೆ ಇನ್ಫೆಕ್ಟಿವ್ ಆಗ್ಬಿಡ್ತಾರೆ. ಅದ್ರ ಅರಿವೇ ಇರೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ 45% ಆಫ್ ದ ಟೋಟಲ್ ಇನ್ಫೆಕ್ಷನ್ಸ್ ಏನ್ ಆಗ್ತಾ ಇದೆ ಇವಾಗ ಕಮ್ಯುನಿಟಿನಲ್ಲಿ, ಅದು ಈ ಇನ್ಕ್ಯುಬೇಷನ್ ಪೀರಿಯಡ್ ಒಳಗಡೆನೆ ಆಗೋಗ್ಬಿಡ್ತಾ ಇದೆ. ವ್ಯಕ್ತಿಗೆ ರೋಗ ಲಕ್ಷಣಗಳು ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಸುಮಾರು ವ್ಯಕ್ತಿಗಳಿಗೆ ಅವರು ಸೋಂಕನ್ನ ಮತ್ತೆ ಕೊಟ್ಟುಬಿಡಬಹುದು. ಸೊ ಇನ್ಫೆಕ್ಷಿಯಸ್ ಪೀರಿಯಡ್ ಅಂದ್ರೆ ಈ ಇನ್ಕ್ಲೂಡಿಂಗ್ ಲೇಟರ್ ಹಾಫ್ ಆಫ್ ಇನ್ಕ್ಯುಬೇಷನ್ ಪೀರಿಯಡ್, ಅಂದ್ರೆ ಜಸ್ಟ್ ಬಿಫೋರ್ ಸ್ಟಾರ್ಟ್ ಆಫ್ ಆನ್ಸೆಟ್ ಆಫ್ ಸಿಂಪ್ಟಮ್ಸ್, ಅಲ್ಲಿಂದ ಹಿಡಿದು 10 ದಿನದವರೆಗೂ ಇವರು ಮತ್ತೆ ಇನ್ನೊಬ್ಬರಿಗೆ ಸೋಂಕನ್ನು ತಗುಲಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಅದನ್ನ ಇನ್ಫೆಕ್ಷಿಯಸ್ ಪೀರಿಯಡ್ ಹೇಳ್ತೀವಿ. ಇದು ಅಷ್ಟೇ, ಸ್ವಲ್ಪ ವೇರಿ ಆಗಬಹುದು. ಮೈಲ್ಡ್ ಇಲ್ನೆಸ್ ಇದ್ದವರು ಸ್ವಲ್ಪ ಬೇಗ ಗುಣಮುಖರಾಗಿ ಅವರ ವೈರಲ್ ಲೋಡ್ ಕೂಡ ಬೇಗ ತಗ್ಗಿ ಅವರ ಸಾಂಕ್ರಾಮಿಕತೆನೂ ಬೇಗ ತಗ್ಗುತ್ತೆ. ಅದೇ ಸಿವಿಯರ್ ಇಲ್ನೆಸ್ ಇದ್ದವರು, ಐಸಿಯುಗೆಲ್ಲ ಹೋಗಿರೋರು ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಇನ್ಫೆಕ್ಷನ್ ಇರಬಹುದು. ಸೊ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ಸಬ್ಸಿಕ್ವೆಂಟ್ಲಿನೂ ಮತ್ತೆ ಹೇಳೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಜಸ್ಟ್ ಜಿಸ್ಟ್ ಆಫ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್, ಅಂದ್ರೆ ಯಾವ ತರಹ
ಈ COVID-19 ರೋಗ ಇನ್ನೊಬ್ಬರಿಗೆ ಹರಡಬಹುದು ಅನ್ನೋದನ್ನ ತೋರಿಸಲಾಗಿದೆ. ಇದರಲ್ಲಿ ಮೇಜರ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಮೊದಲನೇದು 2 ಡ್ರಾಪ್ಲೆಟ್ ಅಂದ್ರೆ ನಾವು ಮಾತಾಡುವಾಗ ಅಥವಾ ಇದು ಮಾಡುವಾಗ, ಕೆಮ್ಮದಾಗ, ಸೀನ್ದಾಗ ಸಣ್ಣ ಸಣ್ಣ ಹನಿಗಳು ನಮ್ಮ ಬಾಯಿನಿಂದ ಮೂಗಿನಿಂದ ಹೊರಗೆ ಬೀಳುತ್ತೆ, ಅದನ್ನ ಡ್ರಾಪ್ಲೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಇದು ಅಂದ್ರೆ 4 ಸನ್ನಿವೇಶಗಳಲ್ಲಿ ಡ್ರಾಪ್ಲೆಟ್ಸ್ ಹೇಗೆ ಹೊರಹೊಮ್ಮುತ್ತೆ ಅಂತ ತೋರಿಸಲಾಗಿದೆ. ಈ ಎಲ್ಲಾ 4 ಸನ್ನಿವೇಶಗಳಲ್ಲೂ ವ್ಯಕ್ತಿ ಎಷ್ಟು ಕೌಂಟ್ ಮಾಡ್ತಾ ಇದ್ದಾರೆ 1 2 3 ಅಂತ, ಆದ್ರೂ ಎಷ್ಟು ಡ್ರಾಪ್ಲೆಟ್ ಬರ್ತಾ ಇದೆ ಅಂತ ಹೈ ಡೆಫಿನಿಷನ್ ಕ್ಯಾಮ್ರಾದಲ್ಲಿ ಅದನ್ನ ಕ್ಯಾಪ್ಚರ್ ಮಾಡಿ ತೋರಿಸಿದ್ದಾರೆ. ಈ ಸೆಕೆಂಡ್ ಸ್ಲಾಟ್ ನಲ್ಲಿ ಒಂದು ಕ್ಲಾತ್ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಸೇಮ್ ಅದನ್ನೇ ಕೌಂಟ್ ಮಾಡ್ತಾ ಇದ್ದಾರೆ. 3ನೇ ಸನ್ನಿವೇಶದಲ್ಲಿ ಡಬಲ್ ಲೇಯರ್ ಕ್ಲಾತ್ ಮಾಸ್ಕ್, 4ನೇದು ಸರ್ಜಿಕಲ್ ಮಾಸ್ಕ್ ಹಾಕೊಂಡಿದ್ದಾರೆ. ಫುಲ್ ಸ್ಕ್ರೀನ್ ಮಾಡ್ಲಿಕ್ಕೆ ಆಗತ್ತಾ ಅದು? ಹಾ, ಸೊ ನೀವು ಗಮನಿಸೋಕೆ ಈಗ ಕೆಮ್ಮುವಾಗ ಹಾಗೆ ನೋಡಿ, the difference in droplets which are exhaled ಮಾಸ್ಕ್ ಇಲ್ಲದೆ ಇರುವಾಗ is tremendous. ಸೀದಾ ಅಂತೂ ಇದಕ್ಕೆ 10 ಪಟ್ಟು ಜಾಸ್ತಿ. ಸೊ ಇದರಲ್ಲಿ ಕಾಣಿಸ್ತಾ ಇರೋ ದಪ್ಪ ಹನಿ ಏನಿದೆ ಅದನ್ನ ನಾವು ಡ್ರಾಪ್ಲೆಟ್ ಅಂತ ಕರಿತೀವಿ. ಸಣ್ಣದಾಗಿ ಒಂದು ಸ್ಮೋಕ್ ತರಹ ಅಥವಾ ಹೊಗೆ ತರಹ ಬಂದು ತುಂಬಾ ದೂರದವರೆಗೆ ಏನ್ ಹೋಗುತ್ತೆ ಅದನ್ನ ಏರೋಸಾಲ್ ಅಂತ ಹೇಳ್ತೀವಿ. ಹಾ, ಸೊ ಇತ್ತೀಚಿನವರೆಗೂ WHO ಪ್ರಕಾರ ಈ ಡ್ರಾಪ್ಲೆಟ್ mediated infection was the major source of infection in the community ಅಂತ ಇತ್ತು. ಅಂದ್ರೆ ಬಹಳ ಮೋರ್ ದ್ಯಾನ್ 95% ಇದರಿಂದಾನೇ ಅಂತಾನೆ ಇತ್ತು. ಬಟ್ ಇತ್ತೀಚೆಗೆ ಮತ್ತೆ ಮುಂದೆ ನೋಡೋ ತರ ಏರೋಸಾಲ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಈ ಡ್ರಾಪ್ಲೆಟ್ ಮಾಡುವಾಗ ನಾವು ಅದ್ರಲ್ಲಿ ಆಲ್ರೆಡಿ ನೋಡಿದ ಹಾಗೆ ವಿಡಿಯೋದಲ್ಲಿ ನಾರ್ಮಲ್ ಆಗಿ ನಾವು ಸುಮ್ಮನೆ ಹಾ ಅಂತ ಉಸಿರು ಹೊರಗಡೆ ಬಿಟ್ರೆ 50 ರಿಂದ 500 ಡ್ರಾಪ್ಲೆಟ್ಸ್ ಹೊರಗಡೆ ಬರುತ್ತೆ. ಬಟ್ ನಾರ್ಮಲ್ ಆಗಿ ಕ್ವೈಟ್ ಆಗಿ ಮೂಗಿಂದ ಉಸಿರಾಡ್ತಾ ಇದ್ರೆ ಇನ್ನೂ ಕಡಿಮೆ. ಅದೇ ಕೆಮ್ಮದಾಗ ವ್ಯಕ್ತಿ ಅಪ್ ಟು 3000 ಡ್ರಾಪ್ಲೆಟ್ಸ್ ಅದುವೇ ಅಟ್ ಹೈ ಸ್ಪೀಡ್ 50 miles per hour ಸ್ಪೀಡ್ ನಲ್ಲಿ ಹೊರಗಡೆ ಬರುತ್ತೆ. ಅದೇ ಸೀನ್ದಾಗಂತೂ ಇನ್ನೂ ಜಾಸ್ತಿ, 10ರಷ್ಟು ಜಾಸ್ತಿ ಅಟ್ 200 miles per hour. ಸೊ ಸಮ್ ಎಸ್ಟಿಮೇಟ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಒಂದ್ಸರಿ ಸೀನ್ ಇದ್ರೆ 20 ಕೋಟಿ ವೈರಾಣುಗಳನ್ನ ಹೊರ ಹಾಕಬಹುದು. ಅದು ನಾರ್ಮಲ್ ಬ್ರೀದಿಂಗ್ ನಲ್ಲಿ ಅಷ್ಟಿರೋದಿಲ್ಲ, ಮುಂದೆ ನೋಡೋಣ ಅದು. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಅಫ್ಕೋರ್ಸ್ ಇದಕ್ಕೆ ರಿಲೇಟೆಡ್ ಆಗಿ COVID-19 ಆಗಿ ರಿಲೇಟೆಡ್ ಆಗಿ ಮಾಸ್ಕ್ಸ್ ಅಂತೂ ಆಲ್ಮೋಸ್ಟ್ ಕಂಪಲ್ಸರಿ ಆಗ್ಬಿಟ್ಟಿದೆ ಪಬ್ಲಿಕ್ ಸ್ಪೇಸಸ್ ಅಲ್ಲಿ, ಅದು ಹಾಕೊಡ್ಬೇಕು. ಇಲ್ಲ ಅಂದ್ರು ಇಟ್ ಈಸ್ ಗುಡ್ ಟು ಫಾಲೋ ವಾಟ್ ಈಸ್ ದ ನಾರ್ಮಲ್ ಕಾಫ್ ಎಟಿಕ್ವೆಟ್ ಅಂತ ಹೇಳ್ತೀವಿ. ಸೊ ಕೆಮ್ಮುವಾಗ ಅಥವಾ ಸೀನುವಾಗ ಮಾಸ್ಕ್ ಇದ್ರೆ ಸರಿ, ಇಲ್ಲ ಅಂದ್ರೆ ಫೋಲ್ಡೆಡ್ ಹ್ಯಾಂಡ್ ಕರ್ಚೀಫ್ ನ ಇಟ್ಕೊಂಡೇ ಕೆಮ್ಮಬೇಕು ಅಥವಾ ಸೀನ್ಬೇಕು. ಅದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಎಲ್ಬೋನ ಮುಚ್ಕೊಂಡು ಕೆಮ್ಮೋದು ಅಥವಾ ಸೀದು ಇಟ್ ಈಸ್ ಅ ಗುಡ್ ಹ್ಯಾಬಿಟ್. ಯಾಕಂದ್ರೆ ಈ ತರ ಈ ಕೆಳಗಡೆ ತೋರಿಸಿರೋ ತರ ಕೈ ಇಟ್ಕೊಂಡು ಇದರಿಂದ ಕೆಮ್ಮೋದ್ರಿಂದ ಅಥವಾ ಸೀನೋದ್ರಿಂದಾನು ಡ್ರಾಪ್ಲೆಟ್ಸ್ ಬೇರೆಯವ್ರಿಗೆ ಡೈರೆಕ್ಟ್ ಆಗಿ ಹೋಗೋದು ಕಡಿಮೆ ಆಗುತ್ತೆ ನಿಜ. ಆದ್ರೆ ಕೈನಲ್ಲಿ ಸಿಕ್ಕಾಬಟ್ಟೆ ಅದು ಡೆಪಾಸಿಟ್ ಆಗ್ಬಿಟ್ಟು ನಾವು ಕೈನಿಂದ ಬೇರೆ ವಸ್ತುಗಳನ್ನ ಮುಟ್ತಾ ಇರೋದ್ರಿಂದ ಫೋಮೈಟ್ಸ್ ಟ್ರಾನ್ಸ್ಫರ್ ಆಗಲಿಕ್ಕೆ ಹೆಚ್ಚು ರಿಸ್ಕ್ ಆಗುತ್ತೆ. ಅದೇ ನಾವು ತೋಳ ಮೇಲೆ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ತೋಳಿಂದ ಏನನ್ನು ಮುಟ್ಟಕ್ ಹೋಗಲ್ಲ, ಹಾಗಾಗಿ ಫೋಮೈಟ್ ಇಂಡ್ಯೂಸ್ಡ್ ಟ್ರಾನ್ಸ್ಫರ್ನೂ ಕಮ್ಮಿ ಮಾಡಿದಾಗ ಆಗುತ್ತೆ ಅಂತ. ಒಂದು ವೇಳೆ ಕರ್ಚೀಫ್ ಅಥವಾ ಟಿಶ್ಯೂ ಯೂಸ್ ಮಾಡಿದ್ರೆ ಅದನ್ನ ಸೇಫ್ ಆಗಿ ಡಿಸ್ಪೋಸ್ ಮಾಡಬೇಕು. ಇದು ನಾರ್ಮಲ್ ಕಾಫ್ ಎಟಿಕ್ವೆಟ್ ವಿಚ್ ಇಸ್ ಗುಡ್ ಟು ಫಾಲೋ ಇನ್ ಎನಿ ಸಿಚುವೇಶನ್. ಸೊ ನಾನು ಹೇಳಿದಾಗ ಇತ್ತೀಚಿನವರೆಗೂ ಇದು ಡ್ರಾಪ್ಲೆಟ್ ಇಂಡ್ಯೂಸ್ಡ್ ಇನ್ಫೆಕ್ಷನ್ನೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋದಾಗಿತ್ತು. ಆದ್ರೆ ಈಗ ಮೇಜರ್ ಔಟ್ ಬ್ರೇಕ್ಸ್ ನ ಸ್ಟಡಿ ಮಾಡಿ ರೀಸೆಂಟ್ ಎವಿಡೆನ್ಸ್ ಮೌಂಟ್ ಆದ್ರಿಂದ ಏರೋಸಾಲ್ ಇಂಡ್ಯೂಸ್ಡ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂಡ್ ಮೇ ಬಿ ಇವನ್ ಮೋರ್ ಡೇಂಜರಸ್ ಅಂತ ಇವಾಗ ಗೊತ್ತಾಗಿದೆ. ನೆಕ್ಸ್ಟ್ ಸ್ಲೈಡ್. ಸೊ ಇದನ್ನ ಸ್ಕಿಪ್ ಮಾಡೋಣ, ಸ್ವಲ್ಪ ಇದು ಅಗತ್ಯ ಇಲ್ಲ. ನೆಕ್ಸ್ಟ್ ಸ್ಲೈಡ್.
ನೆಕ್ಸ್ಟ್ ಸ್ಲೈಡ್. ಹಾ, ನೆಕ್ಸ್ಟ್ ಎಕ್ಸಾಂಪಲ್ ಒಂದು, ಈ ಕೊರಿಯಾದಲ್ಲಿ ಒಂದು ಆಗಿದ್ದ ಔಟ್ ಬ್ರೇಕ್ ನ ಸ್ಟಡಿ ಮಾಡಿದ್ರು. ಪ್ರೀವಿಯಸ್ ಸ್ಲೈಡ್. ಸೊ ಇದು ಮೇಜರ್ ಡಿಫರೆನ್ಸ್ ಬಿಟ್ವೀನ್ ನಾವೇನು ಡ್ರಾಪ್ಲೆಟ್ ಮತ್ತೆ ಏರೋಸಾಲ್ ಅಂತ ಏನ್ ಹೇಳ್ತೀವಿ, ಅದ್ರ ಡಿಫರೆನ್ಸ್ ನ ತೋರಿಸುತ್ತೆ. ಡ್ರಾಪ್ಲೆಟ್ಸ್ ಅದ್ರಲ್ಲೂ ಮತ್ತೆ ಲಾರ್ಜರ್ ಡ್ರಾಪ್ಲೆಟ್ಸ್ ಮತ್ತೆ ಮೈಕ್ರೋ ಡ್ರಾಪ್ಲೆಟ್ ಅಂತ ಇರುತ್ತೆ. ಸೊ ಇವುಗಳು ಯೂಶುವಲ್ ಆಗಿ ಯಾರಾದ್ರೂ ಮಾತಾಡುವಾಗ ಕೆಮ್ಮದಾಗ 2 ಮೀಟರ್ ತನಕ ಹೋಗ್ಬೋದು. ಅದ್ರೊಳಗಡೆನೆ ಗ್ರೌಂಡ್ ಬಿದ್ದು ಬಿಡುತ್ತೆ. ಅವು ದಪ್ಪ, ಅದ್ರ ವೆಯ್ಟ್ ಮಾಸ್ ಜಾಸ್ತಿ ಇಂದ ಬೇಗ ಗ್ರೌಂಡ್ ಬಿದ್ದು ಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಫಾರ್ ಅಡ್ವೊಕೇಟಿಂಗ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಿನಿಮಮ್ 2 ಮೀಟರ್ಸ್ ಅಂತ. ಯಾಕಂದ್ರೆ ಮೇಜರ್ ಟ್ರಾನ್ಸ್ಮಿಷನ್ ಈ ಡ್ರಾಪ್ಲೆಟ್ಸ್ ಮುಖಾಂತರ ಆಗುತ್ತೆ ಅನ್ನೋ ಬಿಲೀಫ್ ನಿಂದ. ಬಟ್ ಅಟ್ ದ ಸೇಮ್ ಟೈಮ್ ಏರೋಸಾಲ್ಸ್ ಅಂತ ಏನು ಅಂದ್ರೆ ವೈರಸ್ ಪಾರ್ಟಿಕಲ್ಸ್ ಗಾಳಿಗೆ ಬಂದು ಅಲ್ಲೇ ಸಸ್ಪೆಂಡ್ ಆಗಿ ಕೆಲವು ಗಂಟೆಗಳು, 3 ರಿಂದ 6 ಗಂಟೆಗಳು ಅಲ್ಲೇ ಉಳ್ಕೊಂಡ್ಬಿಡ್ಬೋದು. ಅದು ಇನ್ನೂ ದೂರದವರೆಗೂ ಹೋಗುವಂತ ರಿಸ್ಕ್ ಇದೆ. ಹಾಗಾಗಿ ಇನ್ನೊಬ್ಬ ವ್ಯಕ್ತಿ ಸೋಂಕಿತ ವ್ಯಕ್ತಿಗಿಂತ 2 ಮೀಟರ್ಗಿಂತ ದೂರ ಇದ್ರೂ ಕೂಡ ಇನ್ಫೆಕ್ಷನ್ ಹರಡುವಂತ ರಿಸ್ಕ್ ಇದೆ, ಡೆಫಿನೆಟ್ಲಿ ಇದೆ ಅಂತ ಇವಾಗ ಕನ್ಫರ್ಮ್ ಆಗಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ವೆಂಟಿಲೇಷನ್. ಅಫ್ಕೋರ್ಸ್ ಈ ಔಟ್ಡೋರ್ಸ್ ಆರ್ ಮಚ್ ಬೆಟರ್. ಇಂಡೋರ್ಸ್ ಇದ್ದಾಗ್ಲೂ ಕೂಡ ಇಲ್ಲಿ ತೋರಿಸಿರೋ ಹಾಗೆ ಇಲ್ಲಿ ವೆಂಟಿಲೇಟೆಡ್ ರೂಮ್ ಇದ್ರೆ ಡ್ರಾಪ್ಲೆಟ್ಸು ಸೋಂಕಿತ ವ್ಯಕ್ತಿ ಹತ್ರನೇ ಬಿದ್ದು ಹೋಗುತ್ತೆ. ಆದ್ರೆ ಏರೋಸಾಲ್ಸು ಇಡೀ ರೂಮನ್ನೇ ಆವರಿಸ್ಬಿಡುತ್ತೆ. ಹಾಗಾಗಿ ಆ ರೂಮ್ ನಲ್ಲಿ ಯಾರಿದಾರೋ ಅವ್ರು ಎಲ್ಲರೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ವೈರಾಣುಗೆ ಎಕ್ಸ್ಪೋಸ್ ಆಗೋ ರಿಸ್ಕ್ ತಪ್ಪಿಸ್ಕೊಳ್ಳೋದಿಲ್ಲ. ಅದೇ ವೆಂಟಿಲೇಷನ್ ಸಿಸ್ಟಮ್ಸ್ ಚೆನ್ನಾಗಿದ್ದು ವರ್ಕಿಂಗ್ ಇದ್ರೆ ದ ಏರೋಸಾಲ್ ಲೋಡ್ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಮಾರ್ಕ್ಡ್ಲಿ ಲೆಸ್. ಮೋಸ್ಟ್ ಆಫ್ ದ ಏರೋಸಾಲ್ಸ್ ಅಲಾಂಗ್ ದ ವಿಂಡ್ ಫ್ಲೋ, ವಿಂಡ್ ಕರೆಂಟ್ಸ್ ಏನಿರುತ್ತೆ, ಏರ್ ಕರೆಂಟ್ಸ್ ಅದ್ರ ಜೊತೆ ಹೊರ ಹೋಗ್ಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಗಾಗಿ ಈ ಏರೋಸಾಲ್ ಮೀಡಿಯೇಟೆಡ್ ಇನ್ಫೆಕ್ಷನ್ ರಿಸ್ಕ್ ಔಟ್ಡೋರ್ಸ್ ಅಲ್ಲಿ ವೆರಿ ಮಿನಿಮಮ್. ಸೊ ಇಲ್ಲಿ ತೋರಿಸಿರೋ ಹಾಗೆ ಮೇಲ್ಗಡೆ ಈ ತರ ಸನ್ನಿವೇಶದಲ್ಲಿ ಡ್ರಾಪ್ಲೆಟ್ಸ್ ಮೀಡಿಯೇಟೆಡ್ ಇನ್ಫೆಕ್ಷನ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕೆಂದ್ರೆ ಎಲ್ಲರೂ 2 ಮೀಟರ್ ಇಂದ ದೂರ ಇದ್ದಾರೆ. ಏರೋಸಾಲ್ ಮೀಡಿಯೇಟೆಡ್ ಇನ್ಫೆಕ್ಷನ್ಗೆ ಏನಕ್ಕೆ ಚಾನ್ಸ್ ಇಲ್ಲ ಅಂದ್ರೆ ಅಬಂಡೆಂಟ್ ಅಮೌಂಟ್ ಆಫ್ ಏರ್ ಇರೋದ್ರಿಂದ ಅದು ಇಮಿಡಿಯೇಟ್ ಆಗಿ ಡೈಲ್ಯೂಟ್ ಆಗ್ಬಿಡುತ್ತೆ. ವೈರಲ್ ಲೋಡ್ ಏನಿರುತ್ತೆ ಅದು ತುಂಬಾ ಸಣ್ಣ ಸಣ್ಣ ಕಣಗಳು. ಇಟ್ ವಿಲ್ ಬಿ ಮಿಕ್ಸ್ಡ್ ವಿತ್ ಬಿಲಿಯನ್ಸ್ ಆಫ್ ಏರ್ ಮಾಲಿಕ್ಯೂಲ್ಸ್. ಹಾಗಾಗಿ ರಿಸ್ಕ್ ಇಸ್ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಹಾಗಾದ ಮಾತ್ರಕ್ಕೆ ಔಟ್ಡೋರ್ಸ್ ಅಲ್ಲಿ ಡೆಫಿನೆಟ್ಲಿ ರಿಸ್ಕ್ ಕಡಿಮೆ ಇದೆ. ಹಾಗಾದ ಮಾತ್ರಕ್ಕೆ ಈ ಕೆಳಗಡೆ ಫೋಟೋದಲ್ಲಿ ತೋರಿಸಿರೋ ತರ ಇದ್ದೆ ರಿಸ್ಕ್ ಏನಿರುತ್ತೆ ಅಂತ ನೀವೇ ಊಹಿಸ್ಕೋಬಹುದು, ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಈಗ ಇಂಡೋರ್ಸ್ ಅಲ್ಲಿ ಇರುವಾಗ್ಲೂ ಇನ್ಫೆಕ್ಷನ್ ರಿಸ್ಕ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಇನ್ಫೆಕ್ಟಿವ್ ಡೋಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇವಾಗ ಸಕ್ಸಸ್ಫುಲ್ ಇನ್ಫೆಕ್ಷನ್ ಆಗ್ಬೇಕು ಅಂತಂದ್ರೆ ಒಂದು ಎಸ್ಟಿಮೇಟ್ ಪ್ರಕಾರ ಅಪ್ರಾಕ್ಸಿಮೇಟ್, ಈ ಫಿಗರ್ ಆಕ್ಯುರೇಟ್ 100% ಆಗಿ ಇಲ್ದೇನೆ ಇರ್ಬೋದು, ಅಪ್ರಾಕ್ಸಿಮೇಟ್ ಆಗಿ 1,000 ವೈರಲ್ ಪಾರ್ಟಿಕಲ್ಸ್ ನ ನಾವು ಇನ್ಹೇಲ್ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಇನ್ಫೆಕ್ಷನ್ ಎಸ್ಟಾಬ್ಲಿಷ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಕಡಿಮೆ ಆದ್ರೆ ಮೋಸ್ಟ್ ಆಫನ್ ಬರೋದಿಲ್ಲ ಅಂತ. ಸೊ ಆ 1000 ವೈರಲ್ ಕಾಪೀಸು ಐದರ್ ಒಂದೇ ಸರಿ ಒಂದೇ ಬ್ರೆತ್ ನಲ್ಲೇನೆ ಕೂಡ ನಾವು ಇನ್ಹೇಲ್ ಮಾಡಿದ್ರು ಇನ್ಫೆಕ್ಷನ್ ಬರುತ್ತೆ, ಇಲ್ಲ ಓವರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅಂದ್ರೆ ದಿನಗಟ್ಲೆ ಅಂತಲ್ಲ, ವಿತ್ ಇನ್ ಅ ಮ್ಯಾಟರ್ ಆಫ್ ಫ್ಯೂ ಮಿನಿಟ್ಸ್ ಟು ಅವರ್ಸ್ ಸ್ವಲ್ಪನೇ ವೈರಸಸ್ ನ ಇನ್ಹೇಲ್ ಮಾಡ್ತಾ ಹೋದ್ರೂ ಕೂಡ ಒಂದು ಸರಿ ಆ ವೈರಲ್ ಲೋಡ್ ನಮ್ಮ ಬಾಡಿ ಒಳಗಡೆ ಅಪ್ರಾಕ್ಸಿಮೇಟ್ಲಿ 1000 ವೈರಸಸ್ ರೀಚ್ ಆದ್ರೆ ಆವಾಗ ಕೂಡ ವ್ಯಕ್ತಿಗೆ ಸೋಂಕು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದು ಟೈಮ್ ಆಫ್ ಎಕ್ಸ್ಪೋಜರ್ ಕೂಡ ತುಂಬಾ ಇಂಪಾರ್ಟೆಂಟ್. ಈಗ ಒಬ್ಬ ಸೋಂಕಿತ ವ್ಯಕ್ತಿ ನಾರ್ಮಲ್ ಆಗಿ ಕ್ವಯಟ್ ಆಗಿ ಮೂಗಿನ ಮುಖಾಂತರ ಉಸಿರಾಡ್ತಾ ಇದ್ರೆ ಎಸ್ಟಿಮೇಟ್ಸ್ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ ಆಗಿ ಬರೀ 20 ವೈರಸಸ್ ಮಾತ್ರ ಪ್ರತಿ ನಿಮಿಷಕ್ಕೆ ಹೊರಗಡೆ ಬರ್ತಾ ಇರುತ್ತೆ ಅಂತ ಒಂದು ಎಸ್ಟಿಮೇಟ್. ಸೊ ಹಾಗಾಗಿ ಈ ತರ ಸನ್ನಿವೇಶದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸೋಂಕು ಹರಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 50 ನಿಮಿಷ ಎಕ್ಸ್ಪೋಸ್ ಆಗ್ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ ಸೋಂಕು ತಗೊಳ್ಳೋ ಚಾನ್ಸಸ್ ತುಂಬಾ ಕಡಿಮೆ. ಅದೇ ಯಾರಾದ್ರೂ ಆವಾಗ 10 ಪಟ್ಟು ಜಾಸ್ತಿ ವೈರಸಸ್ ಹೊರಗಡೆ ಬರುತ್ತೆ.
ಹಾಗಾಗಿ 5 ನಿಮಿಷದಲ್ಲೇನೆ ಸೋಂಕು ಹರಡ್ಬಿಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಇದು ನಾರ್ಮಲ್ ಸ್ಪೀಕ್ ನಲ್ಲಿ. ಇನ್ನು ಜೋರಾಗಿ ಹಾಡ್ತಾ ಇರೋದಾಗ್ಲಿ ಅಥವಾ ಜೋರಾಗಿ ಕೂಗ್ತಾ ಇರೋದಾಗ್ಲಿ, ತುಂಬಾ ಜೋರಾಗಿ ಮಾತನಾಡ್ತಾ, ಡೆಫಿನೆಟ್ಲಿ ದ ನಂಬರ್ ಆಫ್ ವೈರಸಸ್ ಕಮಿಂಗ್ ಔಟ್ ಎವ್ರಿ ಮಿನಿಟ್ ಈಸ್ ಮಚ್ ಮೋರ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಸೊ ಏರೋಸಾಲ್ ಆದ್ಮೇಲೆ ಇದೊಂದು ಇಂಪಾರ್ಟೆಂಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಇದು ಮೋರ್ ರೀಸೆಂಟ್ಲಿ ಅಷ್ಟು ಇಂಪಾರ್ಟೆಂಟ್ ಇಲ್ವೇನೋ ಅಂತ ಎವಿಡೆನ್ಸ್ ಆಗ್ತಾ ಇದೆ. ಆದ್ರೂ ಕೂಡ ಸಾಧ್ಯತೆ ಅಂತೂ ಡೆಫಿನೆಟ್ಲಿ ಇದೆ. ಅಂಡ್ ಅಟ್ ಎನಿ ರೇಟ್ 2 to 5% ಆಫ್ ಇನ್ಫೆಕ್ಷನ್ಸ್ ಓವರ್ ಆಲ್ ಈ ಫೋಮೈಟ್ ಸರ್ಫೇಸ್ ಟ್ರಾನ್ಸ್ಮಿಷನ್ ಇಂದ ಆಗ್ತಾ ಇದೆ ಅನ್ನೋ ಅಂತಹದ್ದು ಈಗ ರೀಸೆಂಟ್ ಎವಿಡೆನ್ಸ್ ಪ್ರಕಾರ ಬಂದಿರೋದು. ಇಲ್ಲಿ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಯಾರಾದ್ರೂ ಸೋಂಕಿತ ವ್ಯಕ್ತಿ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಅವ್ರ ಕೈಗೆ ಅದು ಹರಡಿರುತ್ತೆ ರೋಗಾಣು. ಅದು ಅವ್ರು ಮುಟ್ಟುವಂತಹ ಪದಾರ್ಥಗಳಿಗೆಲ್ಲ ಹರಡ್ತಾ ಹೋಗುತ್ತೆ. ಅದನ್ನ ಮುಟ್ಟಿದ ಇನ್ನೊಬ್ಬ ಆರೋಗ್ಯ ವ್ಯಕ್ತಿಗೆ ಈ ಸೋಂಕು ಕೈಗೆ ತಗಲಿ ಅದ್ರ ಮುಖಾಂತರ ಕಣ್ಣನ್ನು ಉಜ್ಕೊಳ್ಳೋದಾಗ್ಲಿ, ಮೂಗು ಅಥವಾ ಬಾಯಿಗೆ ಕೈದು ಕಾಂಟ್ಯಾಕ್ಟ್ ಆದಾಗಲಿ ವೈರಸ್ ಅಲ್ಲಿಗೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಲೈಡ್. ಸೊ ಈ ವೈರಸಸ್ ವೇರಿಯಸ್ ಸರ್ಫೇಸ್ ಮೇಲೆ ಎಷ್ಟು ಟೈಮು ಸರ್ವೈವ್ ಆಗುತ್ತೆ ಅನ್ನೋ ಕೆಲವು ಸ್ಟಡೀಸ್ ಆಗಿದೆ. ಇದು ರೇಂಜ್ ತುಂಬಾ ವೇರಿಡ್ ಇದೆ. ಸುಮಾರು ಸೋರ್ಸಸ್ ನಲ್ಲಿ ಬೇರೆ ಬೇರೆ ರೇಂಜ್ ಅನ್ನ ಹೇಳಲಾಗಿದೆ. ಬಟ್ ಆನ್ ಅನ್ ಆವರೇಜ್ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ಏರ್ ನಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಏರೋಸಲ್ಸ್ 3 ಗಂಟೆಗಳ ಕಾಲ ವೈರಸ್ ಆಕ್ಟಿವ್ ಆಗಿರಬಹುದು. ಹಾಗೆ ಬೇರೆ ಬೇರೆ ಸರ್ಫೇಸಸ್ ಅಲ್ಲಿ ಇನ್ನು ಜಾಸ್ತಿ ದಿವಸ ಇರಬಹುದು. ಇನ್ಫ್ಯಾಕ್ಟ್ ಸರ್ಜಿಕಲ್ ಮಾಸ್ಕ್ಸ್ ಮೇಲೆ ಅಪ್ ಟು 7 days ಇರಬಹುದು ಅನ್ನೋ ಎಸ್ಟಿಮೇಟ್ಸ್ ಇದೆ. ಇನ್ನೊಂದೇನಂದ್ರೆ ಇದೆಲ್ಲ ಈ ವೈರಸ್ ಪಾರ್ಟಿಕಲ್ ನ RNA ನ ಡಿಟೆಕ್ಟ್ ಮಾಡ್ತಾರೆ. ಬಟ್ ಅದು ಇನ್ಫೆಕ್ಟಿವಿಟಿನ ರಿಟೈನ್ ಮಾಡ್ಕೊಂಡಿರುತ್ತಾ ಅನ್ನೋದು ಇನ್ನೂ ತೋರ್ಸಕ್ಕಾಗಿಲ್ಲ. ಅದಕ್ಕೆ ಈಗ ಅಬ್ಸರ್ವ್ ಮಾಡೋ ಸನ್ನಿವೇಶಗಳ ಪ್ರಕಾರ ಫೋಮೈಟ್ ಇಂಡ್ಯೂಸ್ಡ್ ಟ್ರಾನ್ಸ್ಮಿಷನ್ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋ ನಂಬಿಕೆ ಇವಾಗ ಇತ್ತೀಚೆಗೆ ಬರ್ತಾ ಇದೆ. ಆದ್ರೂ ಕೂಡ ನಮ್ಮ ಜಾಗರೂಕತೆಯಲ್ಲಿ ನಾವು ಇರೋದಕ್ಕೆ ಇದನ್ನು ತಲೆಯಲ್ಲಿ ಇಟ್ಕೊಂಡೇನೆ ನಾವು ಕೆಲಸ ಮಾಡಬೇಕು. ಸೊ ಸರ್ಫೇಸಸ್ ನ ಹೇಗೆ ಡಿಸ್ಇನ್ಫೆಕ್ಟ್ ಮಾಡೋದು ಇದೆಲ್ಲ ಡಾಕ್ಟರ್ ಪ್ರತಿಭಾ ಮತ್ತೆ ಮುಂದಿನ ಇನ್ನೊಂದು ದಿವಸ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಸ್ಲೈಡ್. ಸೊ ಜಸ್ಟ್ ಇದೊಂದು ಇಲ್ಲಿ ಇನ್ಕ್ಲೂಡ್ ಇದೀನಿ. ಬಾತ್ರೂಮ್ಸ್ ನಲ್ಲಿ ದೇರ್ ಈಸ್ ಅ ಥಿಯರಿಟಿಕಲಿ ಅಟ್ ಲೀಸ್ಟ್ ಪಾಸಿಬಿಲಿಟಿ ಫಾರ್ ವೇರಿಯಸ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಪರ್ಟಿಕ್ಯುಲರ್ಲಿ ಪಬ್ಲಿಕ್ ಬಾತ್ರೂಮ್ಸ್ ನ ಯೂಸ್ ಮಾಡೋ ಸನ್ನಿವೇಶ ಬಂದ್ರೆ, ಅಥವಾ ಯಾರಾದ್ರೂ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಅಲ್ಲಿ ಯೂಸ್ ಮಾಡುವಂತ ಸನ್ನಿವೇಶ ಬಂದ್ರೆ ಇದನ್ನ ಸ್ವಲ್ಪ ಮೈಂಡ್ ನಲ್ಲಿ ಇಟ್ಕೊಂಡಿರೋದು ಉತ್ತಮ. ಒಂದು ಏನಂದ್ರೆ ಸೋಂಕಿತ ವ್ಯಕ್ತಿ ಬಾತ್ರೂಮ್ ನ ಯೂಸ್ ಮಾಡಿದಾಗ ತುಂಬಾ ಸರ್ಫೇಸಸ್ ನ ಮುಟ್ಟಿರೋದ್ರಿಂದ ಅಲ್ಲಿ ಟ್ಯಾಪ್ ಆಗ್ಲಿ, ಫ್ಲಶ್ ಆಗ್ಲಿ, ಡೋರ್ ನಾಬ್ ಆಗ್ಲಿ, ಇದೆಲ್ಲದುವೆ ದೇ ಆರ್ ಆಲ್ ಆಕ್ಟಿವ್ ಫೋಮೈಟ್ಸ್. ಅದುವೇ ಇಂಟರ್ವಲ್ ತುಂಬಾ ಕಡಿಮೆ ಇದ್ರೆ ಸೋಂಕಿತ ವ್ಯಕ್ತಿ ಹೋಗಿ ಇನ್ನೊಬ್ಬ ವ್ಯಕ್ತಿ ಯೂಸ್ ಮಾಡೋದಕ್ಕೆ ಟ್ರಾನ್ಸ್ಮಿಷನ್ ಆಗೋದಕ್ಕೆ ರಿಸ್ಕ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಸಮ್ ಎವಿಡೆನ್ಸ್ ಇಂಡಿಕೇಟ್ಸ್, ಇವಾಗ ಫ್ಲಶ್ ಮಾಡಿದಾಗ್ಲೂ ಏರೋಸಾಲ್ ಜನರೇಟ್ ಆಗೋದು ಗೊತ್ತಿರೋದೆ. ಆದ್ರೆ ವೈರಸಸ್ ಅದು ಇನ್ಫೆಕ್ಟ್ ಮಾಡುವಂತಹ ವೈರಸಸ್ ಅದರಲ್ಲಿ ಇರುತ್ತಾ ಕನ್ಫರ್ಮ್ ಆಗಿಲ್ಲ. ಯೂರಿನ್ ನಲ್ಲಿ ಮತ್ತೆ ಸ್ಟೂಲ್ ವೈರಸಸ್ ಎಕ್ಸ್ಕ್ರೀಟ್ ಆಗಿದೆ, ಅದನ್ನ ಡೆಫಿನೆಟ್ ಆಗಿ ಪ್ರೂವ್ ಆಗಿದೆ. ಆದ್ರೆ ಆ ತರ ಬಂದಿದ್ ವೈರಸ್ಸು ಇನ್ನೊಬ್ಬರನ್ನ ಎಷ್ಟ್ರ ಮಟ್ಟಿಗೆ ಇನ್ಫೆಕ್ಟ್ ಆಗುತ್ತೆ ಇನ್ನೂ ಗೊತ್ತಿಲ್ಲ. ಬಟ್ ಆಲ್ರೆಡಿ ಇವಾಗ ಇತ್ತೀಚೆಗೆ ಕೆಲವರು ಒಪಿನಿಯನ್ ಪ್ರಕಾರ ಈ ಬಾತ್ರೂಮ್ ಟ್ಯೂಬ್ಸ್ ನಲ್ಲೂ ಕೂಡ ಈ ಡ್ರೈನೇಜ್ ಔಟ್ಲೆಟ್ ಏನಿರುತ್ತೆ ಅದರಿಂದಾನು ಹರಡೋದಕ್ಕೆ ಒಂದು ಥಿಯರಿಟಿಕಲ್ ಪಾಸಿಬಿಲಿಟಿ ಇದೆ. ಪ್ರೂವ್ ಆಗಿಲ್ಲ ಡೆಫಿನೆಟ್ಲಿ. ಬಟ್ ನಮ್ಮ ಜಾಗರೂಕತೆಯಲ್ಲಿ ನಾವಿರೋದಕ್ಕೆ ಆಗ್ಲೇ ಕಾಫ್ ಎಟಿಕ್ವೆಟ್ ಹೇಗೆ ಹೇಳಿದಾಗೆ ಬಾತ್ರೂಮ್ ಎಟಿಕ್ವೆಟೆ ಅಂತ ಹೇಳ್ತೀವಿ. ಸೊ ಗುಡ್ ಬಾತ್ರೂಮ್ ಎಟಿಕ್ವೆಟೆನ ಫಾಲೋ ಮಾಡ್ಕೊಂಡು ಹೋದ್ರೆ ಅದು ಆ ಚಾನ್ಸಸ್ ಕಡಿಮೆ ಮಾಡಬಹುದು. ಒಂದೇನಂದ್ರೆ ಫ್ಲಶ್ ಮಾಡೋದಕ್ಕೆ ಮುಂಚೆ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಫ್ಲಶ್ ಮಾಡಿದ್ರೆ ಏರೋಸಾಲ್ಸ್ ಹೊರಗಡೆ ಹರಡೋದು ಚಾನ್ಸಸ್ ಕಡಿಮೆ ಆಗುತ್ತೆ. ಮತ್ತೆ ವೆಲ್ ವೆಂಟಿಲೇಟೆಡ್ ಇಟ್ಕೊಂಡು ಎಕ್ಸಾಸ್ಟ್ ಫ್ಯಾನ್ ಅನ್ನ ಅಳವಡಿಸ್ಕೊಂಡಿದ್ರೆ ಏರೋಸಾಲ್ಸ್ ಆಲ್ರೆಡಿ ಹೇಳಿದ ಹಾಗೆ ಬೇಗ ಹೊರಗಡೆ ಹೋಗುತ್ತೆ. ಮತ್ತೆ ಆ ಎಸ್ ಟ್ರ್ಯಾಪ್ ಏನಿರುತ್ತೆ, ಎಸ್ ಅಥವಾ ಪಿ ಟ್ರ್ಯಾಪ್, ಅದರಲ್ಲಿ ಯಾವಾಗ್ಲೂ ನೀರಿಲ್ಲ ಅಂದ್ರೆ ಕೆಳಗಡೆ ಫ್ಲೋರ್ಸ್ ನಿಂದ ಪರ್ಟಿಕ್ಯುಲರ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಆ ಪೈಪ್ಸ್ ನಲ್ಲಿ ಫ್ಯೂಮ್ಸ್ ಒಳಗಡೆ ಬರ್ಬೋದು. ಅದಕ್ಕೆ ಒಂದೊಂದ್ಸರಿ ವಾಸನೆ ಬರೋದು. ಹಾಗೇನೆ ಕೂಡ ಬರಬಹುದೇನೋ ಅಂತ ಒಂದು ಕನ್ಸರ್ನ್ ಇದೆ. ಇದು ಪ್ರೂವ್ ಆಗಿಲ್ಲ. ಬಟ್ ಇನ್ ಎನಿ ಕೇಸ್ ನಮ್ಮ ಜಾಗರೂಕತೆಯಲ್ಲಿ ನಾವು ಇರೋದಕ್ಕೆ ಇದನ್ನೆಲ್ಲ ಫಾಲೋ ಮಾಡೋದು ಒಳ್ಳೇದೇನು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ನೆಕ್ಸ್ಟ್ ಸ್ಲೈಡ್. ಇನ್ನೂ ಬೇಕಾದಷ್ಟು ಅದರ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಥಿಯರಿಟಿಕಲಿ ಪಾಸಿಬಲ್ ಇದೆ, ಬಟ್ ಅಕಸ್ಮಾತ್ ಆಗ್ತಾ ಇದ್ರೂ ಅದು ತುಂಬಾ ರೇರು. ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದರ್ ಮೋಡ್ಸ್ ಅಂದ್ರೆ ಏನು, ಬ್ಲಡ್ ಡೊನೇಷನ್ ಇಂದ ಬರುತ್ತಾ, ಮುಕ್ಕಾಲು ಭಾಗ ಇಲ್ಲ. ಹಾಗೇನೆ ಪ್ರೆಗ್ನೆಂಟ್ ವುಮನ್ ಇಂದ ವೂಂಬಲ್ಲಿರೋ ಮಗುಗೆ ಅಗೇನ್ ಮೋಸ್ಟ್ ಲೈಕ್ಲಿ ಇಲ್ಲ. ಹಾಗೆ ಅನಿಮಲ್ಸ್ಗೆ ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ ಹಾಗೆ ಕೆಲವು ಟೈಗರ್ಸ್ ನಲ್ಲಾಗ್ಲಿ, ಕ್ಯಾಟ್ಸ್, ಡಾಗ್ಸ್ ನಲ್ಲಿ ಕೂಡ ಈ ಇನ್ಫೆಕ್ಷನ್ ಡಾಕ್ಯುಮೆಂಟ್ ಆಗಿದೆ. ಬಟ್ ಅವುಗಳಿಂದ ಮತ್ತೆ ವಾಪಸ್ ಹರಡ್ಬೋದಾ? ಮೋಸ್ಟ್ ಲೈಕ್ಲಿ ಇಲ್ಲ. ಇದೆಲ್ಲ ಇನ್ನೂ ಇದಕ್ಕೆ ಡೆಫಿನೆಟ್ ಆಗಿ ಆನ್ಸರ್ ಸಿಕ್ಕಿಲ್ಲ, 100% ಆಗಿ ಇಲ್ವೇ ಇಲ್ಲ ಅಂತ ಹೇಳೋದಕ್ಕೆ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಕ್ಯಾನ್ ಕನ್ವೀನಿಯಂಟ್ಲಿ ಇಗ್ನೋರ್ ದೆಮ್. ಅಕಸ್ಮಾತ್ ಆಗ್ತಾ ಇದ್ರು ಇಟ್ ಮೇ ಬಿ 1 in a lakh or 1 in a crore. ಸೊ ಹಾಗಾದ್ರೆ ನಾವೀಗ ನೋಡಿದ ಹಾಗೆ ಹೈ ರಿಸ್ಕ್ ಸಿಚುವೇಶನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏನಿಲ್ಲ. ಸೊ ಯಾವುದೇ ಒಂದು ಸನ್ನಿವೇಶದಲ್ಲಿ ಎನ್ಕ್ಲೋಸ್ಡ್ ಅಂದ್ರೆ ಕ್ಲೋಸ್ಡ್ ಡೋರ್ಸ್ ಅಲ್ಲಿ, ಕೊಠಡಿ ಆಗ್ಲಿ ಅಥವಾ ಸಣ್ಣ ಹಾಲ್ ಆಗ್ಲಿ, ವಿತ್ ಪುವರ್ ಏರ್ ಸರ್ಕ್ಯುಲೇಷನ್, ವೆಂಟಿಲೇಷನ್ ತುಂಬಾ ಕಡಿಮೆ ಇರೋ ಕಡೆ, ಜಾಸ್ತಿ ಜನ ನೆರೆದಿದ್ದಾರೆ, ಮಾತಾಡ್ತಾ ಇದ್ದಾರೆ, ಅಥವಾ ಹಾಡ್ ಹೇಳ್ತಾ ಇದ್ದಾರೆ, ನಮ್ಮದ್ರಲ್ಲಿ ಆಗೋ ತರ ಮಂತ್ರ ಹೇಳ್ತಾ ಇದ್ದಾರೆ, ಈ ತರ ಹೇಳೋ ಯಾವುದೇ ಸನ್ನಿವೇಶ ಆಗ್ಲಿ, ಯಾರೇ ಒಬ್ಬ ವ್ಯಕ್ತಿ ಇದ್ರೂವೆ ಅದು ಇನ್ನೂ ತುಂಬಾ ಜನರಿಗೆ, ಆ ಎನ್ಕ್ಲೋಸ್ಡ್ ಸ್ಪೇಸ್ ನಲ್ಲಿ ಇರೋ ಜನರಿಗೆ ಹರಡುವಂತ ರಿಸ್ಕ್ ಬಹಳ ಜಾಸ್ತಿ. ಸೊ ಹಾಗಾಗಿ ನೋಡಿದ್ರೆ ಈ ಸನ್ನಿವೇಶಗಳು ಯಾವ್ಯಾವುದು, ಅನ್ಫಾರ್ಚುನೇಟ್ಲಿ ಮನೆ ಒನ್ ವೆರಿ ಇಂಪಾರ್ಟೆಂಟ್ ಲೊಕೇಶನ್ಸ್, ಎಸ್ಪೆಷಲಿ ವೆಂಟಿಲೇಷನ್ ಕಡಿಮೆ ಇದ್ದು ಜಾಸ್ತಿ ಜನ ಸಣ್ಣ ಮನೆಯಲ್ಲೇ ಇರ್ತಾ ಇದ್ರೆ ಡೆಫಿನೆಟ್ಲಿ ವೆರಿ ಹೈ ರಿಸ್ಕ್. ವರ್ಕ್ ಪ್ಲೇಸ್ ಕ್ಲೋಸ್ಡ್ ಆಫೀಸಸ್ ಇದ್ರೆ ಡೆಫಿನೆಟ್ಲಿ ಒನ್ ಮೋರ್ ಪ್ರಾಬ್ಲಮ್. ಮತ್ತೆ ನಮ್ಮ ಫಂಕ್ಷನ್ಸ್ ಅಂತ ಅದಕ್ಕೆ ಎಲ್ಲರಿಗೂ ತಿಳಿದೇ ಇದೆ, ಇವಾಗ ಮದುವೆ ಮುಂಜಿ ಇದನ್ನೆಲ್ಲ ಅಂತೂ ಮಾಡೋ ಅಂತ ಸಿಚುವೇಶನ್ ಇಲ್ವೇ ಇಲ್ಲ. ಹಾಗೆ ತಿಥಿ ಕೂಡ, ತಿಥಿಗೆ ಆಲ್ರೆಡಿ ಮಾವ ಅವತ್ತೇ ಹೇಳ್ದ ಹಾಗೆ ಡೆಫಿನೆಟ್ಲಿ ಈಗ ಇದು ಸ್ವಲ್ಪ ಕಡಿಮೆ ಆಗಂತೂ ಅದನ್ನು ಅವಾಯ್ಡ್ ಮಾಡ್ಲೇಬೇಕು, ಬೇರೆ ಇನ್ಯಾವುದೂ ವಿಧಾನ ಇಲ್ಲ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಇನ್ಫೆಕ್ಷನ್ಸ್ ಏನ್ ಆಗ್ತಾ ಇದೆ ಅದರಲ್ಲಿ 100ರಲ್ಲಿ 90ರಷ್ಟು ಇನ್ಫೆಕ್ಷನ್ಸ್ ಒನ್ ಆಫ್ ದೀಸ್ ಸಿಚುವೇಶನ್ಸ್ ನಲ್ಲೇ ಆಗ್ತಾ ಇದೆ ಈಗಲೂ ಕೂಡ. ಸೊ ಪ್ಯಾಂಡಮಿಕ್ ಕಡಿಮೆ ಆಗ್ಬೇಕು ಅಂತಂದ್ರೆ ಈ ಸನ್ನಿವೇಶಗಳನ್ನು ನಾವು ತಿಳ್ಕೊಂಡು ಅದರಲ್ಲಿ ಕೇರ್ಫುಲ್ ಆಗಿದ್ದು ಇನ್ಫೆಕ್ಷನ್ ರಿಸ್ಕ್ ನ ಕಡಿಮೆ ಮಾಡ್ಕೊಳ್ಳೋದೇ ಒಂದೇ ಉಪಾಯ. ನೆಕ್ಸ್ಟ್ ಸ್ಲೈಡ್. ಸೊ ಆಲ್ರೆಡಿ ಹೇಳ್ದಾಗೆ ಇವಾಗ ಕೆಲವು ಸನ್ನಿವೇಶಗಳನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಹೈ ರಿಸ್ಕ್ ಸಿಚುವೇಶನ್ಸ್ ನ. ಸೊ ವೇರ್ ಎವರ್ ಪಾಸಿಬಲ್ ದೇ ಹ್ಯಾವ್ ಟು ಬಿ ಅವಾಯ್ಡೆಡ್. ದೇರ್ ಇಸ್ ನೋ ಸೆಕೆಂಡ್ ಚಾನ್ಸ್ ಇಫ್ ದೇರ್ ಈಸ್ ಅ ಚಾಯ್ಸ್ ಫಾರ್ ದ ಪರ್ಸನ್ ಟು ಅವಾಯ್ಡ್. ಅಂದ್ರೆ ಮದುವೆಗೆ ಹೋಗ್ಬೇಕು ಅಂತ ಯಾವ ಕಂಪಲ್ಷನ್ನು ಇಲ್ಲ, ಹಾಗೆ ಮುಂಜಿ ಟೈಮಲ್ಲೇ ಯಾವ ಕಂಪಲ್ಷನ್ನು ಇಲ್ಲ. ಸೊ ಈ ತರದನ್ನ ಕಂಪಲ್ಸರಿಯಾಗಿ ಅವಾಯ್ಡ್ ಮಾಡಲೇಬೇಕು. ಹಾಗಾಗಿದ್ದು ಕೂಡ ಕೆಲವು ಸನ್ನಿವೇಶಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನಾವು ಹೆಲ್ತ್ ಕೇರ್ ವರ್ಕರ್ಸ್ ಇರ್ಬೋದು, ಅಥವಾ ಬೇರೆ ಹೊರಗಡೆ ಕೆಲವು ಎಸೆನ್ಷಿಯಲ್ ಜಾಬ್ಸ್ಗೆ ಹೋಗ್ಬೇಕಾಗಿರೋರು ಇರಬಹುದು, ಹೊರಗಡೆ ಹೋಗ್ಲೇಬೇಕಾಗತ್ತೆ, ರಿಸ್ಕ್ ಸಿಚುವೇಶನ್ಸ್ಗೂ ಎಕ್ಸ್ಪೋಸ್ ಆಗ್ಲೇಬೇಕಾಗತ್ತೆ. ಆ ಥರ ಇದ್ದಾಗ ಯಾವ್ಯಾವ ಮುಂಜಾಗರೂಕತಾ ಕ್ರಮಗಳನ್ನ ತಗೋಬಹುದು? ಮೋಸ್ಟ್ ಇಂಪಾರ್ಟೆಂಟು ಮಾಸ್ಕ್ಸ್. ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಇಲ್ಲಿ ತೋರಿಸಿರೋ ಹಾಗೆ ಇವಾಗ ಸೋಂಕಿತ ವ್ಯಕ್ತಿ ಮತ್ತೆ ಅವರ ಸಂಪರ್ಕಕ್ಕೆ ಬರ್ತಾ ಇರ್ತಕ್ಕಂಥ ಆರೋಗ್ಯವಾಗದಂತಹ ವ್ಯಕ್ತಿ ಇಬ್ರೂ ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ ರಿಸ್ಕ್ ಆಫ್ ಸ್ಪ್ರೆಡ್ ಈಸ್ ವೆರಿ ಹೈ. ಹಾಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಕೆಳಗಡೆ ತೋರಿಸಿರೋ ಹಾಗೆ ಇಬ್ರು ಹಾಕೊಂಡಿದ್ರೆ ರಿಸ್ಕ್ ಆಫ್ ಸ್ಪ್ರೆಡ್ ಈಸ್ ವೆರಿ ಲೋ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಅಡ್ವೊಕೇಟಿಂಗ್ ಮಾಸ್ಕ್ಸ್. ನೆಕ್ಸ್ಟ್ ಸ್ಲೈಡ್. ಅದೇ ಮೇಲ್ಗಡೆ ಹೇಳಿದ ಪ್ರಿನ್ಸಿಪಲ್ನೇನೆ ಇಲ್ಲಿ ಗ್ರಾಫಿಕಲಿ ತೋರಿಸಲಾಗಿದೆ. ಒಬ್ಬ ಇನ್ಫೆಕ್ಟೆಡ್ ವ್ಯಕ್ತಿ ಕೆಮ್ಮದಾಗ ಅಥವಾ ಮಾತಾಡಿದಾಗ ಬರ್ತಕ್ಕಂಥ ಡ್ರಾಪ್ಲೆಟ್ಸು ಎಷ್ಟರ ಮಟ್ಟಿಗೆ ಎಕ್ಸ್ಪೋಸ್ ಮಾಡುತ್ತೆ. ಇಲ್ಲಿ ಕೆಳಗಡೆ ರೈಟ್ ನಲ್ಲಿ ತೋರಿಸಿರೋ ಹಾಗೆ ಇಬ್ರು ಮಾಸ್ಕ್ ಹಾಕೊಂಡಿದ್ರೆ ದ ಎಕ್ಸ್ಪೋಜರ್ ಇಸ್ ಮಿನಿಮಮ್. ನೆಕ್ಸ್ಟ್ ಸ್ಲೈಡ್. ಸೊ ಪ್ರಿನ್ಸಿಪಲ್ ಇನ್ ಜನರಲ್ ಅಬೌಟ್ ಮಾಸ್ಕ್ ವೇರಿಂಗ್ ಏನು ಅಂತಂದ್ರೆ, ಇದು ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಪರ್ಕದಲ್ಲಿ ಬರ್ತಕ್ಕಂಥ ಬೇರೆ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಇನ್ನೂ ಜಾಸ್ತಿ ಕೊಡುತ್ತೆ. ಹಾಕೊಂಡವ್ರಿಗೂ ಇರುತ್ತೆ, ಬಟ್
ಅದಕ್ಕಿಂತ ಹೆಚ್ಚಾಗಿ ನಾವು ಬೈ ಚಾನ್ಸ್ ನಮಗೆ ಗೊತ್ತಿದ್ದೇನೆ ಸೋಂಕಿದ್ರೆ, ನಾವು ಕೆಮ್ಮಿದ್ರೆ ಅಥವಾ ತಿನ್ನಿದ್ರೆ ನಮ್ಮ ಬಾಯಿನಿಂದ ಅಥವಾ ಮೂಗಿನಿಂದ ಹೊರಹೊಮ್ಮುವಂತಹ ಡ್ರಾಪ್ಲೆಟ್ಸ್ ಮತ್ತೆ ಏರೋಸಾಲ್ಸು ಡ್ರಾಸ್ಟಿಕಲಿ ಕಡಿಮೆ ಆಗುತ್ತೆ. ಸೊ ಇನ್ ದಟ್ ವೇ ದೇ ಆರ್ ಮೋರ್ ಪ್ರೊಟೆಕ್ಟಿವ್ ಫಾರ್ ದ ಪರ್ಸನ್ who is coming in contact with you rather than the person who is wearing it. So ಹಾಗಾಗಿ the principle is, ನೀವು ಮಾಸ್ಕ್ ಹಾಕೊಳ್ಳಿ ನನಗೆ ಪ್ರೊಟೆಕ್ಷನ್ ಇರುತ್ತೆ, ನಾನು ಮಾಸ್ಕ್ ಹಾಕೊಂಡ್ರೆ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ದಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಸ್ಕ್ಸ್ ಇದೆ. ಬಟ್ಟೆನಲ್ಲಿ ಮಾಡಿರ್ತಕ್ಕಂಥ ಕಾಟನ್ ಇರ್ಬೋದು, ಸರ್ಜಿಕಲ್ ಮಾಸ್ಕ್ ಇರ್ಬೋದು, N95 ಇರ್ಬೋದು. ಬಟ್ ಯಾವ ಮಾಸ್ಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಸ್ಕ್ ಅನ್ನ ಹೇಗ್ ಹಾಕೊಳ್ತಾ ಇದೀವಿ ಮತ್ತೆ ಡೆಫಿನೆಟ್ ಆಗಿ ಯಾವ ಎಲ್ಲಾ ಟೈಮ್ನಲ್ಲೂ ಹಾಕೊಳ್ತಾ ಇದೀವ ಮೋರ್ ಇಂಪಾರ್ಟೆಂಟ್. ಬೈ ಅಂಡ್ ಲಾರ್ಜ್ ಇಟ್ ಈಸ್ ಅಕ್ಸೆಪ್ಟೆಡ್. ಮೋಸ್ಟ್ ಸಿಚುವೇಶನ್ಸ್ ನಲ್ಲಿ ಸರ್ಜಿಕಲ್ ಮಾಸ್ಕ್ ಅವೈಲಬಲ್ ಇದ್ರೆ ಸರ್ಜಿಕಲ್ ಮಾಸ್ಕ್ ಇಸ್ ಅ ವೆರಿ ಗುಡ್ ಚಾಯ್ಸ್. ಇಟ್ ಕ್ಯಾನ್ ರೆಡ್ಯೂಸ್ ಮೋರ್ ದೆನ್ 80% ಆಫ್ ಡ್ರಾಪ್ಲೆಟ್ಸ್ ಫ್ರಮ್ ದ ಪರ್ಸನ್ ಹೂ ಇಸ್ ವೇರಿಂಗ್ ಇಟ್. ಅಂದ್ರೆ ಬಟ್ ಅದನ್ನ ಹಾಕೊಳ್ಳುವಾಗ ಹೇಗೆ ಎಕ್ಸಾಕ್ಟ್ ಹಾಕೊಳ್ಳೋದು ಅಂತಾನು ಒಂದು ಸಣ್ಣ ವಿಡಿಯೋ ಟೈಮ್ ಇದ್ರೆ ನೋಡೋಣ. ಅದ್ರ ಜೊತೆಗೆ ಈ ಹ್ಯಾಬಿಟ್ ನಾವು ಕೆಳಗಡೆ ಕುತ್ತಿಗೆ ಹತ್ರ ಅಥವಾ ಚಿನ್ನ ಮೇಲೆ ತಗೊಂಬಂದು ಮತ್ತೆ ವಾಪಸ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆ ಚಿತ್ರದಲ್ಲಿ ತೋರಿಸಿದ ಹಾಗೆ ದಟ್ ವಿಲ್ ಬ್ರಿಂಗ್ ಅಪ್ ದ ಇನ್ಫೆಕ್ಷನ್. ವಿಡಿಯೋ ಕೊನೆಗೆ ಟೈಮ್ ಇದ್ರೆ ನೋಡೋಣ ಬಿಡಿ. ಕೆಳಗೆ ನೆಕ್ಸ್ಟ್ ಸ್ಲೈಡ್ ಕೆಳಗೆ. ಸೊ ಈಗ ಇತ್ತೀಚಿನ ಎವಿಡೆನ್ಸ್ ಪ್ರಕಾರ ಡಬಲ್ ಮಾಸ್ಕಿಂಗ್ ಇಸ್ ದ ಸೇಫೆಸ್ಟ್ ವೇ. ಮೇಲ್ ಹೋಗಕ್ಕಾಗತ್ತಾ ಪ್ರೀವಿಯಸ್? ಸೊ ಈಗ CDC ಇನ್ಫ್ಯಾಕ್ಟ್ ಗೈಡ್ಲೈನ್ ಕೊಟ್ಟಿದೆ, ಒಂದು ಮಾಸ್ಕ್ಗಿಂತ 2 ಮಾಸ್ಕ್, ಎಸ್ಪೆಷಲಿ ಒಳಗಡೆ ಪದರ ಸರ್ಜಿಕಲ್ ಆಗಿದ್ದು ಹೊರಗಡೆ ಪದರ ಕಾಟನ್ ಮಾಸ್ಕ್, ವೆಲ್ ಫಿಟ್ಟಿಂಗ್ ಕಾಟನ್ ಮಾಸ್ಕ್ ಆಗಿದ್ರೆ ಸೊ ಅಮೌಂಟ್ ಆಫ್ ಡ್ರಾಪ್ಲೆಟ್ಸ್ ಅಂಡ್ ಏರೋಸಾಲ್ಸ್ ಹೊರಗಡೆ ಬರುವಂತದ್ದು ಮೋರ್ ದೆನ್ 85% ಕಡಿಮೆ ಆಗುತ್ತೆ ಅಂತ ಈಗ ಸ್ಟಡೀಸ್ ಬಂದಿದೆ. ಈಗ ರೆಕಮೆಂಡೇಶನ್ ಪ್ರಕಾರ ಎಲ್ಲರೂ ಹೊರಗಡೆ ಹೋಗುವಾಗ ಡಬಲ್ ಮಾಡ್ಕೊಂಡ್ರೆ ಇಟ್ ಈಸ್ ದ ಸೇಫೆಸ್ಟ್ ವೇ. ನೆಕ್ಸ್ಟ್ ಸ್ಲೈಡ್. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಅದನ್ನ ನಾನು ಆಲ್ರೆಡಿ ಹೇಳಿದಾಗೆ, ನಾವು ಮಾಸ್ಕ್ ಹಾಕೊಂಡ್ರೂ ಇನ್ನೊಬ್ರು ಹಾಕೊಂಡಿಲ್ಲ ಅಂದ್ರೆ ನಮ್ಗೆ ಅಷ್ಟು ಪ್ರೊಟೆಕ್ಷನ್ ಇಲ್ಲ. ಏನಂದ್ರೆ ಸೊಸೈಟಿ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಆಲ್ರೆಡಿ ಅವತ್ತು ಮಧುವಣಯ್ಯ ಹೇಳಿದಾಗೆ ನಮ್ಮ ಬಿಹೇವಿಯರ್ ನಾವು ಚೇಂಜ್ ಮಾಡ್ಕೊಳ್ಬಹುದೇ ಹೊರತು ಇನ್ನೊಬ್ಬರನ್ನ ಅದು ನಮ್ಮ ಕಂಟ್ರೋಲ್ ನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆಲ್ವೇಸ್ ಸೆಟ್ ಅನ್ ಎಕ್ಸಾಂಪಲ್. ನಾವು ಕರೆಕ್ಟ್ ಆಗಿದ್ದು ಅದ್ರ ಬಗ್ಗೆ ಇನ್ನೊಬ್ರಿಗೆ ಮಾಹಿತಿ ಕೊಡೋಣ, ಇನ್ನೊಬ್ರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಅಟ್ ದ ಸೇಮ್ ಟೈಮ್ ನಮಗೆ ಯಾವ ಪವರ್ಸು ಇಲ್ಲ ಇನ್ನೊಬ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅವ್ರ ಕೈ ಜಗಳ ಮಾಡಿ ಹಾಕ್ಸಿ, ಅದು ಸಾಧ್ಯನೂ ಇಲ್ಲ. ಸೊ ಹಿಪೋಕ್ರೈಟ್ ಆಗ್ಬಾರ್ದು, ವಿಜಿಲೆಂಟ್ ಆಗ್ಬಾರ್ದು. ಅಂದ್ರೆ ನಾವೇನೆ ಸರಿಯಾಗಿ ಫಾಲೋ ಮಾಡದೆ ಇನ್ನೊಬ್ರಿಗೆ ಪ್ರೀಚ್ ಮಾಡಿದ್ರೆ ಆಬ್ವಿಯಸ್ಲಿ ಫಾಲೋ ಮಾಡೋದಿಲ್ಲ ಜನ. ಹಾಗೇನೆ ಇನ್ನೊಬ್ರನ್ನ ನಾವು ಶಿಕ್ಷಿಸಿ ಮಾಡುವಂತ ಪವರ್ಸ್ ನಮಗೂ ಇಲ್ವೂ ಇಲ್ಲ, ಅದನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಸ್ಲೈಡ್. ಸೊ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಹೈ ರಿಸ್ಕ್ ಸಿಚುವೇಶನ್ ವರ್ಕ್ ಪ್ಲೇಸು, ಎಸ್ಪೆಷಲಿ ಕ್ಲೋಸ್ಡ್ ಆಫೀಸಸ್ ನಲ್ಲಿ ವರ್ಕ್ ಮಾಡೋರಿಗೆ ಖಂಡಿತ ಹೋಗ್ಲೇಬೇಕು ಅನ್ನುವಂಥ ಸನ್ನಿವೇಶ ಬಂದಾಗ ಅಥವಾ ಈ ಲಾಕ್ಡೌನ್ ಆದ್ಮೇಲೆ ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ. ಆವಾಗ ವೆಂಟಿಲೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ನಮ್ಮ ಪರ್ಸನಲ್ ಕೆಪಾಸಿಟಿನಲ್ಲಿ ಅದು ಇರೋದಿಲ್ಲ. ಸೊ ಹಾಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಹೋಗ್ಬೇಕು ಅಂತಂದ್ರೂ ಕ್ರಾಸ್ ವೆಂಟಿಲೇಷನ್ಗೆ ಸಾಧ್ಯವಾದಷ್ಟು ಟ್ರೈ ಮಾಡಬೇಕು. ಎರಡೂ ಕಡೆ ಕಿಟಕಿಗಳು ತೆರೆದಿದ್ದು ಎಲ್ಲರೂ ಮಾಸ್ಕ್ ಹಾಕೊಂಡಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಮಚ್ ಲೋವರ್. ಇಲ್ವೇ ಇಲ್ಲ ಅಂತಿಲ್ಲ, ಬಟ್ ರಿಸ್ಕ್ ತುಂಬಾ ಕಡಿಮೆ ಆಗುತ್ತೆ. ಸೊ ವೆಂಟಿಲೇಷನ್ ಅಟ್ ಹೋಮ್, ಹಾಗೇನೆ ಮನೇನು ಆಲ್ರೆಡಿ ಹೇಳಿದ ಹಾಗೆ ಒನ್ ಆಫ್ ದ ಸೋರ್ಸಸ್ ಆಫ್ ಹೈ ರಿಸ್ಕ್ಸ್ ಆಫ್ ಇನ್ಫೆಕ್ಷನ್. ಸೊ ಅಲ್ಲೂ ಕೂಡ ಸಾಧ್ಯ ಆದಷ್ಟು ಕ್ರಾಸ್ ವೆಂಟಿಲೇಷನ್ಗೆ ಟ್ರೈ ಮಾಡೋದು ಇಂಪಾರ್ಟೆಂಟು. ನೆಕ್ಸ್ಟ್ ಸ್ಲೈಡ್. ಇದು ಒಂದು ನಿಮಿಷ ಸ್ಪೆಂಡ್ ಮಾಡಕ್ ಇಷ್ಟಪಡ್ತೀನಿ. ಸೊ ಈಗ ನಮ್ಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥದ್ದೇ ವಿಷಯ, ಈ COVID-19 ನಲ್ಲಿ ಮನೆಯಲ್ಲಿ ಒಬ್ಬರಿಗೆ ಬಂದ್ರೆ ಆಲ್ಮೋಸ್ಟ್ ಇನ್ವೇರಿಯಬಲಿ ತುಂಬಾ ಜನರಿಗೆ ಅಥವಾ ಒಂದೊಂದ್ಸರಿ ಎಲ್ಲರಿಗೂ ಬಂದ್ಬಿಡ್ತಾ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಹಾಟ್ ಬೆಡ್ಸ್ ಆಫ್ ಇನ್ಫೆಕ್ಷನ್. ಆದ್ರೆ ಮನೆಯಲ್ಲಿರೋರು ಮನೆ ಬಿಟ್ಟು ಅಂತ ಹೋಗಕ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಮನೆ ಒಳಗೆ ಇದ್ದುಕೊಂಡೇನೆ ಎಷ್ಟರ ಮಟ್ಟಿಗೆ ರಿಸ್ಕ್ ನ ಕಡಿಮೆ ಮಾಡಬಹುದು ಅನ್ನೋಂಥದ್ದು ನಾವೆಲ್ಲಾದ್ರೂ ಯೋಚನೆ ಮಾಡಿಕೊಂಡು ಈ ಪ್ಯಾಂಡಮಿಕ್ ಸ್ವಲ್ಪ ಮುಗಿಯೋವರೆಗೂ ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಪ್ರಸಂಗ. ಸೊ ಸ್ಟೇ ಹೋಮ್ ಅನ್ನೋದು ಹೇಳೋದು ಈಸಿ, ಅದು
ಹೇಳೋದು, ಬಟ್ ಕಂಟಿನ್ಯೂಸ್ ಆಗಿ ಪರ್ಪೆಚುಯಲಿ ಮಾಡೋದಕ್ಕೆ ಆಗೋದಿಲ್ಲ. ಕೆಲವರು ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಲ್ಲರೂ ಹೊರಗೆ ಹೋಗ್ಲೇಬೇಕಾಗತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಅಥವಾ ಈವನ್ ದಿನಚರಿಗೆ ಬೇಕಾದಂತ ಐಟಮ್ ತರ್ಲಿಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಹೊರಗೆ ಹೋಗ್ಲೇಬೇಕಾಗತ್ತೆ. ಸೊ ಹಾಗಿದ್ದ ಸನ್ನಿವೇಶದಲ್ಲಿ ಇನ್ಫೆಕ್ಷನ್ ಮನೆ ಒಳಗಡೆ ಬರೋ ಚಾನ್ಸಸ್ ಇದ್ದೇ ಇದೆ. ಸೊ ಈ ಸನ್ನಿವೇಶದಲ್ಲಿ ಹೇಗೆ ಹಾಕೋಬೇಕು ಅನ್ನೋದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನು, ಈ ಇನ್ಕ್ಯುಬೇಷನ್ ಪೀರಿಯಡ್ ಮತ್ತೆ ಅರ್ಲಿ ಸಿಂಪ್ಟಮ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅಂದ್ರೆ ನನಗೆ ಕರೋನಾ ಬಂದಿದೆ ಅಂತ ನಮಗೆ ಗೊತ್ತಾಗೋದು ಮುಂಚೆನೆ ಸೋಂಕು ಆಲ್ರೆಡಿ ಸ್ಪ್ರೆಡ್ ಆಗೋದಕ್ಕೆ ಚಾನ್ಸ್ ಇದೆ ನಮ್ಮಿಂದ ಅಂತ ಪ್ರತಿಯೊಬ್ಬರಿಗೂ ನಮಗೆ ಅರಿವಿರ್ಬೇಕು. ಹಾಗಾದಾಗ್ಲೇನೆ ಜಾಗರೂಕತೆ ಚಾನ್ಸ್ ಇರುತ್ತೆ. ಸೊ ಯೂಶುವಲ್ ಆಗಿ ಹೊರಗಡೆ ಹೋಗ್ತಾ ಇರೋರು ಮನೆಗೆ ಈಗ ಈ ಸನ್ನಿವೇಶದಲ್ಲೂ ನೂರಾರು ಜನರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದಿಲ್ಲ. ಯೂಶುವಲ್ ಹೋಗ್ತಾ ಇರ್ಬೋದು, ವೇರ್ ಒಂದು 5 ರಿಂದ 10 ಜನರ ಮಧ್ಯೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು. ಸೊ ಆ ಕಾಂಟ್ಯಾಕ್ಟ್ಸ್ ಅವ್ರಿಗೆ ಏನಾಗ್ತಾ ಇದೆ ಅಂತ ನಮಗೆ ಅಪ್ಡೇಟ್ ಇರೋದು ಬಹಳ ಮುಖ್ಯ. ಇವಾಗ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಪೇಷಂಟ್ಸ್ ಜೊತೆ ಅಫ್ಕೋರ್ಸ್ ತುಂಬಾ ಫುಲ್ ಪ್ರೊಟೆಕ್ಷನ್ ತಗೊಳ್ಳೋದ್ರಿಂದ ಇನ್ಫೆಕ್ಷನ್ ಬರೋ ಚಾನ್ಸಸ್ ತುಂಬಾ ಕಡಿಮೆ. ಅದೇ ನನ್ನ ಕೊಲೀಗ್ಸ್ ಜೊತೆ ಇಂಟ್ರಾಕ್ಷನ್ ಆಗುವಾಗ ಒಂದೊಂದ್ಸರಿ ಟೀ ಕುಡಿಯುವಾಗಲಿ ಊಟ ಮಾಡುವಾಗಲಿ ಒಂದೊಂದ್ಸರಿ ಎಕ್ಸ್ಪೋಸ್ ಆಗ್ಬಿಟ್ಟಿರ್ತೀವಿ. ಬಟ್ ಅವರ ಹೆಲ್ತ್ ಹೇಗೆ ನಡೀತಾ ಇದೆ ಅಂತ ನಮಗ್ ಮಾಹಿತಿ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಆಸ್ ಸೂನ್ ಆಸ್ ಎನಿ ಆಫ್ ದೆಮ್ ಬಿಕಮ್ ಸಿಕ್, ಅವ್ರಿಗೆ ಯಾವುದೇ ರೋಗ ಲಕ್ಷಣಗಳು ಬಂದ ಕೂಡಲೇ ನಾವು ಐಸೋಲೇಟ್ ಆಗಲೇಬೇಕು, ಕಂಪಲ್ಸರಿ ಅದು. ಬಿಕಾಸ್ ಅರ್ಲಿ ಆಗಿ ಐಸೋಲೇಟ್ ಆದ್ರೆ ನಾವು ಅವಾಗ ಇನ್ನೂ ಇನ್ಫೆಕ್ಟಿವ್ ಆಗಿರೋದಿಲ್ಲ. ಹಾಗಾಗಿ ನಮ್ಮ ಮನೆಯವರಿಗೆ ಅದನ್ನ ಹರಡೋದನ್ನ ಅಟ್ಲೀಸ್ಟ್ ಪ್ರಿವೆಂಟ್ ಮಾಡ್ಬೋದು. ಹಾಗೇನೆ ಇನ್ನೊಂದು ತುಂಬಾ ಜನರಲ್ ನಾನು ನೋಡಿರೋದು ಡಿನಯಲ್ ಆಫ್ ಅರ್ಲಿ ಸಿಂಪ್ಟಮ್ಸ್. ಫೋನ್ ಮಾಡ್ತಾರೆ, ಈ ತರ ಪ್ರಾಬ್ಲಮ್ ಏನಾದ್ರು ಔಷಧಿ ಹೇಳಿ ಅಂತ. ಅಲ್ಲ ಒಂದ್ಸರಿ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಾಗಿತ್ತಲ್ಲ ಅಂದ್ರೆ, ಇಲ್ಲ ನಂಗೆ ಹಾಗೇನು ಆ ಥರದ್ದೇನು ಇಲ್ಲ ಅಂತಾರೆ. ಆ ಥರದ್ದೇ ಅಂದ್ರೆ ಅದಕ್ಕೆ ಅರ್ಲಿ ಸಿಂಪ್ಟಮ್ಸ್ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್. ಕಾಮನ್ ಸಿಂಪ್ಟಮ್ಸ್ ಎಲ್ಲ ಬೇರೆ ಮಾಮೂಲಿ ಜ್ವರಗಳಲ್ಲಿ ಬರುವಂತದ್ದೇ. ಜ್ವರ, ಮೈಕೈ ನೋವು, ಸುಸ್ತು, ಅನ್ಎಕ್ಸ್ಪ್ಲೈನ್ಡ್ ಸುಸ್ತು, ನೆಗಡಿ, ಕೆಮ್ಮು ಮತ್ತೆ ಸ್ಮೆಲ್ ಲಾಸ್ ಆಗೋದು, ಇವೆಲ್ಲ ಅರ್ಲಿ ಸಿಂಪ್ಟಮ್ಸ್. ಇದಿದ್ರೆ ವಿ ಶುಡ್ ಹ್ಯಾವ್ ವೆರಿ ಲೋ ಥ್ರೆಶೋಲ್ಡ್ ಫಾರ್ ಟೆಸ್ಟಿಂಗ್. ಅಥವಾ ಕಾರಣಾಂತರದಿಂದ ಫೆಸಿಲಿಟೀಸ್ ಅವೈಲೇಬಲ್ ಆಗಿಲ್ಲ ಟೆಸ್ಟಿಂಗ್ಗೆ ಅಂದ್ರೆ ಅಟ್ ದ ಮಿನಿಮಮ್ ಅರ್ಲಿ ಐಸೋಲೇಷನ್ ಮಾಡ್ಕೊಳ್ಳೇಬೇಕು. ಅದು ಯಾವ ತರ ಐಸೋಲೇಟ್ ಮಾಡ್ಕೋಬೇಕು ಅದೆಲ್ಲ ಡಾಕ್ಟರ್ ಪ್ರತಿಭಾ ಮುಂದಿನ ಒಂದು ದಿನದಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ನೆಕ್ಸ್ಟ್ ಸ್ಲೈಡ್. ಸೊ ದಿಸ್ ಈಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಫಾರ್ ವೆರಿ ಫ್ಯೂ ಸಿಚುವೇಶನ್ಸ್. ಎಲ್ಲರಿಗೂ ಇದು ರೆಕಮೆಂಡೆಡ್ ಅಲ್ಲ. ಅಂದ್ರೆ ಯಾವ ಸನ್ನಿವೇಶದಲ್ಲಿ ಇದು ಬೇಕಾಗಬಹುದು. ಒಂದು ಅಫ್ಕೋರ್ಸ್ ನೀವು ಫ್ರಂಟ್ ಲೈನ್ ನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಥವಾ ವಾಲಂಟಿಯರ್ ಆಗಿದೆ, ಅಥವಾ ಮನೆಯಲ್ಲೇನೆ ದುರದೃಷ್ಟವಶ ಯಾರಿಗಾರು ಸೋಂಕು ಬಂತು, ನೀವು ಅವ್ರ ಶುಶ್ರೂಷೆ ಮಾಡ್ಬೇಕಾಯ್ತು, ತುಂಬಾ ದಿವಸ ಹಾಸ್ಪಿಟಲ್ ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಅವ್ರ ಕೇರ್ ಅವರೇ ತಗೊಳ್ಳಿಕ್ ಆಗಲ್ಲ, ಯಾರಾದ್ರೂ ರೂಮ್ಗೆ ಹೋಗ್ಲೇಬೇಕು, ಅವ್ರನ್ನ ನೋಡ್ಕೊಳ್ಳೇಬೇಕು ಅನ್ನೋಂಥ ಸನ್ನಿವೇಶ ಬರೋ ಸಾಧ್ಯತೆ ಇದೆ. ಈಗ ಕೆಲವ್ರಿಗೆ ಬಂದಿದೆ ಆಲ್ರೆಡಿ. ಆ ತರ ಸನ್ನಿವೇಶಗಳಲ್ಲಿ ವೆರಿ ಹೈ ರಿಸ್ಕ್ ಸಿಚುವೇಶನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ N95 ಇಸ್ ಕಂಪಲ್ಸರಿ. ಅದಿಲ್ದೇನೆ ತುಂಬಾ ಹೊತ್ತು ಸೋಂಕಿತ ವ್ಯಕ್ತಿ ಜೊತೆ ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ಸೋಂಕೋ ಚಾನ್ಸಸ್ ಬಹಳ ಜಾಸ್ತಿ. ಸೊ N95 ಮಾಸ್ಕ್ ಏನಕ್ಕೆ ಅಂತಂದ್ರೆ ಇದರಲ್ಲಿ ವೇರಿಯಸ್ ಲೇಯರ್ಸ್ ಇರುತ್ತೆ. ಇದು ವೈರಾಣುನ ಫಿಲ್ಟರ್ ಮಾಡೋದ್ರಲ್ಲಿ ವೆರಿ ಎಫಿಷಿಯಂಟ್. ಸೊ ಆಸ್ ಅಪೋಸ್ ಟು ಕಾಮನ್ ಮಾಸ್ಕ್ ವೇರಿಂಗ್, ಇದು ಮಾಸ್ಕ್ ವೇರರ್ಗೆ ತುಂಬಾ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ದಿಸ್ ಈಸ್ ವಾಟ್ ಈಸ್ ರೆಕಮೆಂಡೆಡ್. ನೆಕ್ಸ್ಟ್ ಸ್ಲೈಡ್. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ, ಅದ್ರ ಡೀಟೇಲ್ಸ್ ನಲ್ಲಿ ಹೋಗ್ಬೇಕಾಗಿಲ್ಲ. ಬಟ್ ಜನರಲಿ ಸ್ವಲ್ಪ ರೆಪ್ಯೂಟೆಡ್ ಕಂಪನೀಸ್ ಯಾವ್ದಿದೆ, 3M ಆಗ್ಲಿ, ವೀನಸ್ ಆಗ್ಲಿ ಸ್ವಲ್ಪ ಒಳ್ಳೆದಿದೆ. ಅದ್ರದ್ದು ತುಂಬಾ ಕೌಂಟರ್ ಫೀಟ್ಸ್, ಡೂಪ್ಲಿಕೇಟ್ಸ್ ಬರ್ತಾ ಇದೆ. ಯಾರಿಗಾದ್ರೂ ಅಗತ್ಯ ಇದ್ರೆ ಗೆಟ್ ಇನ್ ಟಚ್ ವಿತ್ ಎನಿ ಆಫ್ ಅಸ್. ನಾವು ರಿಲಯಬಲ್ ಸೋರ್ಸ್ ಇಂದ ಹೇಗೆ ಆರ್ಡರ್ ಮಾಡಿ ಇದನ್ನ ತಗೊಳ್ಬಹುದು, ಆನ್ಲೈನ್ ಇದೆ ಈಗ, ಸೊ ತಗೊಳ್ಬಹುದು ಅಂತ ಮಾಹಿತಿ ಕೊಡ್ತೀವಿ ಇದ್ದಿದ್ರಲ್ಲಿ. ಸೊ ಅದು ಸ್ವಲ್ಪ ಸಮ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅನುಕೂಲ, ಯಾವ್ದು ಒರಿಜಿನಲ್ N95 ಯಾವ್ದು ಡೂಪ್ಲಿಕೇಟ್ ಅಂತ. ಸೊ ಸಾಮಾನ್ಯವಾಗಿ N95 ಮಾಸ್ಕ್ ಅಂದ್ರೆ ನೀವು ಲೈಟ್ ನೋಡಿದ್ರೆ ಲೈಟ್ ಡೈರೆಕ್ಟ್ ಆಗಿ ಕಾಣಿಸಬಾರ್ದು. ಸೊ ದ ಪೋರ್ ಸೈಜ್ ಇಸ್ ಸೋ ಸ್ಮಾಲ್ ದಟ್ ಯು ಕೆನಾಟ್ ಡೈರೆಕ್ಟ್ಲಿ ಸಿ ಲೈಟ್ ಥ್ರೂ ಇಟ್. ಹಾಗೇನೆ ಮೋರ್ ಇಂಪಾರ್ಟೆಂಟ್ ದನ್ ದ ಮೆಟೀರಿಯಲ್ ಇಸ್ ದ ಫಿಟ್. ಸೊ ನಾವು N95 ಮಾಸ್ಕ್ ಹಾಕೊಂಡು ಲೂಸ್ ಆಗಿದ್ದು
ಮೂಗಿನ ಸೈಡ್ ಇಂದ ಅಥವಾ ಕೆನ್ನೆ ಕಡೆಯಿಂದ ಗಾಳಿ ಲೀಕ್ ಆಗ್ತಾ ಇದ್ರೆ ಅದು ಹಾಕೊಂಡು ಏನು ಉಪಯೋಗ ಇಲ್ಲ. ಸೊ ಅದು ಲೀಕ್ ಆಗದೆ ಇರೋ ತರ ಹಾಕೋಬೇಕು. ಅದಕ್ಕೆ ಮಾಸ್ಕ್ ನಲ್ಲಿ ಪ್ರಾವಿಷನ್ ಇರಬೇಕು. ಮೂಗಿನ ಹತ್ರ ಇರತಕ್ಕಂತ ಫ್ರಿಂಜ್ ಏನಿದೆ ಅದು ಟೈಟನ್ ಮಾಡೋದಕ್ಕೆ ಪ್ರಾವಿಷನ್ ಇರಬೇಕು. ಮತ್ತೆ ಯೂಶುವಲ್ ಆಗಿ ಕಿವಿಗೆ ಹಾಕೊಳ್ಳೋದು ಇರಲ್ಲ ಒರಿಜಿನಲ್ N95s. ತಲೆಗೆ ಹಿಂದ್ಗಡೆ ಹಾಕೊಂಡು ಅದನ್ನ ಟೈಟ್ ಮಾಡ್ಕೊಳ್ಳೋಂತ ಪ್ರಾವಿಷನ್ ಇರುತ್ತೆ. ಸೊ ಇಲ್ಲಿ ಅದು ತೋರಿಸಿರುವಂತಹ ರೆಸ್ಪಿರೇಟರ್ ದಟ್ ಈಸ್ N99 ಅಂತ ಹೇಳ್ತೀವಿ. ಅದು ಡೆಫಿನೆಟ್ಲಿ ಹೆಲ್ತ್ ಕೇರ್ ವರ್ಕರ್ಸ್ ಬಿಟ್ಟು ಬೇರೆಯವ್ರಿಗೆ ಅಗತ್ಯ ಇಲ್ಲ. ನಾವು ಇನ್ಫ್ಯಾಕ್ಟ್ ಬಟ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಇಟ್. ನಾವು 1 ವರ್ಷದಿಂದ ಯೂಸ್ ಮಾಡ್ತಾ ಇರೋದು ಅದೇನೆ 3M ರೆಸ್ಪಿರೇಟರ್ ಅಂತ ಏನಿದೆ ಅದು ಅದರಲ್ಲಿ. ಬಟ್ ಎನಿವೇ ಯಾರು ಸೋಂಕು ವ್ಯಕ್ತಿಗೆ ಶುಶ್ರೂಷೆ ತುಂಬಾ ಹೊತ್ತು ಮಾಡಬೇಕಾದ್ರೆ ಒನ್ ಆಫ್ ದೀಸ್ ಹ್ಯಾಸ್ ಟು ಬಿ ವರ್ನ್ ಅಲಾಂಗ್ ವಿತ್ ಫೇಸ್ ಶೀಲ್ಡ್ ಅಂಡ್ ಗ್ಲೌಸ್. ಸೊ ಆವಾಗ್ಲೇನೆ ಹೆಲ್ತಿ ಪರ್ಸನ್ಗೆ ಪ್ರೊಟೆಕ್ಷನ್ ಸಿಗೋದು. ನೆಕ್ಸ್ಟ್ ಸ್ಲೈಡ್. ಸೊ ಇದು ಜಿಸ್ಟ್ ಪ್ರಿನ್ಸಿಪಲ್ ಸೆಕ್ಯೂರಿಟಿ ಅಡ್ವೈಸರ್ ಟು ದ ಪ್ರೈಮ್ ಮಿನಿಸ್ಟರ್ ಇವಾಗ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಜಿಸ್ಟ್ ಆಫ್ ಮೆಷರ್ಸ್ ವಿ ಹ್ಯಾವ್ ಟು ಟೇಕ್ ಫಾರ್ ಪ್ರಿವೆಂಟಿಂಗ್ ದ ಪ್ಯಾಂಡಮಿಕ್ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ಇನ್ನೊಂದ್ಸತಿ ರೀಇನ್ಫೋರ್ಸ್ ಮಾಡೋ ಪ್ರಯತ್ನ ಇದು ಅಷ್ಟೇನೆ. ಸೊ ಇದನ್ನ ಹೇಳಿ ನೆಕ್ಸ್ಟ್ ಸ್ಲೈಡ್. ವಂದನೆಗಳು ಮತ್ತೆ ಕೃತಜ್ಞತೆಗಳು. ಏನಾದ್ರೂ ಟೈಮ್ ಕ್ವಶನ್ಸ್ ಕೇಳೋಕೆ ಅವಕಾಶ ಇದ್ರೆ ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್. ಹರೀಶ್, ಹಾ ಡಾಕ್ಟರ್ ಹರೀಶ್ ನಮಸ್ಕಾರ. ನಮಸ್ಕಾರ. ಮೈಸೂರಿಂದ ಸ್ಮಾಲ್ ಕ್ವಶನ್. ತುಂಬಾ ಹೊತ್ತಾಗಿದೆ. ಮಾಸ್ಕ್ ನ N95 ಮಾಸ್ಕ್ ನ ಎಷ್ಟು ಹೊತ್ತು ನಾವು ಹಾಕೊಂಡ್ರೆ ಒಳ್ಳೇದು ಅಥವಾ ಎಷ್ಟು ಹೊತ್ತು ಹಾಕೊಂಡ್ರೆ ಕೆಟ್ಟದು ಕಂಟಿನ್ಯೂಸ್ ಆಗಿ? ಸೊ ಅದಕ್ಕೆ ಇದು ರೆಕಮೆಂಡೆಡ್ ಇಲ್ಲ. ಅನ್ಲೆಸ್ ವೆರಿ ಹೈ ಸಿಚುವೇಶನ್ಸ್ ಬಿಟ್ಟು ರೆಗ್ಯುಲರ್ ಆಗಿ ಹಾಕೊಳ್ಳೋದು ಒಂದು. ಅವೈಲಬಿಲಿಟಿ ಇಸ್ ಆಲ್ಸೋ ಎನ್ ಇಶ್ಯೂ. ಎರಡನೇದು ಏನಂದ್ರೆ ತುಂಬಾ ಹಾಕೊಳ್ಳೋದ್ರಿಂದ ಸುಮಾರು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಇದು. ಬಿಕಾಸ್ ವರ್ಕ್ ಆಫ್ ಬ್ರೀದಿಂಗ್ ಇನ್ಕ್ರೀಸಸ್. ಸ್ವಲ್ಪ ಕಷ್ಟಪಟ್ಟು ಉಸಿರಾಡ್ಬೇಕಾಗತ್ತೆ. ಸೊ ಲಾಂಗ್ ಟರ್ಮ್ ನಲ್ಲಿ ಲಂಗ್ಸ್ ಆಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಅಂದ್ರೆ ಹಾಕೊಳ್ಳೋರ್ಗು ಏನ್ ಪಟ್ಕೊಳ್ಳೋ ಅಷ್ಟು ಅಂತಲ್ಲ, ಬಟ್ ಸಮ್ ಎಫೆಕ್ಟ್ಸ್ ಆರ್ ದೇರ್, ಇಲ್ ಎಫೆಕ್ಟ್ಸ್ ಆರ್ ದೇರ್. ಸೊ ಹಾಗಾಗಿ ಅಟೆಸ್ಟ್ ಹೆಚ್ಚು ಒಂದು 1 or 2 hours ಹಾಕೋಬಹುದಲ್ವಾ? ಏನ್ ತೊಂದರೆ ಇಲ್ಲ. ಆಸ್ ಲಾಂಗ್ ಆಸ್ ಇಟ್ ಇಸ್ ನೆಸೆಸರಿ. ನೋಡಿ, ನಾವು ರಿಸ್ಕ್ ಮತ್ತೆ ಬೆನಿಫಿಟ್ ನ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನಮ್ಮ ICU ನಲ್ಲಿ ಸಿಸ್ಟರ್ಸ್ 6 hours ಶಿಫ್ಟ್ ಮಾಡ್ತಾರೆ, 8 hours ಶಿಫ್ಟ್ ಇರುತ್ತೆ. ಹಾಕೊಳ್ಳೇಬೇಕು, ವಿಧಿ ಇಲ್ಲ ಅಲ್ಲಿ. ಯಾಕಂದ್ರೆ ಆ ಸನ್ನಿವೇಶದಲ್ಲಿ ಅದು ಅವಶ್ಯಕತೆ ಇದ್ದೇ ಇದೆ. ಬಟ್ ಆ ಸನ್ನಿವೇಶ ಇಲ್ಲ. ನೀವು ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಸೋಂಕಿತ ವ್ಯಕ್ತಿಯ ಶುಶ್ರೂಷೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ಎಷ್ಟು ಹೊತ್ತು ಎಕ್ಸ್ಪೋಸ್ ಆಗಿರ್ತೀರಾ ಅಷ್ಟೊತ್ತು ಹಾಕೊಳ್ಳಿ, ಅಷ್ಟೇ ಸಾಕು. There is no cutoff. Actually, it is said 2 to 4 hours is comfortable without problem ಅಂತ. ನಾವು ಇನ್ಫ್ಯಾಕ್ಟ್ ಇದನ್ನ ಹಾಕೊಂಡು ಲಾಂಗ್ ಸರ್ಜರೀಸ್ ಮಾಡಿದೀವಿ, 12 hours ಎಲ್ಲ ಮಾಡಿದೀವಿ. ನೋ ಅಬ್ವಿಯಸ್ ಪ್ರಾಬ್ಲಮ್ಸ್. ಬಟ್ ಅದನ್ನ ಹಾಕೊಂಡು ಮೆಟ್ಲು ಹತ್ತೋದು ಮಾಡೋದು ಎಲ್ಲ ಕಷ್ಟ, ತುಂಬಾ ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ಡಾಕ್ಟರ್ ಹರೀಶ್ ಅವರಿಗೆ ನಮಸ್ಕಾರ. ನಮಸ್ಕಾರ, ಹೇಳಿ. ಒಂದು ಕ್ವಶನ್ ಇದೆ. ಈಗ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಈ ಯಂಗರ್ ಜನರೇಷನ್ ಅಲ್ಲಿ ಒಂದು 40, 45 ಅದರ ವಯಸ್ಸು ಕೆಳಗಡೆ ಇರುವವರಲ್ಲಿ ಸಾವು ಜಾಸ್ತಿ ಸಂಭವಿಸ್ತಾ ಇದೆಯೋ ಈ ಕೋವಿಡ್ ನಿಂದ ಅಂತ ಕಾಣ್ತಾ ಇದೆ. ನಾವು ಇಲ್ಲಿ ನೋಡ್ತಾ ಇರೋದ್ರಲ್ಲಿ ವಯಸ್ಸಾದವರು ಸರ್ವೈವ್ ಆಗಿ ಹೊರಗಡೆ ಬಂದಿದ್ದಾರೆ ಅನ್ನೋ ನ್ಯೂಸ್ ನ ಬಹಳ ಓದ್ತಾ ಇದೀವಿ. ಇದು ಹೇಗೆ? ಇದರ ಬಗ್ಗೆ ಏನಾದ್ರು ಹೇಳ್ತೀರಾ? ಇದು ನಿಜವಾ ಅಥವಾ ನಮ್ಗೆ ಹಾಗೆ ಕಾಣ್ತಾ ಇದೆಯಾ? ಇದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಹಲೋ. ಹಾ ಮಧ್ಯೆ ಸ್ವಲ್ಪ ಕಟ್ ಆಯ್ತು, ಬಟ್ ಎನಿವೆ ಐ ಗಾಟ್ ಜಿಸ್ಟ್ ಯುವರ್ ಕ್ವಶನ್. ಏನಂದ್ರೆ ಇದಕ್ಕೆ ಎಸ್ಪೆಷಲಿ ಈ ಸೆಕೆಂಡ್ ವೇವ್ ನಲ್ಲಿ 2 ಕಾರಣ ಅಂತ ಹೇಳ್ತಾ ಇರೋದು. ಒಂದು, ಈ ಸಸೆಪ್ಟಬಲ್ ಪಾಪ್ಯುಲೇಷನ್ ಫಸ್ಟ್ ವೇವ್ ನಲ್ಲಿ ಏನಿತ್ತು, ಎಲ್ಡರ್ಲಿಗೆ ಸುಮಾರು ಜನರಿಗೆ ವ್ಯಾಕ್ಸಿನೇಷನ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದು ಪ್ರೊಟೆಕ್ಷನ್ ಕೊಡ್ತಾ ಇದೆ. ಪ್ಲಸ್ ಇವಾಗ ಈ ಹೊಸ ವೇರಿಯಂಟ್ ಏನ್ ಬಂದಿದೆ ಅದರಿಂದ ಇಮ್ಯೂನ್ ರೆಸ್ಪಾನ್ಸಸ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಯಂಗರ್ ಜನರೇಷನ್ ನ ಇನ್ವಾಲ್ವ್ ಮಾಡ್ತಾ ಇದೆ. ಇಟ್ ಇಸ್ ನಾಟ್ ದಟ್ ಯಂಗರ್ ಪೇಷಂಟ್ಸ್ ಎಲ್ಲರೂ ಸೀರಿಯಸ್ ಇನ್ಫೆಕ್ಷನ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಲ್ಲ. ಬಟ್ ಆಗೋದಕ್ಕೆ ಚಾನ್ಸ್ ಏನಂದ್ರೆ ಇದು ವೈರಸ್ ಡ್ಯಾಮೇಜ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಏನೇ ನಮಗ್ ಡ್ಯಾಮೇಜ್ ಮಾಡೋದು ಜಾಸ್ತಿ ಇದರಲ್ಲಿ, ಈ ವೈರಲ್ ಇನ್ಫೆಕ್ಷನ್ ನಲ್ಲಿ. ಅಂದ್ರೆ ವೈರಸ್ ಬಂದು ಲಂಗ್ಸ್ ನ ಅದು ಇನ್ಫಿಲ್ಟ್ರೇಟ್ ಮಾಡಿ ನಮ್ಮ ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ನ ಮೌಂಟ್ ಮಾಡುತ್ತೆ. ಸೊ ಆ ಇಮ್ಯುನಿಟಿಯಿಂದ ಅದು ಥ್ರೆಶೋಲ್ಡ್ ಕ್ರಾಸ್ ಆದ್ರೆ ವೈರಸ್ಗೆ ಹೇಗೆ ಅದು ಡ್ಯಾಮೇಜ್ ಮಾಡುತ್ತೋ ಹಾಗೆ ನಮ್ಮ ಬಾಡಿಗೂ ಕೂಡ ಡ್ಯಾಮೇಜ್ ಮಾಡುತ್ತೆ.
So this capacity to mount an immune response is very high in the younger persons. ಹಾಗಾಗಿ ವೈರಲ್ ಲೋಡ್ ಎಸ್ಪೆಷಲಿ ಎಕ್ಸ್ಪೋಸ್ ಆಗಿರ್ತಕ್ಕಂಥ ವೈರಲ್ ಲೋಡ್ ತುಂಬಾ ಜಾಸ್ತಿ ಇದ್ರೆ the amount of immune response also will be proportionate. So ಹಾಗಾಗಿ ವಿಪರೀತವಾಗಿ ಇಮ್ಯೂನ್ ರೆಸ್ಪಾನ್ಸ್ ಆಗ್ಬಿಟ್ಟೆ ಆವಾಗ ಕೇಳಿರ್ಬೋದು ಸೈಟೋಕೈನ್ ಸ್ಟಾರ್ಮ್ ಇದೆಲ್ಲ ಆಗುತ್ತೆ. ಆ ತರ ಆಗೋದಕ್ಕೆ ಯಂಗರ್ ಇಂಡಿವಿಜುವಲ್ಸ್ ಅಲ್ಲಿ ಜಾಸ್ತಿ ಚಾನ್ಸ್ ಇದೆ, ಇರಬಹುದು ಅಂತ ಹೈಪೋಥಿಸಿಸ್. ಥ್ಯಾಂಕ್ ಯು ಹರೀಶ್ ಅವರೇ. ಹರೀಶ್ ಥ್ಯಾಂಕ್ ಯು. ನನ್ನ ಒಂದು ಪ್ರಶ್ನೆ, ನಾವೀಗ ವ್ಯಾಪರೈಸರ್ಸ್ ನೆಲ್ಲ ಯೂಸ್ ಮಾಡ್ತಾ ಇದೀವಿ ಮನೇಲಿ, ಈ ಸ್ಟೀಮರ್ಸ್ ಅಂತ ಹೇಳ್ತೀವಲ್ಲ, ಇದು ಇನ್ಕ್ಯುಬಲೇಷನ್ ಪೀರಿಯಡ್ ಅಲ್ಲಿ ನಿಜವಾಗ್ಲೂ ಪ್ರೊಟೆಕ್ಟ್ ಮಾಡುತ್ತಾ ನಮ್ಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದನ್ನ? ಅಥವಾ ಸ್ಟಾರ್ಟಿಂಗ್ ಅಲ್ಲಿ ಇನ್ನು 1 ದಿನ 2 ದಿನದಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಈ ಸ್ಟೀಮರ್ ತಗೊಳ್ಳೋದ್ರಿಂದ ಅದನ್ನ ನಾವು ವೈರಸ್ ನ ಅವಾಯ್ಡ್ ಮಾಡ್ಬೋದಾ? ಇಲ್ಲ, ಸಿ ಇನ್ಫ್ಯಾಕ್ಟ್ ಇಟ್ ಕ್ಯಾನ್ ಬಿ ಕೌಂಟರ್ ಪ್ರೊಡಕ್ಟಿವ್. ಅಂದ್ರೆ ಸೋಂಕಿತ ವ್ಯಕ್ತಿ ಸ್ಟೀಮ್ ತಗೊಳ್ಳೋದು, ನೆಬುಲೈಸೇಷನ್ ತಗೊಳ್ಳೋದು, ಇಟ್ ಜನರೇಟ್ಸ್ ಲಾಟ್ ಆಫ್ ಏರೋಸಾಲ್ಸ್. ಸೊ ಹಾಗಾಗಿ ಬೇರೆಯವ್ರಿಗೆ ಇದರಿಂದ ತೊಂದರೆ ಆಗುವಂತ ಚಾನ್ಸಸ್ ಇದೆ. ಬಟ್ ಟ್ರೀಟ್ಮೆಂಟ್ ಗಾಗಿ ಸ್ಟೀಮ್ ಆಗ್ಲಿ ನೆಬುಲೈಸೇಷನ್ ಆಗ್ಲಿ ತಗೊಳ್ತಾ ಇದ್ರೆ ಮೇಕ್ ಶ್ಯೂರ್ ನೀವು ಡೋರ್ ನ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಓಪನ್ ಮಾಡುವಂತ ವಿಂಡೋ ಇಟ್ಕೊಂಡು, ಪ್ರಿಫರಬ್ಲಿ ಅಲ್ಲಿಗೊಂದು ಫ್ಯಾನ್ ಫೇಸಿಂಗ್ ಔಟ್ಸೈಡ್ ಇಟ್ಕೊಂಡು ತಗೊಳ್ಬಹುದು. ತಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬೇರೆಯವರು ನಿಮ್ಮ ರೂಮ್ಗೆ ಬರಬಾರ್ದು. ನೀವು ಸೋಂಕಿತ ವ್ಯಕ್ತಿ ತಗೊಳ್ತಾ ಇದ್ರೆ. ನಾರ್ಮಲ್ ಆಗಿ ನೀವು ಸುಮ್ನೆ ಅವಾಯ್ಡ್ ಮಾಡೋದಕ್ಕೆ ಅಂತ ತಗೊಳ್ತಾ ಇದ್ರೆ ಗೊತ್ತಿಲ್ಲ, ಅದರಿಂದ ಹಾರ್ಮೋನ್ ಏನು ಇಲ್ಲ ಅಂತ ಅನ್ಕೊಳ್ತೀನಿ. ಅದರಿಂದ ವೈರಸ್ಸು ಕಡಿಮೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಇವಾಗ ಡಾಕ್ಟರ್ ರಾಮಕೃಷ್ಣ ಅವರು ಹಿರಿಯರಾದಂತ ಡಾಕ್ಟರ್ ರಾಮಕೃಷ್ಣ ಅವರು ಹೇಳಿರೋ ಹಾಗೆ ಅದ್ರ ಪ್ರಕಾರ ಮುಂಜಾಗರೂಕತಾ ಕ್ರಮಗಳು ಏನಿದೆ, ಪ್ರಾಣಾಯಾಮ ಆಗ್ಲಿ, ಅದ್ರ ಪ್ರಕಾರ ಇದನ್ನು ತಗೊಳ್ಬಹುದೇನೋ. ನಾಟ್ ಬಿ ಎನಿ ಹಾರ್ಮ್. ಅಲ್ಲ, ತುಂಬಾ ಈಗ ಹೀಟ್ ಇರೋಂತಹ ಹೊಗೆನ ನಾವು ಇನ್ಹೇಲ್ ಮಾಡಿದಾಗ ನಮ್ಮ ಲಂಗ್ಸ್ ಮೇಲೆ ಏನಾರು ಆ ತರದ್ ಏನಾರು ಕಾಂಟ್ರಾ ಎಫೆಕ್ಟ್ ಏನಾರು ಆಗುತ್ತಾ ಅದರಿಂದ? ಇಲ್ಲ, ಹಾರ್ಮ್ಫುಲ್ ಎಫೆಕ್ಟ್ ಅಂತನೂ ಇಲ್ಲ. ಫ್ಯೂ ಮಿನಿಟ್ಸ್ ತಗೊಳ್ಳೋದ್ರಲ್ಲಿ ನೋ ಪ್ರಾಬ್ಲಮ್. ತಗೊಳ್ಳೋದ್ರಲ್ಲಿ ಪರ್ಸನಲ್ ಆಗಿ ಇಂಜುರಿ ಅಂತ ಏನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಡಾಕ್ಟರ್ ಹರೀಶ್, ಹೇಳಿ ಮಾವ. it has been a wonderful informative presentation. First of all, congratulations. ಆಮೇಲೆ ಓಕೆ, ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಒಂದು ಪ್ರವೃತ್ತಿ ಈಗ ಮನಸ್ಸು ಬಂದಿದೆ. ಈಗ ಕ್ರಾಸ್ ವೆಂಟಿಲೇಷನ್ ಇಸ್ ಸೋ ಇಂಪಾರ್ಟೆಂಟ್ ಡ್ಯೂರಿಂಗ್ ಐಸೋಲೇಷನ್ ಅಥವಾ ಈ ತರ ಇವ್ರಿಗೆ ಹೆಂಗಿರುತ್ತೆ ಅಂದ್ರೆ ಪಕ್ಕದ ಅಪಾರ್ಟ್ಮೆಂಟ್ ಇಂದ ನಮ್ಮ ಮನೆಗ್ ಬಂದ್ಬಿಡುತ್ತೇನೋ ಕಿಟಕಿ ಒಳಗೆ. ಅದರಿಂದ ಅಂತ ಹೇಳಿ ನಾನ್ ಒಬ್ಬರು ಮನೆಗೆ ಹೋಗಿದ್ದೆ, ಯಾಕ್ರಿ ಈ ಕಿಟಕಿ ಬಾಗ್ಲೆಲ್ಲ ಹಾಕಿದೀರಾ ಅಂತ ಅಂದೆ ನಾನು. ಅಯ್ಯೋ, ನಮ್ ಪಕ್ಕದ ಮನೇಲಿ ಒಬ್ರು ಸೋಂಕಿತ ವ್ಯಕ್ತಿ ಇದ್ದಾರೆ, ಅಲ್ಲಿದ್ದಾರೆ, ಅವರು ಎಲ್ಲ ಬಾಗಿಲು ತೆಗೆದ್ಬಿಟ್ಟಿದ್ದಾರೆ ಅಂತಕ್ಕಂಥ ಪರಿಕಲ್ಪನೆ ಹೇಳಿದ್ರು. ನಾನ್ ಅವಾಗ ಅಂದೆ, ನೋಡಿ ಅಲ್ಲಿಂದ ನಿಮ್ಮನೆವರೆಗೂ ಟ್ರಾವೆಲ್ ಮಾಡೋ ಅಷ್ಟೊತ್ತಿಗೆ ಅದು ಬಿದ್ದೋಗುತ್ತೆ ಆ ಸ್ಪೀಡ್ ಅಲ್ಲಿ. ಆದ್ರೂ ಕೂಡ ನೀವು ಒಂದ್ ಸ್ವಲ್ಪ ಇದ್ ಮಾಡೋದು ಒಳ್ಳೇದು ಅಂತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಎಲ್ರಿಗೂ ಹೈಲೈಟ್ ಮಾಡಿ. ಹಾ, ಖಂಡಿತ. ಅದೇ ನೀವು ಹೇಳಿದಾಗ ಕರೆಕ್ಟ್ ಆಗೇನೆ, ಶೇರ್ಡ್ ವಾಲ್ ಇದ್ಬಿಟ್ಟು ವಿಲೋಪನೆಯಿಂದ ಡೈರೆಕ್ಟ್ಲಿ ನಮ್ಮನೆಗೆ ಬರ್ತಾ ಇದೆ ಅನ್ನೋಂಥ ಸಿಚುವೇಶನ್ ಬಿಟ್ರೆ ದೇರ್ ಇಸ್ ನೋ ಬೇಸಿಸ್ ಫಾರ್ ದಟ್ ಫಿಯರ್. ಡೆಫಿನೆಟ್ಲಿ ಡೈಲ್ಯೂಷನ್, ದ ಪ್ರಿನ್ಸಿಪಲ್ ಆಫ್ ಡೈಲ್ಯೂಷನ್ ಈಸ್ ಸೋ ಇಂಪಾರ್ಟೆಂಟ್ ಅಂಡ್ ಸೋ ಹ್ಯೂಜ್ ದಟ್ ಪಕ್ಕದ ಮನೆಯಿಂದ ಬೀಸ್ಕೊಂಡು ಬರೋ ಗಾಳಿ ನಮಗೆ ರೋಗ ತಗೊಂಡ್ಬರುತ್ತೆ ಅಂತದ್ದು ಸುಳ್ಳು ಆಗೋದಿಲ್ಲ. ಇನ್ಫ್ಯಾಕ್ಟ್ ಈವನ್ ವೆಂಟಿಲೇಟ್, ಇವಾಗ ಫಾರ್ ಎಕ್ಸಾಂಪಲ್ ಈ ಸೆಂಟ್ರಲೈಸ್ AC ಇರ್ತಕ್ಕಂಥ ಬಿಲ್ಡಿಂಗ್ಸ್ ನಲ್ಲೂ ಕೂಡ ಏರೋಸಾಲ್ಸ್ ಕನ್ಸರ್ನ್ ಇದ್ರೂ ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರ್ಗೆ ಹರಡಲ್ಲ ಅಂತ ಆಲ್ಮೋಸ್ಟ್ ಕನ್ಕ್ಲೂಸಿವ್ಲಿ ಪ್ರೂವ್ ಆಗಿದೆ. ಇವಾಗ ಡೈಮಂಡ್ ಪ್ರಿನ್ಸೆಸ್ ಅಂತ ನೀವೆಲ್ಲ ಕೇಳಿದ್ದಿರ್ಬಹುದು, ಒಂದು ಶಿಪ್ ಸುಮಾರು ವಾರಗಟ್ಲೆ ಡಾಕ್ ಆಗಿತ್ತು, ಅದು ಯಾರು ಒಳಗಡೆ ಬಿಡ್ತಾ ಇರ್ಲಿಲ್ಲ. ಸೊ ಅಲ್ಲಿ ಕೂಡ ಎಷ್ಟೇ ಇನ್ಫೆಕ್ಷನ್ಸ್ ಆದ್ರೂ ಸೆಂಟ್ರಲ್ ವೆಂಟಿಲೇಟರಿ ಡಕ್ಟ್ಸ್ ನಲ್ಲಿ ಈ ವೈರಸ್ ಪತ್ತೆ ಆಗ್ಲಿಲ್ಲ, ಯಾರಿಗೂ ಅದ್ರ ಮೂಲಕ ಹರಡ್ಲಿಲ್ಲ. ಸೊ ಹಾಗಿರುವಾಗ ಓಪನ್ ಏರ್ ಅಂತೂ ಫಾರ್ ಈವನ್ ಮಚ್ ಬೆಟರ್. ಸೊ ಎಷ್ಟು ಆಕ್ಸೆಸ್ ಇದ್ರೆ ಅಷ್ಟು ಒಳ್ಳೇದು ನಮ್ಗೆ ಕ್ರಾಸ್ ಎಂಡ್ ವೆಂಟಿಲೇಷನ್ಗೆ. ಸೊ ಖಂಡಿತ ಕಿಟಕಿಗಳು, ಬಾಗಿಲುಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಪನ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ವೆರಿ ಗುಡ್, ಸೋ ನೈಸ್. ಹ್ಯಾಂಡ್ ಸ್ಯಾನಿಟೈಸರ್ಸ್ ನ ಯೂಸ್ ಮಾಡ್ತೀವಿ.
ಈಗ ನೂರಾರು ಕಂಪ್ನಿಗಳು ಹ್ಯಾಂಡ್ ಸ್ಯಾನಿಟೈಸರ್ಸ್ ಬಂದ್ಬಿಟ್ಟಿದೆ. ಸೊ ವಿಚ್ ಈಸ್ ದ ಸೇಫೆಸ್ಟ್ ಹ್ಯಾಂಡ್ ಸ್ಯಾನಿಟೈಸರ್ಸ್? ಅದರಿಂದ ನಿಜವಾಗ್ಲೂ ಎಷ್ಟ್ರ ಮಟ್ಟಿಗೆ ನಮಗೆ ಸೇಫ್ಟಿ ಸಿಗುತ್ತೆ? ಡಾಕ್ಟರ್ ಪ್ರತಿಭಾ ಇನ್ನು ಡೀಟೇಲ್ ಆಗಿ ಹೇಳ್ತಾರೆ ಇದ್ರ ಬಗ್ಗೆ. ಯಾವುದು ಬೆಸ್ಟ್ ಅಂತ ಏನು ಇಲ್ಲ. ಸ್ಪಿರಿಟ್ ಇರ್ಬೋದು ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ ಇರ್ಬೋದು. ಈ ವೈರಸ್ ತುಂಬಾ ಲಬೈಲು, ಕೆಲವು ಇವಾಗ ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಅಂತ ಹೇಳ್ತೀವಿ, ಅದನ್ನ ಸಾಯಿಸೋದು ಕಷ್ಟ. ಈ ವೈರಸ್ ಹಾಗೇನಿಲ್ಲ, ಸೋಪ್ ಅಂಡ್ ವಾಟರ್ ಅಲ್ಲಿ ಕೈ ತೊಳೆದ್ಬಿಟ್ರು ಸತ್ತು ಹೋಗ್ಬಿಡುತ್ತೆ 20 ಸೆಕೆಂಡ್. ಸೊ ಹಾಗಿರೋದ್ರಿಂದ ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಅನ್ನೋದು ಇಂಪಾರ್ಟೆಂಟ್. ನಾವು ಸಾಧ್ಯ ಆದಷ್ಟೇ ಸ್ಯಾನಿಟೈಸರ್ಗಿಂತ ಮೋರ್ ಇಂಪಾರ್ಟೆಂಟ್, ಅವಕಾಶ ಇದ್ದಾಗೆಲ್ಲ ಸೋಪು ನೀರಿಂದ ಫಾರ್ ಬೆಟರ್. ಯಾಕಂದ್ರೆ ಅದು ತುಂಬಾ ದಿವಸ ಯೂಸ್ ಮಾಡಿ ಇನ್ಫ್ಯಾಕ್ಟ್ ನಾನು ಇವಾಗ ಸ್ಯಾನಿಟೈಸರ್ಸ್ ಯೂಸ್ ಮಾಡೋದು ಅನ್ಲೆಸ್ ಪೇಷಂಟ್ ಮುಟ್ಟಿದಾಗ ಬಿಟ್ಬಿಟ್ಟಿದ್ದೀನಿ. ಕೈಯೆಲ್ಲ ಅಲರ್ಜಿ, ಸ್ಕಿನ್ ಎಲ್ಲ ಫೀಲ್ ಆಗ್ಲಿಕ್ಕೆ ಶುರುಬಿಡುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಸೊ ಸಾಧ್ಯ ಇದ್ದಾಗೆಲ್ಲ ಸೋಪು ಮತ್ತೆ ನೀರಿನಿಂದ ಕೈ ಶುಭ್ರವಾಗಿ ತೊಳೆಯೋದು ನನ್ನ ಸಜೆಷನ್. ಬಟ್ ಸರಿ ಯೂಸ್ ಮಾಡ್ಲೇಬೇಕಾಗತ್ತೆ. ಯಾವ್ದಾದ್ರು ಎನಿ ಕಂಪನಿ ಈಸ್ ಓಕೆ. ಥ್ಯಾಂಕ್ ಯು. ನಮಸ್ಕಾರ ಡಾಕ್ಟರ್ ಹರೀಶ್, ಪ್ರಸನ್ನ ಇಲ್ಲಿ ಮಾತಾಡೋದು. ಒಂದ್ ಪ್ರಶ್ನೆ ಏನಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ಕಾಯಿಲೆ ಗರ್ಭಿಣಿಗೆ ಬಂದಿದ್ರೆ ಮಗುಗ್ ಬರುತ್ತೆ ಅಂತ ಅನ್ನೋದಕ್ಕೆ ಎವಿಡೆನ್ಸ್ ಇಲ್ಲ ಅಂತ. ಆದ್ರೆ ಇತ್ತೀಚೆಗೆ ಒಂದು ರಿಪೋರ್ಟ್ ನೋಡಿದೆ, ತಾಯಿಗೆ ವ್ಯಾಕ್ಸಿನೇಷನ್ ಮಾಡಿದ ಮೇಲೆ ಮಗು ಕೂಡ ಆಂಟಿಬಾಡಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಇತ್ತು, ಅಂದ್ರೆ ಮಗುಗೆ ಆಂಟಿಬಾಡೀಸ್ ಬಂದಿತ್ತು. ಹಾಗಾಗಿ ಆಂಟಿಬಾಡೀಸ್ ಬರೋದಿದ್ರೆ ಕಾಯಿಲೆನೂ ಬರಬಹುದೇ ಅಂತ. ಇಲ್ಲ, ಇದು ಬ್ಲಡ್ ಪ್ಲಾಸೆಂಟಾ ಬ್ಯಾರಿಯರ್ ಅಂತ ಏನಿರುತ್ತೆ, ಪ್ಲಾಸೆಂಟಲ್ ಬ್ಯಾರಿಯರ್, ಅದ್ರ ಮುಖಾಂತರ ಆಂಟಿಬಾಡೀಸ್ ಟ್ರಾನ್ಸ್ಮಿಟ್ ಆಗೋದು ಇಟ್ ಈಸ್ ಅ ವೆಲ್ ನೋನ್ ಫ್ಯಾಕ್ಟ್. ಅದಕ್ಕೆ ಇನ್ಫ್ಯಾಕ್ಟ್ ಫಸ್ಟ್ 6 ತಿಂಗಳವರೆಗೆ ನವಜಾತ ಶಿಶುವಿಗೆ ತುಂಬಾ ಇನ್ಫೆಕ್ಷನ್ಸ್ ಬರೋದಿಲ್ಲ. ತುಂಬಾ ಇನ್ಫೆಕ್ಷನ್ಸ್ ಬರೋಕ್ ಸ್ಟಾರ್ಟ್ ಆಗೋದು ಅದಾದ್ಮೇಲೆ. ಯಾಕೆ ಅಂದ್ರೆ ಅಲ್ಲಿವರೆಗೂ ಪ್ಲಾಸೆಂಟಾದಿಂದ ಮುಖಾಂತರ ಟ್ರಾನ್ಸ್ಮಿಟ್ ಆಗಿರುವಂತಹ ಆಂಟಿಬಾಡೀಸ್ ತಾಯಿಯಿಂದ ಮಗುಗೆ ಏನ್ ಬಂದಿರುತ್ತೋ ಅದೇ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ನವಜಾತ ಶಿಶುವಿಗೆ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಇನ್ ಜನರಲ್ ಕೂಡ ಕಡಿಮೆ. ಇದು ಹಾಗೇನೆ, ಇದರಲ್ಲಿ ಸರ್ಪ್ರೈಸಿಂಗ್ ಏನು ಇಲ್ಲ. ಆಂಟಿಬಾಡೀಸ್ ಆರ್ ವೆರಿ ವೆಲ್ ನೋನ್ ಟು ಕ್ರಾಸ್ ದ ಪ್ಲಾಸೆಂಟಾ, ಬಟ್ ಆಂಟಿಜೆನ್ಸ್ ಅಥವಾ ಇನ್ಫೆಕ್ಟಿವ್ ಪಾರ್ಟಿಕಲ್ಸ್ ಆರ್ ನಾಟ್. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದ ಸೆಲೆಕ್ಟೆಡ್ ಸೋಂಕುಗಳನ್ನ ಬಿಟ್ರೆ, HIV, HPSAG, HCV ಈ ತರದನ್ನ ಬಿಟ್ರೆ ತುಂಬಾ ವೈರಸಸ್ ಪ್ಲಾಸೆಂಟಾ ತಡೆದಿಸ್ಬಿಡುತ್ತೆ. ಹಾಗಾದ್ರೆ ಗರ್ಭಿಣಿಯರು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ, ಮಾಡಿಸ್ಕೊಳ್ಬಹುದು. ಅದು ಇಟ್ ಇಸ್ ನಾಟ್ ಅ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್. ಯಾಕಂದ್ರೆ ಫೈಸರ್ ಐ ಥಿಂಕ್ ಇವಾಗ ರೆಕಮೆಂಡ್ ಮಾಡಿದ್ದಾರೆ ಅನ್ಸುತ್ತೆ, ಫೈಸರ್ ಅಂಡ್ ಮಾಡರ್ನ್ ಅದು. ಬಟ್ ಇಲ್ಲಿ ಸ್ವಲ್ಪ ಬೇರೆ ಇಶ್ಯೂಸ್ ಇದೆ. ದ ಅಕೇಶನಲ್ ಇಶ್ಯೂಸ್ ವಿತ್ ಬ್ಲಡ್ ಜಾಸ್ತಿ ಆಗುತ್ತಾ, ಈ ತರ ಕೆಲವು ಕನ್ಸರ್ನ್ಸ್ ಕೋವಿಶೀಲ್ಡ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ಆಫ್ ನೌ ರೆಕಮೆಂಡ್ ಮಾಡಿಲ್ಲ. ಕೋವಿಶೀಲ್ಡ್ ಆಗ್ಲಿ, ಕೋವ್ಯಾಕ್ಸಿನ್ ಆಗ್ಲಿ, ಇಂಡಿಯನ್ ವ್ಯಾಕ್ಸಿನ್ಸ್ ಆಸ್ ಆಫ್ ನೌ ರೆಕಮೆಂಡ್ ಮಾಡಿ ಪ್ರೆಗ್ನೆಂಟ್ಸ್ಗೆ. ಬಟ್ ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ಜನರಲಿ ಮಕ್ಕಳು, ಪ್ರೆಗ್ನೆಂಟ್ ವಿಮೆನ್ ಇದೆಲ್ಲ ಸ್ವಲ್ಪ ಡೆಲಿಕೇಟ್ ಸಸೆಪ್ಟಬಲ್ ಪಾಪ್ಯುಲೇಷನ್ಸ್ ಅಂತ ಹೇಳ್ತೀವಿ. ಜನರಲಿ ಆ ಸಸೆಪ್ಟಬಲ್ ಪಾಪ್ಯುಲೇಷನ್ಸ್ ನಲ್ಲಿ ಟ್ರಯಲ್ಸ್ ನಡೀದೇನೆ ರೆಕಮೆಂಡೇಶನ್ಸ್ ಕೊಡೋದಿಲ್ಲ ಜನರಲ್ ಆಗಿ. ಸೊ ಸ್ವಲ್ಪ ಯಾವ್ದಾದ್ರು ಮಾಹಿತಿ ಬಂದ್ರೆ ಇದಕ್ಕೆ ರಿಲೇಟೆಡ್ ಟ್ರಯಲ್ಸ್ ನಡೆದ್ರೆ ಅದಾದ್ಮೇಲೆ ಯೂಶಲಿ ಏನಾಗುತ್ತೆ, ಪ್ರೆಗ್ನೆಂಟ್ ಅನಿಮಲ್ ಸ್ಟಡೀಸ್ ನಡಿಬೇಕು, ಸೇಫ್ಟಿ ಸ್ವಲ್ಪ ಎಸ್ಟಾಬ್ಲಿಷ್ ಆದ್ರೆ ಅದಾದ್ಮೇಲೆ ಎಕ್ಸ್ಟ್ರಾಪೊಲೇಟ್ ಮಾಡಿ ಹ್ಯೂಮನ್ ವಾಲಂಟಿಯರ್ಸ್ ನ ಎನ್ರೋಲ್ ಮಾಡಬಹುದು. ಆಗ ಸ್ವಲ್ಪ ಅಟ್ಲೀಸ್ಟ್ ಇದು ಇವಾಗ ಬ್ಲಾಕ್ ಫಂಗಸ್, ವೈಟ್ ಫಂಗಸ್ ಅಂತೆಲ್ಲ ಹೊಸದಾಗಿ ಮತ್ತೆ ಹೇಳ್ತಾ ಇದಾರಲ್ಲ, ನಮ್ಗೆ ಅದು ಮುಂಚಿಂದ ಇದ್ದಿದ್ದು ಮಾಡಿಫೈ ಆಗಿರೋ ತರತ ಅಥವಾ ಇವಾಗ ಇದರಿಂದ ಜಾಸ್ತಿ ಆಗ್ತಿರೋದ, ಹೇಗೆ ಅದು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅದೇ ಇದು ಬ್ಲಾಕ್ ಫಂಗಸ್ ಅಂತ ಏನ್ ಹೇಳ್ತೀವಿ, ಮೈಕೋಸಿಸ್ ಅಂತ ಹೇಳ್ತೀವಿ. ಸೊ ಮುಂಚೆಯಿಂದಂತೂ ಏನಂದ್ರೆ ಇಮ್ಯುನೋ ಸಪ್ರೆಸ್ಡ್ ಇಂಡಿವಿಜುವಲ್ಸ್ ಅಂದ್ರೆ ಕ್ರಾನಿಕ್ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ಸ್ ಅಲ್ಲಿ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡವರಲ್ಲಿ ಆಕ್ಷನ್ ನಲ್ಲಿ ನೋಡ್ತಿದ್ವಿ. ಆದ್ರೆ ಈಗ ಕೋವಿಡ್ ಬಂದಾದ್ಮೇಲೆ ಒಂದ್ 2-3 ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಆಗಿದೆ ಅಂತ ಇದಕ್ಕೆ ಹೈಪೋಥಿಸಿಸ್ ಬಿಲ್ಡಪ್ ಆಗ್ತಾ ಇದೆ. ಒಂದು ಕೋವಿಡ್ ಎಸ್ಪೆಷಲಿ ಶುಗರ್ ಇರೋರ್ಗೆ, ಮತ್ತೆ ಸ್ವಲ್ಪ ಸಿವಿಯರ್ ಡಿಸೀಸ್ ಬಂದ್ಬಿಟ್ಟು ತುಂಬಾ ದಿವಸ ಸ್ಟಿರಾಯ್ಡ್ ಕೊಡಬೇಕಾದಂತ ಸನ್ನಿವೇಶ ಬಂದವ್ರಿಗೆ, ಎಸ್ಪೆಷಲಿ ಹೈ ರಿಸ್ಕ್ ಅಲ್ಲಿ. ಸೊ ಸ್ಟಿರಾಯ್ಡ್ ಮತ್ತೆ ಶುಗರ್ ವ್ಯಾಲ್ಯೂಸ್ ನ ಇನ್ನೂ ಜಾಸ್ತಿ ಮಾಡುತ್ತೆ ಡಯಾಬಿಟಿಕ್ಸ್ ನಲ್ಲಿ. ಪ್ಲಸ್ ಕೋವಿಡ್ ಇನ್ಫೆಕ್ಷನ್ ಆಲ್ಸೋ ಸ್ವಲ್ಪ ಮಟ್ಟಿಗೆ
ಈ ಮ್ಯೂಕಾರ್ಮೈಕೋಸಿಸ್ ಇನ್ಫೆಕ್ಷನ್ ಬರೋದಕ್ಕೆ ಜಾಸ್ತಿ ರಿಸ್ಕ್ ಮಾಡ್ತಾ ಇದೆಯಾ ಅಂತ ಒಂದು ಸನ್ನಿವೇಶ ಇದೆ. ಅದರಲ್ಲಿ ಸುಮಾರು ಫ್ಯಾಕ್ಟರ್ಸ್ ಇರ್ಬೋದು, ಪೇಷಂಟ್ ಫ್ಯಾಕ್ಟರ್ಸ್ ಅಂತೂ ಇದ್ದೇ ಇದೆ. ಸ್ವಲ್ಪ ಇಮ್ಯುನೋ ಕಾಂಪ್ರಮೈಸ್ಡ್ ಹೋಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಬಾಡಿದು ರೆಸಿಸ್ಟೆನ್ಸ್ ಕಡಿಮೆ ಆಗಿದ್ದಾಗ ಕೋವಿಡ್ ಇನ್ಫೆಕ್ಷನ್ ಬಂದು ಶುಗರ್ ಇದ್ದು ಸ್ಟಿರಾಯ್ಡ್ ಕೊಟ್ಟು ಇದೆಲ್ಲದು ಇಮ್ಯುನೋ ಸಪ್ರೆಸೆಂಟ್ಸ್, ಅಂದ್ರೆ ಇಮ್ಯುನಿಟಿನ ಕಡಿಮೆ ಮಾಡುವಂಥದ್ದೇ. ಅದಿದ್ದು ಸ್ವಲ್ಪ ಈ ಆಕ್ಸಿಜನ್ ಕೊಡೋದು ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದ್ದು ತುಂಬಾ ದಿವಸ ತಗೊಂಡಾಗ ಅದು ಹ್ಯೂಮಿಡಿಫೈಡ್ ಏರ್ ಬರುತ್ತೆ ಮೂಗಿಗೆ. ಸೊ ಆ ವೆಟ್ ಏರ್ನ ಬ್ರೀದ್ ಮಾಡೋದ್ರಿಂದಾನು ಕೂಡ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಈಗ ಡೆಫಿನೆಟ್ಲಿ ಸೆಕೆಂಡ್ ವೇವ್ ಅಲ್ಲಿ ಇದು ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ದಟ್ ಈಸ್ ನಾಟ್ ರೂಮರ್, ಇಟ್ ಈಸ್ ಅ ಫ್ಯಾಕ್ಟ್. ಏನಂದ್ರೆ ಇದಕ್ಕೆ ಅವಾಯ್ಡ್ ಮಾಡೋದಕ್ಕೆ ಇರ್ತಕ್ಕಂಥದ್ದು ಒಂದು ಅಂದ್ರೆ ವೈದ್ಯಕೀಯವಾಗಿ ಹೇಳ್ಬೇಕು, ಪರ್ಸನಲ್ ಆಗಿ ಯಾರು ನಾವು ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಇಲ್ಲ ಇದರಲ್ಲಿ, ಎಕ್ಸೆಪ್ಟ್ ಶುಗರ್ ಕಂಟ್ರೋಲ್ ಅಂದ್ಬಿಟ್ಟು. ಮೆಡಿಕಲಿ ಹೇಳ್ಬೇಕು ಅಂದ್ರೆ ಸ್ಟೀರಾಯ್ಡ್ಸ್ ನ ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು. ತುಂಬಾ ಯದ್ವಾ ಹೈ ಡೋಸ್ ಕೆಲವು ಸತಿ ಕೊಟ್ಟಿರೋ ಸನ್ನಿವೇಶಗಳಿದೆ. ಆ ತರ ಕೊಡೋದು ಸೂಕ್ತ ಅಲ್ಲ. ಕೊಟ್ಟರುವೆ ಅಪ್ರಾಪ್ರಿಯೇಟ್ ಆಗಿ ಶುಗರ್ಸ್ ನ ಕಂಟ್ರೋಲ್ ಮಾಡಬೇಕು. ಪ್ಲಸ್ ಹ್ಯೂಮಿಡಿಫೈಡ್ ಏರು ಇದೆಲ್ಲ ಏನ್ ಕೊಡ್ತಾ ಇದೀವಿ ಅದರಲ್ಲಿ ಮಿಥಿಲಿನ್ ಬ್ಲೂ ಆಡ್ ಮಾಡಿದ್ರೆ ಇದ್ರ ಚಾನ್ಸಸ್ ಕಡಿಮೆ ಆಗುತ್ತೆ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಇದರಿಂದ ಕೆಲವು ಇನ್ಫೆಕ್ಷನ್ಸ್ ಅವಾಯ್ಡ್ ಆಗಬಹುದು. ಥ್ಯಾಂಕ್ ಯು ಹರೀಶ್. ಹಲೋ ಡಾಕ್ಟರ್ ಹರೀಶ್ ಅವರೇ, ನಮಸ್ಕಾರ. ಮತ್ತೊಂದು ಪ್ರಶ್ನೆ. ನಮಸ್ಕಾರ, ಹೇಳಿ. ಇದು ವ್ಯಾಕ್ಸಿನೇಷನ್ ಬಗ್ಗೆ. ಮೊದಲು ಈ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಬಂದಾಗ ಮೊದಲನೆಯ ವ್ಯಾಕ್ಸಿನೇಷನ್ಗೂ ಎರಡನೇದಕ್ಕೂ 4 ರಿಂದ 6 ವಾರಗಳ ಅಂತರವನ್ನು ಕೊಟ್ಟಿದ್ರು. ನಂತರ ಅದನ್ನ 6 ರಿಂದ 8 ಮಾಡಿದ್ರು. ಈಗ ಅದನ್ನ 12 ರಿಂದ 16 ವಾರಗಳನ್ನು ಮಾಡಿದ್ದಾರೆ. ನಾನು ಕೇಳೋದೇನಪ್ಪಾ ಅಂತಂದ್ರೆ, ಈ ವ್ಯಾಕ್ಸಿನೇಷನ್ ಮೊದಲನೇ ಸರಿ ಇವರು ಕೊಟ್ಟಾಗ ಅವ್ರಿಗೆ ಟ್ರಯಲ್ಸ್ ಮೇಲೆ ಅವ್ರು ಕಂಡುಕೊಂಡಿದ್ ಏನಪ್ಪಾ ಅಂತಂದ್ರೆ 4 ರಿಂದ 6 ವಾರಗಳಲ್ಲಿ 2ನೇ ಡೋಸ್ ಅನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಅಷ್ಟು ಇವಾಗ ಇವ್ರು 12 ರಿಂದ 16 ವಾರ ಹೇಳ್ತಾ ಇದ್ದಾರೆ. ಅಷ್ಟು ಸಮಯವೇ ಇನ್ನೂ ಆಗಿಲ್ಲ. ಇದು ವ್ಯಾಕ್ಸಿನೇಷನ್ ಶಾರ್ಟೇಜ್ಗೋಸ್ಕರ ಹೇಳ್ತಿರೋ ಮಾತೋ ಅಥವಾ ಇದರಲ್ಲಿ ಅವ್ರು ಹೇಳ್ತಿರೋ ತರ ಎಫಿಕಸಿ ಜಾಸ್ತಿ ಆಗತ್ತೆ, ಅದಿನ್ನು ಒಳ್ಳೇದು ಅಂತ ಹೇಳ್ತಾ ಇರಲ್ಲ, ಅದು ನಿಜವೋ ಹೇಗೆ? ಇದ್ರ ಬಗ್ಗೆ ತಾವು ಬೆಳಕು ಚೆಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದು ಮೊನ್ನೆ ಅಣೆಯಾನು ಹೇಳಿದ್ರು ಇಲ್ಲ, ಇದು ಮಾಹಿತಿನೂ ಬರುತ್ತೆ. ಲೇಟೆಸ್ಟ್ ಲ್ಯಾನ್ಸೆಟ್ ಇದ್ರಲ್ಲೂ ಅದೆಲ್ಲ ಪಬ್ಲಿಷ್ ಆಗಿದೆ. ಏನು ಅಂದ್ರೆ ಅದರ್ ವ್ಯಾಕ್ಸಿನ್ಸ್ ಇವಾಗ ಮಾಡರ್ನ US ಅಲ್ಲಿ ಯೂಸ್ ಆಗ್ತಾ ಇರೋದು, ಅಥವಾ ಈವನ್ ನಮ್ ಕೋವಿಶೀಲ್ಡ್ ತರಹ ಇದು ವ್ಯಾಕ್ಸಿನ್ ತರಹ ಅಲ್ಲ. ಇದು ಕೋವಿಶೀಲ್ಡ್ ಅಡಿನೋ ವೈರಸ್ ವೆಕ್ಟರ್ ವ್ಯಾಕ್ಸಿನ್ ಹೇಳ್ತೀವಿ ಇದನ್ನ. ಅಂದ್ರೆ ಅಡಿನೋ ವೈರಸ್ ಅಂತ ಇನ್ನೊಂದು ಲೆಸ್ ಹಾರ್ಮ್ಫುಲ್ ಅಥವಾ ಹಾರ್ಮ್ಲೆಸ್ ವೈರಸ್ಗೆ ಈ COVID-19 ನಮಗ್ ಬೇಕಾಗಿರ್ತಕ್ಕಂಥ ಆಂಟಿಜೆನ್ಸ್ ನ ಸೇರಿಸ್ಬಿಟ್ಟು ಅದನ್ನ ಲೈವ್ ವ್ಯಾಕ್ಸಿನ್ ಕೊಡ್ತಾ ಇದೀವಿ ನಾವು. ಸೊ ಅದಕ್ಕೆ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಅದೇನು ಸ್ಟಡೀಸ್ ಏನ್ ತೋರಿಸಿದೆ ಅಂತಂದ್ರೆ, ಎಸ್ಪೆಷಲಿ ಯಂಗರ್ ಪೀಪಲ್ ಅಲ್ಲಿ ಫಸ್ಟ್ ತಗೊಂಡಾದ್ಮೇಲೆ ನಿಮ್ ಬಾಡಿನಲ್ಲಿ ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅದಕ್ಕೆ. ಸೊ ನೀವು ಸೆಕೆಂಡ್ ಡೋಸ್ ನ ಬೂಸ್ಟರ್ ತರಹ ತಗೊಳ್ಳೋದು. ಒಂದೊಂದ್ಸರಿ ಏನಾಗುತ್ತೆ, ಆ ಸೆಕೆಂಡ್ ಡೋಸ್ ಕೊಟ್ಟಾಗ ಈ ಅಡಿನೋ ವೈರಸ್ ಏನಿದೆ, ವೆಕ್ಟರ್ ವೈರಸ್, ಅದಕ್ಕೆ ಡೆವಲಪ್ ಆಗಿರ್ತಕ್ಕಂಥ ಆಂಟಿಬಾಡೀಸ್ ಆಲ್ರೆಡಿ ನಿಮ್ ಬಾಡಿನಲ್ಲಿ ಫಸ್ಟ್ ಡೋಸ್ ಇಂದ ಏನಿದೆ ಅದೇನೆ ಆ ಅಡಿನೋ ವೈರಸಸ್ ನ ಡೆಸ್ಟ್ರಾಯ್ ಮಾಡಿಬಿಡ್ತಾ ಇದೆ. ಹಾಗಾಗಿ ಅದು ಮತ್ತೆ ಪುನಃ ನಮ್ಮ ಬಾಡಿಗೆ ಸೇರ್ಕೊಂಡು ಇನ್ನೊಂದ್ಸರಿ ಇಮ್ಯುನಿಟಿನ ಸ್ಟಿಮ್ಯುಲೇಟ್ ಮಾಡುವಂತ ಚಾನ್ಸಸ್ಸೇ ಕೊಡ್ತಾ ಇಲ್ಲ ಅಂತ ಹೊರಗಡೆ ಬಂದಿದೆ. ದೇ ಹ್ಯಾವ್ ಶೋನ್ ಆಂಟಿಬಾಡಿ ಟೈಟರ್ಸ್ ಇದೆಲ್ಲ ತೋರಿಸ್ಬಿಟ್ಟು ದಿಸ್ ಇಸ್ ದ ಹೈಪೋಥಿಸಿಸ್, ಏನಕ್ಕೆ ಈ ತರ ಆಗಿರ್ಬೋದು ಅಂತ. ಸೊ ಹಾಗಾಗಿ ವಿತ್ ಎವಿಡೆನ್ಸ್ ಓನ್ಲಿ ದ ಇಂಟರ್ವಲ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಎಕ್ಸಾಕ್ಟ್ ಡ್ಯೂರೇಷನ್ ನ ಅಫ್ ಕೋರ್ಸ್ ಡಿಪೆಂಡೆಂಟ್ ಆನ್ ಸಪ್ಲೈ ಅಂಡ್ ಅವೈಲಬಿಲಿಟಿ ಆಲ್ಸೋ. ಪ್ರಯಾರಿಟೈಸೇಷನ್ ನೋಡು ಮಾಡ್ತಾ ಇದ್ದಾರೆ. ಇವಾಗ UK 12 ವೀಕ್ಸ್ ಅಂತ ಹೇಳಿದ್ರು ಮುಂಚೆ, ಇವಾಗ ಅವ್ರು ಏನ್ ಮಾಡಿದ್ದಾರೆ, ನಾವು 12 ವೀಕ್ಸ್ ಮಾಡಿದೀವಿ. ಸೊ ಅಂದ್ರೆ ಇನ್ ಜನರಲ್ ದ ಪ್ರಿನ್ಸಿಪಲ್ ಈಸ್ ಸ್ವಲ್ಪ ಜಾಸ್ತಿ ಇಂಟರ್ವಲ್ ಮಾಡದಷ್ಟುವೆ ಬೂಸ್ಟರ್ ಎಫೆಕ್ಟ್ ಆಫ್ ಸೆಕೆಂಡ್ ಡೋಸ್ ಇಸ್ ಬೆಟರ್ ಅಂತ ಪ್ರೂಫ್ ಇದೆ. ಬಟ್ ಅದು 8 ವೀಕ್ಸ್ಗೆ ಸಾಕಾ, 12 ವೀಕ್ಸ್ಗೆ ಇನ್ನೂ ಬೆಟರ್, ಸ್ವಲ್ಪ ಇನ್ನೂ ಡಿಬೇಟ್ ಇದೆ. ಅದನ್ನ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ ಮತ್ತೆ ಪ್ರಯಾರಿಟೈಸೇಷನ್. ಇವಾಗ ಗೌರ್ಮೆಂಟ್ ಯಾವ ತರ ಯೋಚನೆ ಮಾಡುತ್ತೆ ಅಂದ್ರೆ, ಇವಾಗ 10 ಜನರಿಗೆ 2 ಡೋಸ್ ಕೊಡೋ ಬದಲು 20 ಜನರಿಗೆ ಅಟ್ಲೀಸ್ಟ್ 1 ಡೋಸ್ ಕೊಡೋದು ಬೆಟರು, ಅಟ್ಲೀಸ್ಟ್ ವೇರಿಯೇಷನ್ ನ ಪ್ರಿವೆಂಟ್ ಮಾಡಬಹುದು ಅಂತ. ಸೊ ಹಾಗಾಗಿ ಇಟ್ ಇಸ್ ನಾಟ್ ವಿತೌಟ್ ಬೇಸಿಸ್. ಸಪ್ಲೈ ಅಫ್ ಕೋರ್ಸ್ ಕ್ರಂಚ್ ಇದೆ, ಸಪ್ಲೈ ಶಾರ್ಟೇಜ್ ಇದೆ, ಅದು ಇದೇನು ಸೀಕ್ರೆಟ್ ಏನಲ್ಲ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ಬೇಸ್ಡ್ ಆನ್ ಎವಿಡೆನ್ಸ್. ಥ್ಯಾಂಕ್ ಯು ಡಾಕ್ಟರ್ ಹರೀಶ್ ಅವರೇ, ನಾನು ಅಶ್ವಥ್ ಮಾತಾಡ್ತೀನಿ.
ನಮಸ್ಕಾರ. ಹಲೋ ಹರೀಶ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಹಾ, ಜಸ್ಟ್ ಒಂದು ಕ್ಲಾರಿಫಿಕೇಶನ್. ಇವಾಗ ನಮ್ ಇಂಡಿಯಾದಲ್ಲೇ ಇರಬಹುದು, ಈ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಬಗ್ಗೆ ಒಂದು ತಪ್ಪು ಮಾಹಿತಿ ಇರಬಹುದು, ರೂಮರ್ಸ್ ಇರಬಹುದು. ವ್ಯಾಕ್ಸಿನ್ ತಗೊಂಡ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ. ಅದು ಪ್ರೀ ಹೆಲ್ತ್ ಕಂಡೀಷನ್ಸ್ ಇಂದ ಆಗಿದ್ದ ಅಥವಾ ಪರ್ಟಿಕ್ಯುಲರ್ ಕೇಸ್ ಅಲ್ಲ, ಇಲ್ಲ ಇನ್ ಜನರಿಕ್ ವಾಟ್ ಇಸ್ ದ ರೀಸನ್ ಫಾರ್ ಇಟ್? ಅದು ಅಂದ್ರೆ ಇದೆ, ಡೆಫಿನೆಟ್ಲಿ ಸಮ್ ಇನ್ಸ್ಟೆನ್ಸಸ್ ರೆಕಾರ್ಡ್ ಆಗಿದೆ, ಬಟ್ ಇಸ್ ರೇರ್. ಯಾಕೆ ಹೀಗಾಗ್ತಾ ಇದೆ ಅಂತ ಡೆಫಿನೆಟ್ ಆಗಿ ಇನ್ನೂ ಕಂಡಿಲ್ಲ, ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಬಟ್ ತರ ಆಗ್ತಾ ಇರೋ ಸನ್ನಿವೇಶಗಳು 1 in a lakh, 10 lakhs, ಇಟ್ ಈಸ್ ಎಕ್ಸೀಡಿಂಗ್ಲಿ ಸ್ಮಾಲ್. ಈಗ ಯಾವುದೇ ನಾವು ಮೆಡಿಸಿನ್ ತಗೊಳ್ಳಿ, ಯಾವುದೇ ವ್ಯಾಕ್ಸಿನ್ ತಗೊಳ್ಳಿ, ಸೈಡ್ ಎಫೆಕ್ಟ್ಸ್ ಆರ್ ಪಾರ್ಟ್ ಇಟ್. ನಾವು ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಏನ್ ತಗೊಳ್ತೀವಿ, ಅದರಿಂದಾನು ಲಿವರ್ ಫೇಲ್ಯೂರೇ ಆಗ್ಬಿಡೋ ಚಾನ್ಸ್ ಇದೆ. ಬಟ್ ಎಷ್ಟು? 1 in 10 lakh, 1 in crore, ಆ ತರ ಇರ್ಬೋದು. ಸೊ ಇದರಲ್ಲೂ ಆ ತರ ಇದೆ. ಸಮ್ ಎಪಿಸೋಡ್ಸ್ ಹ್ಯಾವ್ ಬೀನ್ ರೆಕಾರ್ಡೆಡ್. ಏನಕ್ಕೆ ಈ ತರ ಆಗ್ತಾ ಇದೆ? ಬಿಕಾಸ್ ಅದು ಕೋಆಗ್ಯುಲೇಷನ್ ಡಿರೇಂಜ್ಮೆಂಟ್ ಅಂತ ಹೇಳ್ತೀವಿ, ಸ್ವಲ್ಪ ಪ್ರೋ ಕೋಆಗ್ಯುಲೆಂಟ್ ಸ್ಟೇಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ಈಗ ಇನ್ಫ್ಯಾಕ್ಟ್ ಕೋವಿಡ್ ಇನ್ಫೆಕ್ಷನ್ ಅಲ್ಲೂ ಆಗುತ್ತದು. ಅದಕ್ಕೆ ನಾವು ಈಗ ಡಿ-ಡೈಮರ್ ಅಂತ ಒಂದು ಮಾಡಿಸೋದು, ನೀವು ಕೇಳಿರ್ಬೋದು. ಆ ಟೆಸ್ಟ್ ಮಾಡೋದು ಅದೇನೆ. ಬಾಡಿನಲ್ಲಿ ಎಲ್ಲಾದ್ರೂ ಕ್ಲಾಟ್ ಆಗಿದ್ರೆ ಬ್ರೈನ್ ಪ್ರಾಡಕ್ಟ್ಸ್ ಅನ್ನ ಅದು ಸ್ಟಡಿ ಮಾಡೋದು, ಡಿ-ಡೈಮರ್ ಅನ್ನುವಂಥದ್ದು. ಡಿ-ಡೈಮರ್ ತುಂಬಾ ಕಾಮನ್ ಆಗಿ ಕೋವಿಡ್ ಇನ್ಫೆಕ್ಷನ್ ಅಲ್ಲೂ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ರಿಲೇಟೆಡ್ ಇರಬಹುದು. ಎಕ್ಸಾಕ್ಟ್ ಆಗಿ ಏನು ಅಂತ ರೀಸನ್ ಗೊತ್ತಿಲ್ಲ, ಬಟ್ ಇಟ್ ಈಸ್ ವೆರಿ ರೇರ್. ಸೀರಿಯಸ್ ಪ್ರಾಬ್ಲಮ್ ಆಗೋದು ವ್ಯಾಕ್ಸಿನ್ ತಗೊಂಡು ಬಹಳ ಬಹಳ ರೇರು. ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಮತ್ತೆ ಇದಕ್ಕೆ ರಿಲೇಟೆಡ್ ಇನ್ನೊಂದು ಕ್ವಶನ್ ಮಾವ ನಂಗೆ ಕಳಿಸಿದ್ರು, ರಘು ಮಾವ, ಅದನ್ನು ಹೇಳ್ಬಿಡ್ತೀನಿ. ಈಗ ವ್ಯಾಕ್ಸಿನ್ ಡಾಕ್ಟರ್ಸ್ಗೆನೆ ಕೆಲವರಿಗೆ 2 ಡೋಸು ತಗೊಂಡುವೆ, ಕೆಲವರಿಗೆ ಇನ್ನೂ ಇನ್ಫೆಕ್ಷನ್ ಬರ್ತಾ ಇದೆ, ಯಾಕೆ ಅವ್ರು ಸರಿಯಾಗಿ ಇದು ತಗೊಂಡಿಲ್ವಾ ಅಂತ. ವ್ಯಾಕ್ಸಿನ್ ತಗೊಂಡ್ಮೇಲೆ ಮತ್ತೆ ಫರ್ದರ್ ಇನ್ಫೆಕ್ಷನ್ ಬರ್ತಕ್ಕಂತ ಚಾನ್ಸು ಡೆಫಿನೆಟ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ? ಕೋವಿಡ್ ಅಲ್ಲಿ ಹೇಳಿರೋ ಪ್ರಕಾರ ಅಬೌಟ್ 70% ಚಾನ್ಸ್ ನಿಮಗೆ ಕಡಿಮೆ ಆಗುತ್ತೆ. ಬಟ್ ಒಂದು 30% ಇನ್ಫೆಕ್ಷನ್ ಬಂದೇ ಬರುತ್ತೆ. ಬಟ್ ಸಫಿಶಿಯಂಟ್ ಟೈಮ್ ಎಲ್ಯಾಪ್ಸ್ ಆಗಿದ್ರೆ ಚಾನ್ಸ್ ಆಫ್ ಸಿವಿಯರ್ ಇಲ್ನೆಸ್ ಬರೋದು ಇನ್ನೂ ಬಹಳ ಕಡಿಮೆ ಆಗುತ್ತೆ. ಬಹಳ ಕಡಿಮೆ ಅಂದ್ರೆ ಬರೋದೇ ಇಲ್ಲ ಅಂತಿಲ್ಲ. ಯುವರ್ ರಿಸ್ಕ್ ಈಸ್ ಲೋವರ್. ಇವಾಗ 100 ಜನರಿಗೆ ಇನ್ಫೆಕ್ಷನ್ ಬಂದ್ರೆ ಮುಂಚೆ 20 ಜನರಿಗೆ ಸ್ವಲ್ಪ ಹಾಸ್ಪಿಟಲೈಸೇಷನ್ ಬೇಕಾಗ್ತಾ ಇತ್ತು, ಅದರಲ್ಲೂ 5 ಜನರಿಗೆ ತುಂಬಾ ಸಿವಿಯರ್ ಇನ್ಫೆಕ್ಷನ್ ಬರ್ತಾ ಇತ್ತು. ಆದ್ರೆ ವ್ಯಾಕ್ಸಿನೇಷನ್ ತಗೊಂಡಾದ್ಮೇಲೆ ಅದೇ 5 ಜನ ಇನ್ಫೆಕ್ಷನ್ ಬರೋದು 1000 ಜನಕ್ಕೆ. 1000 ಜನಕ್ಕೆ ಇನ್ಫೆಕ್ಷನ್ ಆದ್ರೆ 5 ಜನರಿಗೆ ಕ್ರಿಟಿಕಲ್ ಆಗೋ ಚಾನ್ಸಸ್ ಇದೆ ವ್ಯಾಕ್ಸಿನ್ ಆದ್ರೂ. ಬಟ್ ರಿಸ್ಕ್ ಈಸ್ ಮಚ್ ಮಚ್ ಲೋವರ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಪ್ರೊಟೆಕ್ಷನ್ ಅಂದ್ರೆ ಸರಿಯಾಗಿ ತಗೊಂಡಿಲ್ವಾ ಅಂದ್ರೆ ಅದು ಪೇಷಂಟ್ ಕಾಂಟ್ಯಾಕ್ಟ್ ನಲ್ಲಿ ಇರುವಾಗ ದೇರ್ ಇಸ್ ಆಲ್ವೇಸ್ ಅ ರಿಸ್ಕ್. ಅದು ಅವರ ಪದ್ಧತಿಗಳ ಮೇಲೆ, ಅವರ ಕನ್ವೀನಿಯನ್ಸ್ ಮೇಲೆ ಪ್ರೊಟೆಕ್ಷನ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಸೋಂಕು ಚಾನ್ಸ್ ಇದ್ದೇ ಇರುತ್ತೆ ಮೆಡಿಕಲ್ ಪ್ರೊಫೆಷನ್ ನಲ್ಲಿ ಇರೋರಿಗೆ. ಸೋಂಕು ಈಸ್ ಲೋವರ್, ಇನ್ಫೆಕ್ಷನ್ ಬರೋ ರಿಸ್ಕ್ ಕಡಿಮೆ ಆಗುತ್ತೆ ವ್ಯಾಕ್ಸಿನ್ ಇಂದ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಸಿವಿಯರಿಟಿ ಇಸ್ ಡೆಫಿನೆಟ್ಲಿ ಲೆಸ್ ಇನ್ ಮೋಸ್ಟ್ ಪೀಪಲ್. ಪ್ರೆಸೆಂಟೇಶನ್ ತುಂಬಾ ಅದ್ಭುತವಾಗಿತ್ತಪ್ಪ, ವೆರಿ ಇನ್ಫಾರ್ಮೇಟಿವ್. ನಂದು ಒಂದೇ ಒಂದು ಪ್ರಶ್ನೆ. ಈಚೆಗೆ ಈ DRDOದವರು ಒಂದು ಪೌಡರ್ ನ ಇನ್ವೆಂಟ್ ಮಾಡಿ ಅದನ್ನ ಕೆಲವು ವಾಟ್ಸ್ಆಪ್ ಮೆಸೇಜಸ್ ಹೇಳುತ್ತೆ 80 ವರ್ಷದಿಂದಾನು ಇತ್ತು, ಇದೇನ್ ಹೊಸ್ತಲ್ಲ ಅಂತ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಪುಟ್ಸ್ ಕೊಡಪ್ಪ. ಈ ಪೌಡರ್ ವಿಲ್ ಇಟ್ ಬಿ ಎ ಸೊಲ್ಯೂಷನ್ ಟು ಇಂಡಿಯನ್ ಸಿಚುಯೇಷನ್ ಟುಡೇ, ಎಸ್ಪೆಷಲಿ ಆಕ್ಸಿಜನ್ ಶಾರ್ಟೇಜ್, ಅಂಡ್ ಆರ್ ವಿಲ್ ಇಟ್ ಬಿ ಸಮಥಿಂಗ್ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್? ಅದು ಅದೇ ಗೊತ್ತಿಲ್ಲ ಇನ್ನು ಡೀಟೇಲ್. ಅಂದ್ರೆ ಟ್ರಯಲ್ಸ್ ಮಾಡಿರೋದು ನಾಟ್ ವೆರಿ ಕನ್ವಿನ್ಸಿಂಗ್ ಸೋ ಫಾರ್. ಅವರು 220ಗೆ ಕೊಟ್ಟು ಹ್ಯಾವ್ ಗಿವನ್ ದ ಟ್ರಯಲ್ಸ್ ಡೀಟೇಲ್ಸ್ ಪ್ರಕಾರ ಮಾಡರೇಟ್ ಟು ಸಿವಿಯರ್ ಇನ್ಫೆಕ್ಷನ್ಸ್ ನಲ್ಲಿ ಇದನ್ನ ಕೊಡ್ಲಾಯ್ತು. ಅದರಲ್ಲಿ 42% ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಡಿಮೆ ಆಯ್ತು. ಅದ್ರ ಕಂಟ್ರೋಲ್ ಆರ್ಮ್ ಅಲ್ಲಿ 31%ಗೆ ಇದು ಕೊಡದೇನೇನು ಕಡಿಮೆ ಆಯ್ತು. ಸೊ ಅದು ಡಿಫರೆನ್ಸ್ ಸ್ಟ್ಯಾಟಿಸ್ಟಿಕಲಿ ಸುಮಾರಾಗಿ ಓಕೆ, ರೀಸನಬ್ಲಿ ಸಿಗ್ನಿಫಿಕೆಂಟ್ ಅನ್ನೋ ತರ ಹೇಳಿದ್ದಾರೆ. ಸೊ ಈಗಲೇ ಡೆಫಿನೆಟ್ ಆಗಿ ಹೇಳೋದು ಕಷ್ಟ. ಡೆಫಿನೆಟ್ಲಿ ಇದು ತುಂಬಾ ದಿವಸದಿಂದ ಎದ್ದಿದ್ದೇನೆ. ಇದನ್ನ ಕೆಲವು ಅಕೇಶನಲ್ ಅಂದ್ರೆ ಕ್ಯಾನ್ಸರ್ಸ್ಗೆ ಎಲ್ಲ ಯೂಸ್ ಮಾಡಿದ್ದಾರೆ. ಬೆನಿಫಿಟ್ಸ್ ಅಷ್ಟೊಂದು ಪ್ರಾಮಿಸಿಂಗ್ ಇರಲಿಲ್ಲ. ಪ್ರಿನ್ಸಿಪಲ್ ಏನು ಅಂತಂದ್ರೆ ಕೋವಿಡ್ ಸೆಲ್ ಒಳಗಡೆ ಎಂಟರ್ ಆದ್ಮೇಲೆ ಜಾಸ್ತಿ ಮಲ್ಟಿಪ್ಲೈ ಆಗಕ್ಕೆ ಒಂದು ಮೆಟಬಾಲಿಕ್ ಪ್ರೋಸೆಸ್ ಗ್ಲೈಕೋಲಿಸಿಸ್ ಅಂತ ಯೂಸ್ ಮಾಡ್ಕೊಳ್ಳುತ್ತೆ. ಅದನ್ನ ಇದು ಬ್ಲಾಕ್ ಮಾಡೋಕೆ ಅಂತ. ಸೊ ಹಾಗಾಗಿ ಆ ಸೆಲ್ಲು ಸಾಯುತ್ತೆ, ಅದ್ರ ಜೊತೆಗೆ ವೈರಸ್ ಮಲ್ಟಿಪ್ಲಿಕೇಶನ್ ಕೂಡ ಕಡಿಮೆ ಆಗಬಹುದು ಅಂತ. ಬಟ್ ಪ್ರಿನ್ಸಿಪಲ್ ಎಸ್ ಅಕ್ಸೆಪ್ಟಬಲ್, ಬಟ್ ಟ್ರಯಲ್ ಡೇಟಾ ನಾಟ್ ವೆರಿ ಕನ್ವಿನ್ಸಿಂಗ್
ಫಾರ್ ಮೋಸ್ಟ್ ಆಫ್ ದ ಸೈಂಟಿಫಿಕ್ ಕಮ್ಯುನಿಟಿ. ಸೊ ಇನ್ನು ಜಾಸ್ತಿ ಅದನ್ನ ಯೂಸ್ ಮಾಡಿ ಜಾಸ್ತಿ ಡೇಟಾ ಹೊರಗಡೆ ಬಂದ್ರೆ ಅವಾಗ ಕ್ಲಾರಿಫೈ ಆಗುತ್ತೆ. ಆಸ್ ಆಫ್ ನೌ ತುಂಬಾ ಹೈ ಹೋಪ್ಸ್ ಇಟ್ಕೊಳ್ಳೋದು ಕಷ್ಟ, ನನ್ನ ಪರ್ಸನಲ್ ಸೈಡ್ ಎಫೆಕ್ಟ್ ಹೈ ರಿಸ್ಕ್ ಇದೆ. ಸೈಡ್ ಎಫೆಕ್ಟ್ ಜಸ್ಟ್ ಅನದರ್ ಫಾರ್ಮ್ ಆಫ್ ಕೋರ್ಸ್. ಸೊ ಸೈಡ್ ಎಫೆಕ್ಟ್ ಏನ್ ಆತರ ಇಲ್ಲ, ನಾಟ್ ಮೇಜರ್ ಇಶ್ಯೂ. ಅದುವೇ ಅಂದ್ರೆ ಕೆಲವು ಕ್ಯಾನ್ಸರ್ ಟ್ರಯಲ್ಸ್ ಅಲ್ಲಿ ಪೂರ್ತಿ ಜಾಸ್ತಿ ಆಗಲ್ಲ ಅಂತ ಇತ್ತು, ಇಟ್ ಮೇ ಬಿ ಹಾರ್ಮ್ಫುಲ್ ಅಂತ ಥಿಯರಿಟಿಕಲಿ ಕೆಲವು ಇದಿತ್ತು, ಬಟ್ ಬೈ ಅಂಡ್ ಲಾರ್ಜ್ ಇಟ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಪ್ರೀವಿಯಸ್ ಕೇಶನ್ಸ್, ಪ್ರೀವಿಯಸ್ ಟ್ರಯಲ್ಸ್. ಅದರಿಂದ ಹಾರ್ಮ್ ಅಂತೂ ಮೋಸ್ಟ್ ಲೈಕ್ಲಿ ಏನು ಇಲ್ಲ. ಥ್ಯಾಂಕ್ ಯು ಹರೀಶ್. ಹರೀಶ ಸುಬ್ಬಣ್ಣ ಹಾ ಮಾವ ಹೇಳಿ. ಬಾಳು ಅಳಹಾವರ ಕಂಗ್ರಾಚುಲೇಷನ್ಸ್ ಅಂಡ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು ಫಾರ್ ಯುವರ್ ಟೈಮ್. ஒரு क्वेश्चन ஓதண்டாக்கா வேக்சினேஷன் வங்கின் மேலே அந்த ஜாக்தா ரப்பு பண்ணாமா அண்ட் ஒன்று. ரெண்டாவது వ్యాక్సినేషన్ వంకిన్ మేలే 14 దివసం వేలుకు పోహకాదు అంటే కెల్వియా చొల్లాండ్రన్న. ఇస్ ఇట్ రియల్? ఇస్ ఇట్ ఫ్యాక్చువల్? ಇಲ್ಲ, ನೋ ಸೈಂಟಿಫಿಕ್ ಬೇಸಿಸ್ ಟು ಮೈ ನಾಲೆಡ್ಜ್ ಸಚ್ ಅನ್ ಅಡ್ವೈಸ್ ಇಲ್ಲ. ಹೋಗಬಾರ್ದು ಅಂತೇನೆ. ಥ್ಯಾಂಕ್ ಯು. ಪ್ರಭು ಫ್ರಮ್ ಮೈಸೂರು. ಡಾಕ್ಟರ್ ಹರೀಶ್ ನಮಸ್ಕಾರ ಮಾವ ಹೇಳಿ. ನಮ್ದು ಒಂದು ಕ್ವಶನ್. ಒಬ್ಬರಿಗೆ 2 ಇಂಜೆಕ್ಷನ್ ವ್ಯಾಕ್ಸಿನೇಷನ್ ತಗೊಂಡಿರ್ತಾರೆ, ಆದ್ರೆ ಸಬ್ಸಿಕ್ವೆಂಟ್ ಆಗಿ ಆಫ್ಟರ್ 6 or 12 weeks or 16 weeks ಅವರಿಗೆ ಮೈನರ್ ಮ್ಯಾಗ್ನಿಟ್ಯೂಡ್ ಇಂಟೆನ್ಸಿಟಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿ ಆಗ್ತಾನೆ ಇರುತ್ತೆ ಪದೇ ಪದೇ. ಹಾಗಾಗಿ ಅವ್ರದ್ದು ಇಮ್ಯುನಿಟಿ ಲೆವೆಲ್ ಇನ್ಕ್ರೀಸು ಆಗುತ್ತೆ. ಸಬ್ಸಿಕ್ವೆಂಟ್ ಆಗಿ ದ ಪೀರಿಯಡ್ ವಾಟ್ ದೇ ಸ್ಪೆಸಿಫೈ after 8 or 9 months you may have to take a booster dose ಅನ್ನೋದು that itself gets avoided ಅಂತ ನನ್ನ ಅನಿಸಿಕೆ. How far it is correct? ಬೇಸಿಸ್ ಥಿಯರಿಟಿಕಲಿ ಸ್ವಲ್ಪ ಕರೆಕ್ಟ್, ಬಟ್ ಏನಂದ್ರೆ ಅದೇನಾಗುತ್ತೆ, ನಿಮ್ ಬಾಡಿನಲ್ಲಿ ಇಮ್ಯುನಿಟಿ ಇದ್ರೆ ಸಫಿಶಿಯಂಟ್ ಆಗಿ ಇನ್ಫೆಕ್ಷನ್ ಆಗೋದಕ್ಕೆ ಬಿಡೋದಿಲ್ಲ ನಿಮ್ ಬಾಡಿ. ಸೊ ಹಾಗಾಗಿ ಅದು ಪ್ಲಸ್ ಇನ್ನೊಂದು ಏನಂದ್ರೆ ಲೋ ಗ್ರೇಡ್ ಇನ್ಫೆಕ್ಷನ್ ಬರೆಸ್ಕೊಳ್ಳೋದು ನಮ್ ಚಾಯ್ಸ್ ಅಲ್ಲಿ ಇಲ್ಲ. ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಡಿಪೆಂಡ್ ಆನ್ ಮೆನಿ ಫ್ಯಾಕ್ಟರ್ಸ್. ಒನ್ ಆಫ್ ದೆಮ್ ಈಸ್ ವೈರಲ್ ಲೋಡ್. ಸೊ ಆ ವೈರಲ್ ಲೋಡ್ ಸಿವಿಯರ್ ಇದ್ರೆ, ತುಂಬಾ ವೆರಿ ಹೈ ವೈರಲ್ ಲೋಡ್ಗೆ ಎಕ್ಸ್ಪೋಸ್ ಆದ್ರೆ ವ್ಯಾಕ್ಸಿನೇಷನ್ ಆಗಿದ್ರೂ ಕೂಡ ಕೆಲಸ ಬರ್ದೇನೆ ಇರ್ಬೋದು, ಸಿವಿಯರ್ ಇನ್ಫೆಕ್ಷನ್ ಬರ್ಬೋದು. ಸೊ ಹಾಗಾಗಿ ಇನ್ ಎನಿ ಕೇಸ್ ಇನ್ಫೆಕ್ಷನ್ ಬರ್ಸ್ಕೊಳ್ಳೋದು ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ಸೊ ನಮಗ್ ತಿಳಿದೇನೆ ಮೈಲ್ಡ್ ಇನ್ಫೆಕ್ಷನ್ ಬಂದ್ ಹೋದ್ರೆ ಎಸ್ ಇಟ್ ಮೈಟ್ ಫರ್ದರ್ ಬೂಸ್ಟ್ ದ ಇಮ್ಯುನಿಟಿ ಟುವರ್ಡ್ಸ್ ದ ಸೇಮ್ ವೈರಸ್. ಇನ್ನೊಂದೇನು, ಇವಾಗ ಪ್ರಾಬ್ಲಮ್ ನಮ್ಗಿರೋದು ಮ್ಯೂಟೇಷನ್ ಮತ್ತೆ ವೇರಿಯಂಟ್ಸ್. ಈಗ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಥವಾ ಫ್ಲೂ ವ್ಯಾಕ್ಸಿನ್ ಅಂತ ಏನ್ ಹೇಳ್ತೀವಿ, ಅದು ಪ್ರತಿ ಒಂದು ವರ್ಷನೂ ಒಂದು ವಿಂಟರ್ ಸೀಸನ್ ಮುಂಚೆ ಒಂದೊಂದು ಶಾಟ್ ತಗೋಬೇಕು ಸಸೆಪ್ಟಬಲ್ ಪಾಪ್ಯುಲೇಷನ್. ಯಾಕಂದ್ರೆ ಅದು ವೇರಿಯಂಟ್ ಬೇರೆ ಬರ್ತಾ ಇರುತ್ತೆ. ಸೊ ಲಾಸ್ಟ್ ಟೈಮ್ ತಗೊಂಡಿದ್ ವ್ಯಾಕ್ಸಿನ್ ಈ ವರ್ಷ ಕೆಲಸ ಮಾಡಲ್ಲ. ಆ ತರ ಸೇಮ್ ವಿತ್ ಇನ್ಫೆಕ್ಷನ್ ಆಲ್ಸೋ. ಈ ಕಾಮನ್ ಕೋಲ್ಡ್ ನಮಗ್ ಬಂದ್ ಹೋಗಿರುತ್ತೆ, ಅದ್ರ ಮತ್ತೆ ಬರುತ್ತೆ. ಯಾಕಂದ್ರೆ ಅದು ಹೊಸ ವೈರಸ್ಗೆ ನಮ್ಮಲ್ಲಿ ಸಾಕಷ್ಟು ಇಮ್ಯುನಿಟಿ ಇರೋದಿಲ್ಲ. ಹಾಗೆ ಥ್ಯಾಂಕ್ ಯು. ಡಾಕ್ಟರ್ ಹರೀಶ್, ನಾನು ಮನೀಷಾ. ಹೇಳಿ. ಇವಾಗ ಹೆಲ್ತ್ ಕೇರ್ ವರ್ಕರ್ಸ್ ಆಗಿರ್ಲಿ, ಇಲ್ಲ ಎಲ್ಡರ್ ಸೀನಿಯರ್ ಸಿಟಿಸನ್ಸ್ ಆಗಿರ್ಲಿ, ದೋಸ್ ಹೂ ಹ್ಯಾವ್ ಟೇಕನ್ 2 doses of vaccines, can they be carrier for a healthy person? ಅಂದ್ರೆ ಅವ್ರು ಎಕ್ಸ್ಪೋಸ್ ಆಗಿದ್ದಾರೆ ಆಕ್ಸಿಡೆಂಟಲಿ ಅಂಡ್ ಅವ್ರಿಗೆ ಮೈಲ್ಡ್ ಇನ್ಫೆಕ್ಷನ್ ಇದೆ. ಸೊ ಕ್ಯಾನ್ ದೇ ಟ್ರಾನ್ಸ್ಮಿಟ್ ದಟ್ ಇನ್ಫೆಕ್ಷನ್ ಟು ದ ಪರ್ಸನ್ ಹೂ ಹ್ಯಾಸ್ ನಾಟ್ ಟೇಕನ್ ದ ವ್ಯಾಕ್ಸಿನ್? ಎಸ್, ಡೆಫಿನೆಟ್ಲಿ. ಅಂದ್ರೆ ಇನ್ಫ್ಯಾಕ್ಟ್ ಚಾನ್ಸಸ್ ಮೇ ಬಿ ಇನ್ಫ್ಯಾಕ್ಟ್ ಥಿಯರಿಟಿಕಲಿ ಮೋರ್ ಲೈಕ್ಲಿ. ಯಾಕಂದ್ರೆ ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ ಬಂದ್ರೆ ವೆರಿ ಮೈಲ್ಡ್ ಸಿಂಪ್ಟಮ್ಯಾಟಿಕ್. ಹಾಗಾಗಿ ಗೊತ್ತಿಲ್ಲದೇನೆ ಅವರು ಬೇರೆಯವ್ರಿಗೆ ಇನ್ಫೆಕ್ಷನ್ ಟ್ರಾನ್ಸ್ಮಿಟ್ ಮಾಡೋ ಚಾನ್ಸಸ್ ಡೆಫಿನೆಟ್ಲಿ ಎಕ್ಸಿಸ್ಟ್. ಎಸ್. ಓಕೆ, ಬಟ್ ಅವ್ರಿಗೆ ಮೈಲ್ಡ್ ಫಾರ್ಮ್ ಅಲ್ಲಿ ಇನ್ಫೆಕ್ಷನ್ ಆಗಬಹುದು ಅಂತ ನೀವು ಹೇಳ್ತೀರಾ. ಸೊ ಟ್ರಾನ್ಸ್ಮಿಟ್ ಮಾಡೋ ಇನ್ಫೆಕ್ಷನ್ will it be in the mild form or a severe form? In general, the viral load corresponds to the severity. Yes, definitely. But the thing is, infectivity is not dependent only on viral load. The viral load
severe person, the person with severe illness may be exhaling every breath. So ivaga severe infection bandidre definitely the number of viral copies the person will be putting out will be very high, definitely yes. But even a person with milder infection will be putting out sufficient viruses to cause infection. That's the crux. Andre it is not necessary to put out crores of viruses every, hundreds are enough to transmit the infection provided the duration of exposure is sufficient. So hagagi definitely yes, the person even after vaccination if he gets infected can be and will be infective, definitely. Okay, thank you. ಹರೀಶ್ ಮಧು ಮಾತಾಡ್ತಿರೋದು ಒಂದು ಲಕ್ಷ್ಮೀಶ ಒಂದೇ ಒಂದು ಇದು ಈ ವ್ಯಾಕ್ಸಿನ್ ಇಂದ ಮಕ್ಕಳು ಕೂಡ ವ್ಯಾಕ್ಸಿನ್ ಇಂದ ಬಹಳಷ್ಟು ಸ್ಟಡೀಸ್ ಮಾಡಿ ದೇರ್ ಈಸ್ ಐ ಮೀನ್ ಕೌಂಟರ್ ಆಗಿ ಜೆನೆಟಿಕ್ ಇದು ಚೇಂಜ್ ಆಗತ್ತೆ ಅಂತೆಲ್ಲ ಒಂದಷ್ಟು ಇದಿದೆ. ಈ ಕೋವಿಡ್ ವ್ಯಾಕ್ಸಿನ್ಸ್ ಪರ್ಟಿಕ್ಯುಲರ್ ಆಗಿ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಇಟ್? ಇಸ್ ದೇರ್ ರಿಯಲಿ ಇಸ್ ಇಟ್ ಎನಿ ಟ್ರೂತ್ ಟು ದಟ್ ಆರ್ ಏನ್ ಅನ್ಸುತ್ತೆ ನಿಮ್ಗೆ? ಯಾವ ವ್ಯಾಕ್ಸಿನ್? ಈ ಮಕ್ಕಳು ಫಸ್ಟ್ ಆಫ್ ಆಲ್ ಮಕ್ಕಳು ಇಂಡಿಯಾದ ವ್ಯಾಕ್ಸಿನ್ ಎಕ್ಸಾಂಪಲ್ ತಗೊಂಡೆ ಹೇಳಿ. ಇಲ್ಲ ಇಂಡಿಯನ್ ವ್ಯಾಕ್ಸಿನ್ಸ್ ಆತರ ಯಾವ್ದು ಜೆನೆಟಿಕ್ ಏನು ಆಲ್ಟ್ರೇಷನ್ ಏನು ಮಾಡೋದಿಲ್ಲ. ಇಟ್ಸ್ ಓನ್ಲಿ ದಟ್ ಅಮೌಂಟ್ ಆಫ್ ಇಮ್ಯೂನ್ ರೆಸ್ಪಾನ್ಸ್ ಆಗ್ಲಿ ಒಂದ್ಸರಿ ಈಗ ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಇವಾಗ ನೋಡ್ಬೋದು, ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಕೆಲವರಿಗೆ ತುಂಬಾ ಮೈ ನೋವು ಈ ತರ ಸ್ವಲ್ಪ ಸಿವಿಯರ್ ಆಗಿ ಬರುತ್ತೆ ಕೆಲವರಿಗೆ. ಸೊ ಅದು ಯಂಗರ್ ಪರ್ಸನ್ಸ್ಗೆ ಜಾಸ್ತಿ ಇತ್ತು. ಸೊ ಮಕ್ಕಳಲ್ಲಿ ಅದು ಆ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ನೋಡ್ಬೇಕು. ಪ್ಲಸ್ ಬೇರೆ ಇನ್ಯಾವ್ದಾದ್ರು ಸೈಡ್ ಎಫೆಕ್ಟ್ ಇರುತ್ತಾ, ಪ್ಲಸ್ ಡೋಮಿಸ್ ಮಾಡಬೇಕು. ದೀಸ್ ಆರ್ ದ ಕ್ವಶನ್ಸ್ ಟು ಬಿ ಆನ್ಸರ್ಡ್ ಕಿಡ್ಸ್. ಜೆನೆಟಿಕ್ ಆಲ್ಟ್ರೇಷನ್ ಎಲ್ಲ ಏನು ಮಾಡಲ್ಲ. ದೇರ್ ಇಸ್ ನೋ ಬೇಸಿಸ್ ಫಾರ್ ಸಚ್ ಕನ್ಸರ್ನ್. ಜಸ್ಟ್ ಟು ಆಡ್, US ನಲ್ಲಿ ಮಾಡರ್ನಾ ಮತ್ತೆ ಫೈಸರ್ ವ್ಯಾಕ್ಸಿನ್ಸ್ ಆರ್ mRNA ವ್ಯಾಕ್ಸಿನ್ಸ್. ಸೊ ಅವುಗಳಲ್ಲಿ ಥಿಯರಿಟಿಕಲಿ ದೇರ್ ಈಸ್ ಅ ಸ್ಮಾಲ್ ಕನ್ಸರ್ನ್. ಅದು ನಮ್ಮ ಬಾಡಿನಲ್ಲಿ ಮೈಟೊಕಾಂಡ್ರಿಯಲ್ RNA ಇಂಟಿಗ್ರೇಟ್ ಆಗ್ಬಿಟ್ಟು ಸ್ವಲ್ಪ ಆಟೋ ಇಮ್ಯೂನ್ ಡಿಸೀಸಸ್ ನ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ಮಾಡಬಹುದಾ ಅಂತ ಒಂದು ಸಣ್ಣ ಕನ್ಸರ್ನ್ ಇದೆ. ವೆರಿ ಸ್ಮಾಲ್ ಕನ್ಸರ್ನ್, ದಟ್ ಈಸ್ ಆಲ್ಸೋ ನಾಟ್ ಬಿಗ್. ಬಟ್ ಇಂಡಿಯನ್ ವ್ಯಾಕ್ಸಿನ್ಸ್ ಅಂತೂ ಇಲ್ವೇ ಇಲ್ಲ, ನೋ ಕ್ವಶನ್. ಥ್ಯಾಂಕ್ ಯು ಹರೀಶ್. ನನ್ನ ಹೆಸರು ಲವ ಬಸವಪಟ್ನ. ನಾನು ಪ್ರಸನ್ನ ಗಣಪತಿ ಅವರ ತಮ್ಮ, ಇಲ್ಲಿ ಅಮೆರಿಕಾದಿಂದ ತಡವಾಗಿ ಕಾಲಕ್ಕೆ ಸೇರ್ಕೊಂಡಿದ್ದೇನೆ. ದಯವಿಟ್ಟು ಕ್ಷಮೆ ಇರ್ಲಿ. ಕೇಳೋದ್ ಬೇಕು ಅಂತ ಕೇಳ್ತೀನಿ, ಮುಖ ಉತ್ತರ ಕೊಟ್ಟಿದ್ದೆ, ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ವಿಡಿಯೋದ ಕೇಳ್ಕೊಳ್ತೀನಿ. ಪ್ರಶ್ನೆ ಇದು, ಕೆಲವರು ಹತ್ರ ನಾನು ದಿನ ಸ್ವಲ್ಪ ಹೋಮಿಯೋಪತಿ ಆಯುರ್ವೇದಿಕ್ ನಂಗೆ ತುಂಬಾ ನಂಬಿಕೆ ಇದೆ. ಪ್ರತಿ ದಿವಸ ನಾನು ಯೋಗ ಮಾಡ್ತೇನೆ. ಯೋಗದಿಂದ ನನ್ನ ಬಲದಲ್ಲಿ ಶಕ್ತಿನ ವೃದ್ಧಿಸ್ಕೊಳ್ತೇನೆ. ನನಗೆ ಈ ಆಲೋಪತಿ ಈ ಮೆಡಿಸಿನ್ಗಳ ಅಷ್ಟು ನಂಬಿಕೆ ಇಲ್ಲ, ನಾ ಅದು ತಗೊಳ್ಳೋದಿಲ್ಲ, ನನಗ್ ಬೇಕಿಲ್ಲ. ನಾ ಪ್ರತಿನಿತ್ಯ ಬೆಳ್ಳುಳ್ಳಿ ಇದುಗಳನ್ನ ಸೇವನೆ ಮಾಡೋದ್ರಿಂದ ನನಗೆ ಅದರಿಂದಲೇ ನನಗೆ ಉತ್ಪತ್ತಿ ಆಗುತ್ತೆ, ನಾ ತಗೊಳ್ಳಲ್ಲ ಅನ್ನೋದು ಭಾವನೆ ಇರೋ ಜನಗಳಿಗೆ ನಿಮ್ಮ ಸಲಹೆ ಏನು? ತಗೋಬೇಕಾ ಇಲ್ಲ ತಗೋಬಾರ್ದಾ? ಏನ್ ಹೇಳ್ತೀರಾ? ಯೋಗದಲ್ಲೇ ಯೋಗನೇ ನಂಬ್ಕೊಂಡಿದ್, ಯೋಗ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಪ್ರತಿನಿತ್ಯ ಬೇಕು. ಆದ್ರೆ ಅದ್ರ ಜೊತೆಗೆ ಈಗ ಸರ್ಕಾರದಿಂದ ಒಂದು ಸಲಹೆ ಕೊಟ್ಟಿದ್ದಾರೆ, ಡಾಕ್ಟರ್ ಒಂದು ಹೇಳಿದ್ದಾರೆ ತಗೋಬೇಕು ಅಂತ. ಇಲ್ಲ, ನಾ ತಗೊಳಲ್ಲ, ನಾನು ಇರೋದೇ ಹೋಮಿಯೋಪತಿ ಒಂದು ಆಯುರ್ವೇದಿಕಲ್ಲೇ ನಂಗೆ ನಂಬಿಕೆ ಇದೆ, ಅದನ್ನೇ ತಗೊಳ್ತೀನಿ. ತಗೊಳಲ್ಲ ಅಂದ್ರೆ ನನ್ನ ದೇಹದ ವೃದ್ಧಿ ಮಾಡ್ಕೊಳ್ತೀನಿ. ತಗೊಳಲ್ಲ ಅನ್ನೋಂತ ಭಾವನೆ ಇರೋ ನಮ್ಮ ಸಮಾಜದ ಜನಗಳಿಗೆ ನಿಮ್ಮ ಡಾಕ್ಟರ್ ಆಗಿ ಏನ್ ಸಲಹೆ ಕೊಡ್ತೀರಾ? ಇಲ್ಲ, ಅದಕ್ಕೆ ಮಾವ ಡಾಕ್ಟರ್ ಹಿರಿಯರಾದಂತ ಡಾಕ್ಟರ್ ರಾಮಕೃಷ್ಣ ಅವರೇ ಹೇಳಿ, ಅವ್ರ ಟಾಕ್ಸ್ ಅಲ್ಲೇನೆ ನಾನೇ ಸುಮಾರು ಸತಿ ಕೇಳಿದೀನಿ. ಇದನ್ನೆಲ್ಲ ಫಾಲೋ ಮಾಡಿ ಓವರ್ ಆಲ್ ಪ್ರಿವೆಂಟಿವ್ ಮೆಷರ್ಸ್ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟು. ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅಥವಾ ಅವರು ಹೇಳ್ಕೊಟ್ಟಿರೋ ಕಷಾಯ ಇರ್ಬೋದು, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಅದಾದ್ಮೇಲೂ ಇನ್ಫೆಕ್ಷನ್ ಬಂದ್ರೆ ಡೆಫಿನೆಟ್ಲಿ ಸರ್ಕಾರ ಏನು ವೈದ್ಯ ಸಲಹೆ ತಗೊಳ್ಳಿ, ಫಾಲೋ ಮಾಡಿ ಅಂತ ಅವರೇ ಕ್ಲಿಯರ್ ಕಟ್ ಆಗಿದೆ. ಅದಕ್ಕಿನ್ನೇನು ಐ ಹ್ಯಾವ್ ನಥಿಂಗ್ ಮೋರ್ ಟು ಆಡ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೇ ನಮಃ. TBS ವಟಾರದ ಎಲ್ಲಾ ಬಂಧು ಬಾಂಧವರಿಗೂ ನಮಸ್ಕಾರಗಳು. ದಿನಾಂಕ 15/5/2021 ವಠಾರದ ವತಿಯಿಂದ ಆಯೋಜಿಸಲ್ಪಟ್ಟ ಎಲ್ಲಾ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇದು TBS ವಠಾರದ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರ ಪರಿಶ್ರಮದಿಂದ ಮತ್ತು ವಠಾರದ ಎಲ್ಲಾ
ಸದಸ್ಯರ ಸಕ್ರಿಯ ಭಾಗವಹಿಸುವಿಕೆಯಿಂದ ಸಾಧ್ಯವಾಗಿದೆ. ಹಾಗೆಯೇ ಇಂದಿನ ಕಾರ್ಯಕ್ರಮವೂ ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇಂದು ಡಾಕ್ಟರ್ ಹರೀಶ್ ಅವರು ನಡೆಸಿಕೊಟ್ಟ COVID-19 ಹರಡುವಿಕೆಗೆ ಹೆಚ್ಚಿನ ಅಪಾಯದ ಸಂದರ್ಭಗಳು ಮತ್ತು ಅದನ್ನು ತಡೆಗಟ್ಟುವಿಕೆ ವಿಷಯದ ಮೇಲಿನ ಭಾಷಣ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿತ್ತು. ಇವರು PPTಯನ್ನು ಹಂಚಿಕೊಳ್ಳುವುದರ ಮೂಲಕ ನಮಗೆ ಎಲ್ಲಾ ವಿಷಯಗಳನ್ನು ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಮತ್ತು ಇದನ್ನು ತಿಳಿದುಕೊಂಡ ಮೇಲೆ ನಮಗೆ ಈ ಒಂದು ಮಹಾಮಾರಿಯನ್ನ ಬಗ್ಗೆ ಹೋರಾಡೋದಕ್ಕೆ ಆತ್ಮವಿಶ್ವಾಸವು ಎಲ್ಲರಲ್ಲೂ ಬಂದಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ತಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳಲು ನಾನು ಇಷ್ಟಪಡುತ್ತೇನೆ. ಶ್ರೀಮತಿ ವಾಣಿಶ್ರೀಯವರು ತಮ್ಮ ಸ್ವಾಗತ ಭಾಷಣದಲ್ಲಿ ಡಾಕ್ಟರ್ ಹರೀಶ್ ರವರನ್ನ ಪರಿಚಯ ಮಾಡಿಕೊಟ್ಟಿರುವುದು ಸರಿಯಷ್ಟೇ. ಆದರೂ ಇಲ್ಲಿ ನನಗೆ ಇದು ಹೇಳಬೇಕಾದ್ದು ಬಹಳ ಅವಶ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಶ್ರೀ ಹರೀಶ್ ರವರು ಮೈಸೂರಿನ JSS ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಯನ್ನು ಪಡೆದು ಅಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಪ್ರಶಸ್ತಿಗೆ ಪಾತ್ರರಾಗಿ, ನಂತರ ನಿಮ್ಹಾನ್ಸ್ ನಲ್ಲಿ ನ್ಯೂರೋ ಸರ್ಜರಿ ಬಗ್ಗೆ ತರಬೇತಿಯನ್ನು ಪಡೆದು ಅಲ್ಲಿಯೂ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಸಿಲ್ವರ್ ಜೂಬ್ಲಿ ಪ್ರಶಸ್ತಿಗೆ ಪಾತ್ರರಾಗಿ, ಮುಂದೆ ಪ್ರಧಾನಿಯವರೊಂದಿಗೆ ಕುಳಿತು ರಿಪಬ್ಲಿಕ್ ಡೇ ಪರೇಡ್ ಅನ್ನು ವೀಕ್ಷಿಸುವ ಕೆಲವೇ ಆಹ್ವಾನಿತ ಗಣ್ಯರಲ್ಲಿ ಒಬ್ಬರಾಗಿ ಅವರು ಸೇರುತ್ತಾರೆ. ಇವರು ನ್ಯೂರೋ ಸರ್ಜರಿಯ ಉಚ್ಚ ತಂತ್ರಜ್ಞಾನದ ಬಗ್ಗೆ USA ಮತ್ತು ನಾರ್ವೆ ದೇಶಗಳಲ್ಲಿ ತರಬೇತಿ ಪಡೆದಿರುತ್ತಾರೆ ಮತ್ತು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇಷ್ಟೆಲ್ಲಾ ಪ್ರಶಸ್ತಿಗಳನ್ನು ಪಡೆದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂರೋ ಸರ್ಜನ್ ಡಾಕ್ಟರ್ ಹರೀಶ್ ರವರು ಖ್ಯಾತಿ ಗಳಿಸಿರುವ ಇಷ್ಟು ದೊಡ್ಡ ವ್ಯಕ್ತಿ ನಮ್ಮ ವಟಾರದ ಹೆಮ್ಮೆಯ ಪುತ್ರ ಎಂದು ಹೇಳಲು ನನಗೆ ಬಹಳ ಸಂತೋಷವಾಗುತ್ತದೆ. ಮತ್ತು ಅವರ ವ್ಯಸ್ತ ದಿನಚರಿಯ ನಡುವೆಯೂ ಅವರು ಇಂದು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಲಭ್ಯವಾಗಿದ್ದು ನಮ್ಮೆಲ್ಲರ ಭಾಗ್ಯವೇ ಸರಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಅವರು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಹರೀಶ್ ರವರಿಗೆ ನಾನು ವೈಯಕ್ತಿಕವಾಗಿ ಮತ್ತು TBS ವಠಾರದ ವತಿಯಿಂದ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸುತ್ತೇನೆ. ಹೀಗೆಯೇ ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚು ನಡೆಸುವಂತೆ ವಿನಂತಿಸುತ್ತೇನೆ. ದೇವರು ಅವರಿಗೂ ಅವರ ಕುಟುಂಬದವರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜಿಸಿದ TBS ವಠಾರದ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರಿಗೂ, ಕಾರ್ಯದರ್ಶಿಯವರಿಗೂ ಮತ್ತು ಅಧ್ಯಕ್ಷರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈ ಎಲ್ಲಾ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆಯಲು ಹಿಂದೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತಿದೆ. ಅದು ತಾಂತ್ರಿಕ ವರ್ಗವು ನಿಜವಾಗಲೂ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ತಾಂತ್ರಿಕ ವರ್ಗದವರಾದ ಶ್ರೀ ಮುರಳಿ, ಶ್ರೀ ಲಕ್ಷ್ಮೀಶ ಮತ್ತು ಶ್ರೀ ಪ್ರಸನ್ನ ಗಣಪತಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ವಠಾರದ ಎಲ್ಲಾ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯುತವಾಗಿ ಮಾಡಿದ್ದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.